ನಮಸ್ಕಾರ. ಹಾ, ಗ್ರೂಪ್ ಸಭ್ಯರು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರ್ ಬಸವರಾಜ, ಅನಂತಪುರ ಜಿಲ್ಲಾ, ಆಂಧ್ರ ನಮ್ದು. ಹೇಳಿ ಹೇಳಿ. ಇದೇ ಸರ್, ಪ್ರಕೃತಿ ವ್ಯವಸಾಯ ರೈತ ನಾನು. ಸೀಟ್ ಪಿ ನಮ್ ವಿಲೇಜು. ಬರ್ಲಿಲ್ಲ ಈ ನಡುವೆ, ಕೆಲಸ ಬಿದ್ದು ಬರ್ಲಿಲ್ಲ. ಆಗಲಿ ಆಗಲಿ, ಪ್ರಾರಂಭ ಮಾಡ್ತೀವಿ. ಆಮೇಲೆ ನಿಮ್ಮ ಅನುಭವ ಹೇಳಾರಂತೆ ಬಸವರಾಜಣ್ಣ. ಆಯ್ತು ಸರ್ ಗುರುವೆ. ಓಕೆ 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 ಸರ್. ಸ್ಟಾರ್ಟ್ ಮಾಡಿಬಿಡೋಣ. ಎಲ್ರಿಗೂ ನಮಸ್ಕಾರ. ಪ್ರತಿ ಬುಧವಾರದ ಗೂಗಲ್ ಮೀಟ್ ವಾರದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮಿತ್ರರೇ, ಕಳೆದ ಹಲವಾರು ಬುಧವಾರಗಳಲ್ಲಿ ಸಂಜೆ 8:30ಕ್ಕೆ ನಾವು ಈ ರೀತಿ ಪರಸ್ಪರ ಈ ಗೂಗಲ್ ಮೀಟ್ ನೇರ ಪ್ರಸಾರದಲ್ಲಿ ಜೋಡಿಸ್ಕೊಂಡಿದ್ದೀವಿ. ಸಾಕಷ್ಟು ಮಾಹಿತಿಗಳನ್ನು ನಾವು ವಿನಿಮಯ ಮಾಡ್ಕೊಂಡಿದ್ದೀವಿ. ಈ ಒಂದು ಗೂಗಲ್ ಮೀಟ್ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನೈಸರ್ಗಿಕ ಕೃಷಿ ಮುಂದಿನ ಹಾದಿ. ಸೊ ನಾವೇನು ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀವಿ, ಅದರಲ್ಲಿ ನಮ್ಮ ಹಾದಿಗಳನ್ನು ನಾವು ಗುರುತಿಸ್ಕೊತಾ ಹೋಗಬೇಕು. ಕೃಷಿಗೆ ಪರಿಸರಕ್ಕೆ ಪೂರಕವಾದಂಥ ಚಟುವಟಿಕೆಗಳಿಗೆ ನಾವು ಜಾಸ್ತಿ ಗಮನ ಕೊಡಬೇಕು. ಮಣ್ಣಿನ ಆರೋಗ್ಯಕ್ಕೆ ಗಮನ ಕೊಡಬೇಕು. ಆಮೇಲೆ ನಮ್ಮ ಕೃಷಿ ಚಟುವಟಿಕೆಯನ್ನು ಮತ್ತು ಅದರಲ್ಲಿ ನಾವು ಮಾಡ್ತಕ್ಕಂಥ ಹಸ್ತಕ್ಷೇಪ ಮತ್ತು ಒಳಸುರಿಗಳನ್ನು, ಇನ್ಪುಟ್ಸ್ ಆ್ಯಂಡ್ ಇಂಟರ್ವೆನ್ಷನ್ಸ್, ಅವೆರಡನ್ನೂ ಸಾಕಷ್ಟು ಕಮ್ಮಿ ಮಾಡಬೇಕು. ಆವಾಗ ಮಾತ್ರ ಕೃಷಿ ಲಾಭದಾಯಕ ಆಗುತ್ತೆ ಅನ್ನೋ ಒಂದು ಚೌಕಟ್ಟಿನಿಂದ ನಾವು ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ, ಅನುಭವ ಹಂಚ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಇವತ್ತಿನ 11 ಮಾರ್ಚ್ 2026 ಬುಧವಾರ, ಇವತ್ತಿನ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ವೀಕ್ಲಿ ವೆಡ್ನೆಸ್ಡೇ ಲೈವ್ ವೆಬಿನಾರ್. So the theme given to this weekly discussion is called natural farming the way ahead. All of us are determined to use practice the framework of natural farming. So thereby we are trying to learn every step, every season, and we are trying to also understand from the experience of our other colleagues, other farmers who are in this group. So this learning will continue. Our core objective is how to discover our natural farming for a way ahead, reduce the input cost, reduce the unnecessary intervention, bring down the production cost, and thereby increase the profitability of farming. So that is the main agenda. And we also have a tagline to this called natural farming made simple. ನೈಸರ್ಗಿಕ ಕೃಷಿ ಸರಳೀಕರಣಗೊಂಡಿದೆ. ಹೇಗೆ ಇದನ್ನು ಸರಳೀಕರಣಗೊಳಿಸಬೇಕು, ಹೌ ಟು ಮೇಕ್ ದಿಸ್ ಎಂಟೈರ್ process very simple. We get tempted with so many inputs given to us by fellow farmers or on the other form of information sharing, but we should always have restraints in our mind. Ask twice, do I need to go for it, do I need to implement it, do I need to invest it, if not, how can I manage it? So that's how we have to control ourselves and stick to the principles of natural farming which we are trying to follow from the day one. ಸೊ ಮಿತ್ರರೇ, ನಾವು ಈ ನೈಸರ್ಗಿಕ ಕೃಷಿಯ ಹಾದಿನಲ್ಲಿ ಹೋಗಬೇಕಾದ್ರೆ ನಮಗೆ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಬರುತ್ತೆ. ಅವೆಲ್ಲವನ್ನು ನಾವು ಗಮನಿಸಿದಾಗ ಅಯ್ಯೋ ಇದನ್ನು ಮಾಡ್ಬೋದಾ, ಅದನ್ನು ಮಾಡ್ಬೋದಾ ಅಂತ ಹೇಳಿ ಎಲ್ಲವನ್ನು ನಮ್ಮ ಮನಸ್ಸು ಬಯಸುತ್ತೆ. ಆದರೆ ನಮ್ಮ ಕೃಷಿ ಭೂಮಿಯಲ್ಲಿ ಅವೆಲ್ಲ ಚಟುವಟಿಕೆಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಒಂದು, ಸಂಪನ್ಮೂಲಗಳ ಕೊರತೆ, ಇನ್ನೊಂದು ಕೃಷಿ ಕಾರ್ಮಿಕರ ಅಲಭ್ಯತೆ, ಮತ್ತು ಮೂಲ ಸೌಕರ್ಯ ಮತ್ತು ಬಂಡವಾಳ, ಇವೆಲ್ಲವೂ ನಮ್ಮನ್ನು ಇವತ್ತು ಕೈನ ಚಿಕ್ಕದು ಮಾಡಿದೆ. ಹಾಗಾಗಿ ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಶ್ರಮದಲ್ಲಿ, ಕಡಿಮೆ ಹಸ್ತಕ್ಷೇಪದಿಂದ ನಾವು ನೈಸರ್ಗಿಕ ಕೃಷಿನ ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಪ್ರತಿ ಋತುಮಾನದಲ್ಲಿ ನಾವು ಏನೇನು ಕಾರ್ಯಚಟುವಟಿಕೆಯನ್ನು ಮಾಡಬೇಕು ಅಂತ ಪ್ರಾರಂಭದಲ್ಲಿ ಜ್ಞಾಪಿಸ್ಕೊತಾ ಇರ್ತೀವಿ. ಅದೇ ರೀತಿ ಮುಂದೆ ಹೋಗ್ತಾ ಇರೋಣ. ಈಗ ನಾವು ಚಳಿಗಾಲವನ್ನು ಮುಗಿಸಿ ಬೇಸಿಗೆ ಕಾಲಕ್ಕೆ ಬಂದಿದ್ದೀವಿ. ಸಾಕಷ್ಟು ಕಡೆ ಇವಾಗ ಬೇಸಿಗೆಯ ವಾತಾವರಣ ಸೃಷ್ಟಿಯಾಗಿದೆ. ಸೊ ಹಾಗಾದರೆ ಈ ಋತುಮಾನದಲ್ಲಿ, ಈ ಬೇಸಿಗೆ ದಿನಗಳಲ್ಲಿ, ಅಂದರೆ ಮಾರ್ಚ್ ಮತ್ತು ಏಪ್ರಿಲ್, ಈ 2 ತಿಂಗಳುಗಳಲ್ಲಿ ನಮ್ಮ ಮೂಲ ಕರ್ತವ್ಯ ಏನಾಗಬೇಕು, ನಾವು ಯಾವ ಕಡೆ ನಮ್ಮ ಕೃಷಿ ಭೂಮಿಯಲ್ಲಿ ಗಮನ ಕೊಡಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಒಂದೇ ಒಂದು ಸ್ಲೈಡಲ್ಲಿ ಜ್ಞಾಪಿಸ್ಕೊಡ್ತಾ ನಮ್ಮ ಅನುಭವ ಹಂಚಿಕೆ ವಿಭಾಗಕ್ಕೆ ಹೊರಟೋಗೋಣ. Friends, we are in the summer now, so now the transition from winter to summer is over. Now, as the summer is setting in now, so we have certain challenges. So what are the challenges in summer and how do we manage, how do we prepare, how do we manage it? So that is something which we wanted to discuss today quickly, a few points, then we can go for our open sharing and the doubts if any. So with that notes, let us get into what next. So factors that affects the soil moisture during summer days. This is the heading I have given. So today we start looking at our irrigation system to support the soil moisture both around the basin of the plants and also on any other form of vegetation we have in our farm. So how do we ensure the soil moisture with less efforts in these summer weeks, March and April, May, whatever the duration? So what are the factors that affects our soil moisture management, that is irrigation system, and how do we manage it? So that is something which I am going to speak about few minutes, then we will open it for sharing. So what are the factors? Let us discuss.
ನಮ್ಮ ತೇವಾಂಶ ನಿರ್ವಹಣೆ, ನೀರಾವರಿ ವ್ಯವಸ್ಥೆ ನಾವೇನಕ್ಕೆ ಮಾಡ್ಕೊತೀವಿ ಅಂದರೆ ಮೇಲ್ಮಣ್ಣಿನಲ್ಲಿ ತೇವಾಂಶ ನಿರ್ವಹಣೆ, ನಮ್ಮ ಬೆಳೆ ಸಸ್ಯದ ಬುಡದಲ್ಲಿ ತೇವಾಂಶ ನಿರ್ವಹಣೆ ಮತ್ತು ಬೇರೆ ಬೇರೆ ನಾವು ಸಸ್ಯ ಪ್ರವರ್ಗಗಳನ್ನು ಏನು ಹಾಕ್ಕೊಂಡಿರ್ತೀವಿ ಅವೆಲ್ಲ ಬುಡದಲ್ಲೂ ನಾವು ಇವಾಗ ಈ ಒಂದು ಬೇಸಿಗೆ ದಿನಗಳಲ್ಲಿ ತೇವಾಂಶವನ್ನು ಕಾಪಾಡಬೇಕು ಗಿಡದ ಬುಡದಲ್ಲಿ. ಯಾಕೆಂದರೆ ಎಲ್ಲಿ ಗಿಡದ ಬುಡದಲ್ಲಿ ಬೇರು ವಲಯದಲ್ಲಿ ತೇವಾಂಶ ನಾವು ಕಾಪಾಡ್ತೀವಿ ಅಷ್ಟು ನಮ್ಮ ಸೂಕ್ಷ್ಮ ಜೀವಿಗಳಿಗೆ ಅಲ್ಲಿ ಆಶ್ರಯ ಆಗುತ್ತೆ, ಅವುಗಳು ತಮ್ಮ ಕಾರ್ಯಪ್ರವೃತ್ತವಾಗ್ತವೆ. ಹಾಗಾಗಿ ನಾವು ಗಿಡದ ಬುಡದಲ್ಲಿ ಅಂದರೆ ಬೇರು ವಲಯದಲ್ಲಿ ತೇವಾಂಶ ನಿರ್ವಹಣೆ ಈ ಬೇಸಿಗೆ ದಿನಗಳಲ್ಲಿ ಹೇಗೆ ಮಾಡಬೇಕು, ಅದಕ್ಕೆ ಹೇಗೆ ನಾವು ಪ್ರಿಪೇರ್ ಆಗಬೇಕು, ಅದ್ರ ಬಗ್ಗೆ ಒಂದು 2-3 ಪಾಯಿಂಟ್ಸ್ ಇದೆ, ಅದನ್ನು ನೋಡ್ಕೊಂಬಿಟ್ಟು ಮುಂದಕ್ಕೆ ಹೋಗ್ತಾ ಹೋಗೋಣ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ಸ್ moisture management in summer days? First one is shade management. Basically we are looking at in terms of bringing down the evaporation losses. As you know, our soil temperature increases due to atmospheric temperature goes up. So as the soil temperature increases, it requires more, it becomes the evaporation will happen. So the moisture in the soil evaporates to the sky. So we need to ensure that the evaporation will be kept minimum, for which we have to look at what is called shade management. If you have a very good shade in your farm in all the directions, so the shade will ensure that the soil is not directly exposed. Obviously we don't do any tilling, we practice zero tilling, zero chemical. So as a result of it, if there is a very good shade in our farm, under the shade the soil moisture can be maintained easily. So first objective is to plant and grow shade creation plants and bushes and trees wherever possible adjacent to our grid plants or commercial plants, on either side of our internal peripheral road, around the farm pond, around the farmhouse, near the front gate, or all along the periphery, that is the live fencing. There are so many opportunities for us to create this shade creation plants. So let us start focusing. So people are very new to farming, about last 1 year, 2 years you have started. So this is the time to start identifying plant species and start planting them at the right position such that the shade will grow. So people already into the farming about 3 years now. You look at your shade percentage in every block, mainly around the basin of the plant of your interest, commercial crop, and see whether any increase in shade is required. If yes, then make a note of it. At least in the next possible season, we should bring some kind of a shade management or a shade creation plants adjacent to our commercial plants. So we have to make a note of all these things as we go into our farm. So first one is shade management. So ನೆರಳು ನಿರ್ವಹಣೆ ಮಿತ್ರರೇ, ನೆರಳು ಬಹಳ ಮುಖ್ಯವಾಗುತ್ತೆ. ಈ ಬೇಸಿಗೆ ದಿನಗಳಲ್ಲಿ ವಾತಾವರಣದಲ್ಲಿ ಉಷ್ಣತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ನಮ್ಮ ಮಣ್ಣಿನ ಉಷ್ಣತೆಯನ್ನು ಜಾಸ್ತಿ ಮಾಡುತ್ತೆ. ನಾವು ನೈಸರ್ಗಿಕ ಕೃಷಿನಲ್ಲಿ ಮಣ್ಣನ್ನು ಉಳುಮೆ ಮಾಡಲ್ಲ, ಮಣ್ಣನ್ನು ಆಕಾಶಕ್ಕೆ ತೆಗೆದಿಡಲ್ಲ, ಹಾಗಾಗಿ ಆದಷ್ಟು ನಾವು ಮುಚ್ಚಿಗೆ ಮಾಡಿರ್ತೀವಿ ಮತ್ತು ನೆರಳನ್ನು ಸೃಷ್ಟಿ ಮಾಡ್ತೀವಿ. ಹಾಗಾಗಿ ಎಲ್ಲಿ ನಮಗೆ ನೆರಳು ಜಾಸ್ತಿ ಇರುತ್ತೋ ಆ ಭಾಗದಲ್ಲಿ ಈ ಒಂದು ಮಣ್ಣಿನ ಉಷ್ಣತೆ ಜಾಸ್ತಿ ಆಗೋದು ಮತ್ತು ತೇವಾಂಶ ಆವಿಯಾಗುವುದು ಇವೆರಡೂ ಸಹ ಕಮ್ಮಿ ಆಗೋದನ್ನು ನಾವು ಗಮನಿಸ್ಬೋದು. ಹಾಗಾಗಿ ಸಾಕಷ್ಟು ನಾವು ನೆರಳು ವೃಕ್ಷಗಳಿಗೆ, ನೆರಳು ಗಿಡಗಳಿಗೆ ನಾವು ಆಸ್ಪದ ಕೊಡಬೇಕು. ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ನಮ್ಮ ಬೆಳೆ ಸಸ್ಯದ ಸುತ್ತಲೂ, ಒಳರಸ್ತೆಯ ಎರಡೂ ಬದಿಯಲ್ಲಿ, ನಮ್ಮ ನೀರಾವರಿ ಪೈಪ್ಲೈನ್ಗಳ ಸುತ್ತಲೂ, ಕೃಷಿ ಹೊಂಡದ ಸುತ್ತಲೂ, ತೋಟದ ಮನೆಯ ಸುತ್ತಲೂ, ನಮ್ಮ ತೋಟದ ಗೇಟಿನ ಪಕ್ಕದಲ್ಲಿ ಮತ್ತು ನಮ್ಮ ಜೀವಂತ ಬೇಲಿಯಲ್ಲಿ ನೋಡಿ ಎಷ್ಟು ಅವಕಾಶಗಳಿದೆ ಈ ನೆರಳು ಸಸ್ಯಗಳನ್ನು ಬೆಳೆಸಲಿಕ್ಕೆ. ವಿವಿಧ ಜಾತಿಯ, ವಿವಿಧ ಎತ್ತರಕ್ಕೆ ಬೆಳೆಯತಕ್ಕಂಥ, ವಿವಿಧ ಗಾತ್ರದ ಎಲೆಗಳನ್ನು ಹೊಂದಿರತಕ್ಕಂಥ ನೆರಳು ಸಸ್ಯಗಳನ್ನು ನಾವು ಆದಷ್ಟು ಜೋಡಿಸ್ತಾ ಬಂದಾಗ ಈ ಒಂದು ನೆರಳನ್ನು ನಾವು ನಿರ್ವಹಣೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಮಣ್ಣಿನ ಉಷ್ಣತೆ, ನೀರು ಆವಿಯಾಗುವಿಕೆ ಮತ್ತು ಅತಿ ಹೆಚ್ಚು ನೀರಿನ ಬಳಕೆ ಈ ನೀರಾವರಿ ವ್ಯವಸ್ಥೆಯಲ್ಲಿ ಅವೆಲ್ಲವೂ ಸಹ ಕಮ್ಮಿ ಆಗೋದನ್ನು ನಾವಿಲ್ಲಿ ಗಮನಿಸ್ತಾ ಬರ್ಬೋದು. The next important thing is mulching. We always discuss about mulching, one of the key 5 M's of our natural farming framework. We have 5 M's we have identified. So one of the M is the mulching. So we always give importance to mulching. Now that we are in the summer months, we should always try to look at what are the crop residues, litter materials of the plants around us is available. Collect it and do the basin mulching where the root zone of your commercial plants are there. So mulching plays a very critical role in ensuring bring down the soil temperature in the root zone, create shade for the microbes, and also create food for the soil organisms in the root zone. So with little bit of moisture, we can trigger the whole biology activity in our basin of the plant. So we have spoken much about this mulching, so I don't want to repeat everything. So let us focus on mulching. Wherever, if you find any plant in your farm of your commercial interest, on the basin there is no mulching, find a way or a means to get some mulching material, most probably within your farm, or maybe in the adjacent farms, or maybe on the resources where it's available next to you. So try to get that and do it. In the initial days, mulching with external resources may be required, but as we keep growing more shade plants and biomass plants, just chopping and dropping of these biomass plants will ensure dry mulching on the basin of the plant. So ಒಣಮುಚ್ಚಿಗೆ, ನಮ್ಮ ವಾಣಿಜ್ಯ ಬೆಳೆಯ ಗಿಡದ ಬುಡದಲ್ಲಿ ಒಣಮುಚ್ಚಿಗೆ ಮಾಡಬೇಕಾಗಿರೋದು ಬಹಳ ಮುಖ್ಯವಾಗುತ್ತೆ.
ಎಲ್ಲಿ ನಾವು ಒಂದು ಒಣಮುಚ್ಚಿಗೆಯನ್ನು ಮಾಡಿರ್ತೀವೋ ಅಲ್ಲಿ ನೀರಿನ ಆವಿಯಾಗುವಿಕೆ ಕಮ್ಮಿ ಆಗುತ್ತೆ, ಮಣ್ಣಿನ ಉಷ್ಣತೆ ಹಿತಕರವಾಗಿರುತ್ತೆ, ಸೂಕ್ಷ್ಮಜೀವಿಗಳಿಗೆ ಕತ್ತಲೆ ಸೃಷ್ಟಿಯಾಗುತ್ತೆ ಮತ್ತು ನಾವು ಕೊಟ್ಟಂಥ ಮುಚ್ಚಿಗೆ ದ್ರವ್ಯಗಳು ಮಣ್ಣು ಜೀವಿಗಳಿಗೆ ಮತ್ತು ಸೂಕ್ಷ್ಮಜೀವಿಗಳಿಗೆ ವಿಘಟನೆ ಹೊಂದಿ ಆಹಾರ ಆಗುತ್ತೆ. ಅದರಿಂದ ನಮ್ಮ ಮಣ್ಣಿನ ಆರೋಗ್ಯ, ಹ್ಯೂಮಸ್ ಅಥವಾ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ. ಈ ಥರ ಚಟುವಟಿಕೆಗಳನ್ನು ನಾವು ಮಾಡ್ತಾ ಬರ್ಬೋದು. ಹಾಗಾಗಿ 2ನೇ ಮಂತ್ರ ಮುಚ್ಚಿಗೆ, ಮಲ್ಚಿಂಗ್, ಇದರ ಬಗ್ಗೆ ನಾವು ಸಾಕಷ್ಟು ಗಮನ ಕೊಡೋಣ. ನೀವು ನಾಳೆ ಬೆಳಗ್ಗೆ ನಿಮ್ಮ ತೋಟಕ್ಕೆ ಹೋದಾಗ ಎಲ್ಲ ಗಿಡಗಳನ್ನು ಗಮನಿಸ್ತಾ ಬನ್ನಿ. ಯಾವ ಗಿಡದ ಬುಡದಲ್ಲಿ ಮುಚ್ಚಿಗೆ ಇರಬೇಕು, ಇಲ್ಲ ಹಸಿರು ಮುಚ್ಚಿಗೆ ಅಥವಾ ಒಣ ಮುಚ್ಚಿಗೆ ಯಾವುದಿದೆಯೋ ನೋಡಿರಿ. ಯಾವುದರಲ್ಲಿ ಇಲ್ಲವೋ ಅದರಲ್ಲಿ ಮಣ್ಣು ತೆರೆದಲ್ಪಟ್ಟಿದೆಯೋ ಆಕಾಶಕ್ಕೆ, ಅಲ್ಲಿ ನೀವು ಏನಾದರೂ ಒಂದು ಮುಚ್ಚಿಗೆ ದ್ರವ್ಯವನ್ನು ಅಲ್ಲಿ ಹುಡುಕಿ ಅದನ್ನು ಮುಚ್ಚಿಗೆ ಮಾಡಿ ಬನ್ನಿ. ಸೊ ನಿಮ್ಮ ಬೆಳೆ ತ್ಯಾಜ್ಯಗಳಾಗ್ಬೋದು ಅಥವಾ ಅಕ್ಕಪಕ್ಕದಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯಗಳಾಗ್ಬೋದು ಅಥವಾ ಕಡಿಮೆ ಬಂಡವಾಳದಲ್ಲಿ ನಿಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ತೆಂಗಿನಾರು, ಮರದ ಹೊಟ್ಟು, ಅಡಿಕೆ ಸಿಪ್ಪೆ, ಭತ್ತದ ಹೊಟ್ಟು ಈ ಥರದ್ದು ಯಾವ್ದು ಸಿಗುತ್ತೋ ಅದನ್ನು ತೊಗೊಂಬಂದು ನೀವು ಗಿಡಕ್ಕೆ ತೆಳುವಾಗಿ 1.5 ಇಂದ 2 ಇಂಚ್ ಎತ್ತರಕ್ಕೆ ಮಾತ್ರ ಮುಚ್ಚಿಗೆ ಮಾಡಿದ್ರೆ ಸಾಕು. ಸೊ ಮುಚ್ಚಿಗೆ ಮಾಡೋದ್ರಿಂದ ನಾವು ತೇವಾಂಶ ನಿರ್ವಹಣೆ ಮಾಡ್ದಂಗಾಗುತ್ತೆ. ನೀರಿನ ಬಳಕೆಯನ್ನು ಬಿಸಿಲಿನ ದಿನಗಳಲ್ಲಿ ಕಮ್ಮಿ ಮಾಡ್ಬೋದು. ಸೊ ಥರ್ಡ್ ಒನ್ ಈಸ್ ದಿ ಗ್ರೀನ್ ಕವರ್ ಕ್ರಾಪ್. See, we always try to grow some green cover crops around the basin or adjacent to our main plants or in the passage between 2 plants. So wherever this is possible, try to grow green cover crops. So if you start adding some seeds, broadcast them after the brush cutting, so then they will grow. Otherwise the native plant that's called weeds will grow. So basically we have to start introducing this green cover crops. The advantage of green cover crop live versus the dry mulch is the green cover crop, the plant species which grows around the basin as a green cover crop will also does nitrogen fixing and regulates the temperature in the soil, feeds the microbes and get benefited from the microbes. So there will be very good biology keeps happening on the basin of this green cover crop as well as the basin of our commercial crops. ಮಿತ್ರರೇ, ಈ ಹಸಿರು ಹೊದಿಕೆಯನ್ನು ನಾವು ಎಷ್ಟು ಬೆಳೀತಾ ಬರ್ತೀವೋ ಜೀವಂತ ಹೊದಿಕೆ ಅಂತ ಹೇಳ್ತೀವಿ. ಇದರಲ್ಲಿ ಬೇರುಗಳನ್ನು ಹೊಂದಂಥ ಸಸ್ಯಗಳನ್ನು ನಾವು ನಮ್ಮ ಗಿಡದ ಸುತ್ತಲೂ, ಗಿಡದ 2 ಭಾಗದಲ್ಲಿ ಮತ್ತು 2 ಸಾಲುಗಳ ಮಧ್ಯೆ ಅಂತರದಲ್ಲಿ ಎಲ್ಲಿ ಸಾಧ್ಯವೋ ಅಲ್ಲೆಲ್ಲ ನಾವು ಈ ಹಸಿರು ಮುಚ್ಚಿಗೆ ಬೇರು ಸಹಿತ ಬೆಳೀತಕ್ಕಂಥ ಅಲ್ಪಾವಧಿ ಬೆಳೆಗಳನ್ನು ಹಾಕ್ತಾ ಬರಬೇಕು. ಇದು ಮಾಡೋದ್ರಿಂದ ಮಣ್ಣಿಗೆ ಒಂದು ಜೀವಂತ ಮುಚ್ಚಿಗೆ ಆಗುತ್ತೆ. ಅವುಗಳ ಬೇರಿನಲ್ಲೂ ಸಹ ಸಾರ್ವಜನಿಕ ಸ್ಥಿರೀಕರಣ ಆಗುತ್ತೆ ಮತ್ತು ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಮತ್ತು ಆಹಾರ ಸಿಗುತ್ತೆ. ಹಾಗಾಗಿ ತೇವಾಂಶ ನಿರ್ವಹಣೆಯೂ ಆಗುತ್ತೆ. ಸೊ ನಮ್ಮ ಮಣ್ಣು ಅಭಿವೃದ್ಧಿ ಆಗುತ್ತೆ, ಮಣ್ಣಿನ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ. ಇದೆಲ್ಲವನ್ನು ಸರಳವಾಗಿ ನಾವು ಈ ಒಂದು ಹಸಿರು ಹೊದಿಕೆ ಬೆಳೆಗಳನ್ನು ಬೆಳೆಯೋದ್ರಿಂದ ನಮ್ಮ ಕೃಷಿ ಭೂಮಿನಲ್ಲಿ ನಾವು ಮಾಡ್ತಾ ಹೋಗ್ಬೋದು. ಇದು ಕಡಿಮೆ ವೆಚ್ಚದಲ್ಲಿ, ಕಡಿಮೆ ನಿರ್ವಹಣೆಯಲ್ಲಿ ನಾವು ಮಾಡಬಹುದಾದಂಥ ಒಂದು ಸರಳ ಸುಲಭ ವಿಧಾನ. ಇದನ್ನು ನಾವು ಎಲ್ಲಿ ಪ್ರಾರಂಭ ಮಾಡಿಲ್ವೋ, ಈಗಾಗಲೇ ಮಾರ್ಚ್ 2ನೇ ವಾರದಲ್ಲಿದ್ದೀವಿ, ಇನ್ನೂ ಸಾಕಷ್ಟು ಸಮಯ ಬಿಸಿಲು ಇರುತ್ತೆ. ಸಾಧ್ಯವಾದಷ್ಟು ಇವಾಗಲೇ ಈ ಮುಚ್ಚಿಗೆ ಬೇರು ಸಹಿತ ಹಸಿರು ಹೊದಿಕೆ ಬೆಳೆಗಳನ್ನು ಜೋಡಿಸಲಿಕ್ಕೆ ಪ್ರಾರಂಭ ಮಾಡಿ. ನೀವು ತೇವಾಂಶ ನಿಮ್ಮಲ್ಲಿ ವಿಂಕ್ಲರ್ ಸಿಸ್ಟಮ್ ಇದ್ದು ಎಲ್ಲ ಕಡೆ ತೇವಾಂಶ ನಿರ್ವಹಣೆ ಮಾಡ್ತಿದ್ರೆ ಈ ಬೀಜಗಳನ್ನು ತೊಗೊಂಬಂದು ರ್ಯಾಂಡಮ್ ಆಗಿ ಅಲ್ಲೊಂದು ಇಲ್ಲೊಂದು ಊರು ಬಿಟ್ಟರೆ ಸಾಕು, ಅವೇ ಮೊಳಕೆಯಾಗಿ ಬರ್ತವೆ. ಈಗ ಪೂರಕ ವಾತಾವರಣ ಇರುತ್ತೆ. ರಾತ್ರಿ ಉಷ್ಣಾಂಶ ಬದಲಾವಣೆ ಆಗಿದೆ, 18 ಡಿಗ್ರಿ 19 ಡಿಗ್ರಿಗೆ ಬಂದಿದೆ. ಹಾಗಾಗಿ ಚಳಿಯ ಒತ್ತಡ ಇವಾಗ ಇಲ್ಲ ನಮ್ಮ ಗಿಡಗಳಿಗೆ ಮತ್ತು ಮಣ್ಣಿಗೆ. ಹಾಗಾಗಿ ನೀವು ಏನೇ ಬಿತ್ತನೆ ಮಾಡಿದ್ರೆ ಇವಾಗ ಅದು ಮೊಳಕೆ ಹೊಡೆದು ಹುಲ್ಸಾಗಿ ಬೆಳೆಯೋದನ್ನು ನೀವು ಇಲ್ಲಿ ಗಮನಿಸ್ತೀರ. ಹಾಗಾಗಿ ಈ ಬೇರು ಸಹಿತ ಹಸಿರು ಹೊದಿಕೆ ಬೆಳೆಗಳನ್ನು ಜೋಡಿಸೋದನ್ನು ಮರಿಬೇಡಿ. ನೆಕ್ಸ್ಟ್, ಅವಾಯ್ಡ್ ವೀಡ್ ಮ್ಯಾನೇಜ್ಮೆಂಟ್ ಆರ್ ಡೂ ಸಮ್ ಲೋ ಲೆವೆಲ್ ಆಫ್ ವೀಡ್ ಬ್ರಷ್ ಕಟಿಂಗ್. So in the summer days, so generally we don't have to do weed management in the summer days because they don't grow that exponentially. But even if you feel that weeds are growing, it disturbs your movement in the farm, you have to go and look for the wall operations of your irrigation system, or you have to look at the basin of the plant. You may have to do some preventive spray to your younger plants. So there may be intervention required. So when we do this intervention inside our farm, so when the weeds grows beyond certain height, it creates some kind of a dilemma or a doubt on the person who is in the farm. So hence they will ask us to do this weed management. So using brush cutter we have to do this weed management. Again this time don't go to the deeper cut. So leave about a couple of inches from the soil. Just do the top dressing only, such that again they will establish and grow. Because in this summer months their growth, vegetative growth is limited. So ಹಾಗಾದರೆ ಕಳೆಯ ನಿರ್ವಹಣೆ ಹೇಗೆ ಮಾಡಬೇಕು? ನಾವು ಬುಡಮಟ್ಟದಲ್ಲಿ ಕಳೆಗಳನ್ನು ಕಿತ್ತಾಕಬಾರ್ದು ಅಥವಾ ಕೆಳಮಟ್ಟದಲ್ಲಿ ನಮ್ಮ ಕಳೆ ಕೊಚ್ಚಂತ್ರದಿಂದ ಹೊಡಿಬಾರ್ದು. ಸೊ ಆದರೆ ಎಲ್ಲಿ ನೀವು ಕಳೆ ನಿರ್ವಹಣೆ ಮಾಡಬೇಕು ಆ ಜಾಗಗಳನ್ನು ಆರಿಸ್ಕೊಳ್ಳಿ. ಉದಾಹರಣೆಗೆ ನಿಮ್ಮ ಪೈಪ್ಲೈನ್ಗಳಿರುತ್ತೆ, ವಾಲ್ಗಳಿರ್ತವೆ, ಅಲ್ಲೆಲ್ಲ ಓಡಾಡಿ ನೀವು ವಾಲ್ಗಳನ್ನು ಓಪನ್ ಮಾಡಬೇಕಾಗತ್ತೆ. ಆ ಜಾಗದಲ್ಲಿ ನಿಮ್ಮ ಒಳ ರಸ್ತೆಗಳಲ್ಲಿ ಕಳೆ ನಿರ್ವಹಣೆ ಮಾಡ್ಕೊಳ್ಳಿ. ಬಾಕಿ ಅಂತ ನೀವು ಎಲ್ಲಿ ಇಂಟರ್ವೆನ್ಷನ್ ಮಾಡಲ್ವೋ ಆ ಜಾಗಗಳಲ್ಲಿ ಅದು ಬೆಳೀಲಿ. ಇವಾಗೇನು ಬೇಸಿಗೆ ಆದ್ರಿಂದ ಅದೇನು ಯಥೇಚ್ಛವಾಗಿ ಬೆಳೆಯಲ್ಲ, ಕಡಿಮೆ ಅವಧಿನಲ್ಲಿ ಹೆಚ್ಚು ಬೆಳೆಯಲ್ಲ. ಅದು ಒಂದೆರಡು ಮುಂಗಾರು ಪೂರ್ವ ಮಳೆ ಬಂದ ಮೇಲೆ ಅದರ ಬೆಳವಣಿಗೆ ಆಗೋದನ್ನು ನೀವು ಗಮನಿಸ್ತೀರಾ.
ಹಾಗಾಗಿ ಕಳೆಯಲ್ಲಿ ವೈವಿಧ್ಯತೆ ತರಬೇಕು. ಕಳೆಯ ಕೆಲವು ಹಂತಗಳನ್ನು ನಾವು ಗಮನಿಸ್ತಾ ಬರಬೇಕು ಮತ್ತು ಕಳೆಯ ಎತ್ತರವನ್ನು ನಾವು ನಿಗದಿ ಮಾಡಬೇಕು. ನಾನು ಎಷ್ಟೋ ಕೃಷಿಕರ ಮಿತ್ರ ತೋಟದಲ್ಲಿ ನೋಡಿದ್ದೀನಿ, ನೀವು ಕಳೆ ಕೊಚ್ಚ ಯಂತ್ರದಲ್ಲಿ ಕಳೆ ಹೊಡೆಸಿದಾಗ ಆಲ್ಮೋಸ್ಟು ಮಣ್ಣು ಕಾಣೋ ಥರ ಕೆತ್ತದಂಗೆ ಹೊಡೆದ್ಬಿಟ್ಟಿರ್ತೀರ, ಅಥವಾ ನಿಮ್ಮ ಯಾರು ಮಾಡ್ತಿರ್ತಾರೆ ಅವ್ರಿಗೆ ಆ ಥರ ಹೇಳಿರ್ತೀರ. ಹಾಗಾಗಿ ಬೇಡ ಕಣಪ್ಪ, ಸ್ವಲ್ಪ ಮೇಲ್ಭಾಗದಲ್ಲೇ ಹೊಡ್ಕೊಂಡು ಹೋಗು ಅಂತ ಹೇಳಿ. ಸೊ ನೀವು ಅದನ್ನು ಕಳೆ ನಿರ್ವಹಣೆ ಮಾಡುವಾಗ ಈ ಎತ್ತರದ ಬಗ್ಗೆ ಭಾಳ ಗಮನ ಕೊಡಬೇಕು. ಇಲ್ಲಾಂದರೆ ಮತ್ತೆ ಮಣ್ಣು ಬಿಸಿಯಾಗೋದು ಮತ್ತು ಮುಚ್ಚಿಗೆ ಜೀವಂತ ಹೊದಿಕೆ ಕಮ್ಮಿ ಆಗೋದು, ಅದರಿಂದ ದುಷ್ಪರಿಣಾಮಗಳನ್ನು ನಾವು ಎದುರಿಸಬೇಕಾಗುತ್ತೆ. ಸೊ ದಟ್ಸ್ ಅಬೌಟ್ ದಿ ವೀಡ್ ಮ್ಯಾನೇಜ್ಮೆಂಟ್, ದಟ್ ಈಸ್ ಲೋ ಲೆವೆಲ್, ಸೊ ಇನ್ ಟರ್ಮ್ಸ್ ಆಫ್ ಕಂಟ್ರೋಲಿಂಗ್ their heights. Next is increase the frequency, reduce the duration of watering. This is very, very important. Basically, when we leave it to somebody in our farm, so they will switch on the auto starter, will be there in the motor. They take everything for granted. So it will run for 2 to 3 hours. So a set of 15 to 20 winklers in a 20 guntas land will run for 3 to 4 hours. That too, now the Bescom or the KEB, they are giving the split hours. In most of the area, they are giving split hours in the night duration also. So when they give you the current at 12 p.m., 12 in the midnight, 2 a.m. in the midnight, so how do we manage? So we just keep the wall open and come back and sleep. So that's where from 2 a.m. to 6 a.m., whatever the duration, only those winklers will be running. So there is excess abuse of water will going to happen. So we should not do that. So we have to increase the frequency and reduce the duration. Very important topic. So you can start on a Monday morning and take about 20 minutes for each block. Cover your entire farm by 2 or 3 days. Again come back on Thursday and do it. So you reduce the duration to 20 minutes and you can come back to the same location after 3 days. So like that you can do that. With the less water available with us, we should be able to manage the soil moisturization. So this is very important. ಮಿತ್ರರೇ, ನಾವು ನೀರಾವರಿ ಪದ್ಧತಿನ ಅಳವಡಿಸ್ಕೊಂಡಾಗ ನಮ್ಮ ವಿಂಕ್ಲರ್ ಆಗ್ಬೋದು ಅಥವಾ ಡ್ರಿಪ್ ಇರಿಗೇಷನ್ ಆಗ್ಬೋದು, ಈಗೇನಾಗುತ್ತೆ, ರಾತ್ರಿ ಕರೆಂಟ್ ಕೊಟ್ಟಿರ್ತಾರೆ, ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಅನಾವಶ್ಯಕವಾಗಿ ನೀರು ಒಂದೇ ಕಡೆ ಹೋಗ್ತಾ ಇರುತ್ತೆ. ಅದೆಲ್ಲವನ್ನು ನಾವು ಅವಾಯ್ಡ್ ಮಾಡ್ತಾ ಬರಬೇಕು. ಹಾಗೆ ರಾತ್ರಿ ನೀವು ತೋಟಕ್ಕೆ ಹೋಗೋದು ನಿಮ್ಮ ಪ್ರಾಣಾಪಾಯ ಇದೆ, ನಿಮ್ಮ ಕೆಲಸದವ್ರಿಗೂ ಪ್ರಾಣಾಪಾಯ ಇದೆ, ಅದನ್ನು ಅವಾಯ್ಡ್ ಮಾಡಬೇಕು. ಆದಷ್ಟು ಹಗಲು ಕೊಡ್ತಕ್ಕಂಥ ಕರೆಂಟಲ್ಲಿ ನೀವು ಅದನ್ನು ರೊಟೇಟ್ ಮಾಡ್ತಾ ಬರಬೇಕು. ಯಾವುದೇ ಬ್ಲಾಕಿಗೆ 20 ನಿಮಿಷದಿಂದ ಅರ್ಧ ಗಂಟೆ ನಿಮ್ಮ ಮಣ್ಣಿನ ಗುಣಲಕ್ಷಣ ಮತ್ತು ಮಣ್ಣಿನಲ್ಲಿ ನೀವು ಮಾಡ್ತಕ್ಕಂಥ ಮುಚ್ಚಿಗೆ ಮತ್ತು ನೆರಳು ಇವೆಲ್ಲವನ್ನು ಗಮನಿಸಿ ಒಂದು 20 ನಿಮಿಷದಿಂದ ಅರ್ಧ ಗಂಟೆ ಕೊಡ್ತಾ ಬನ್ನಿ. ಅದೇ ನಾನು ಹೇಳ್ತೀನಿ ನೋಡಿ, ಇಲ್ಲಿ ನೀವು ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿ, ಸೋಮವಾರ ಕೊಡಿ ಮತ್ತು ಗುರುವಾರ ಅಲ್ಲಿಗೆ ಬನ್ನಿ. ಆದರೆ ಡ್ಯೂರೇಷನ್ ಸಮಯವನ್ನು ಕಮ್ಮಿ ಮಾಡ್ತಾ ಬನ್ನಿ. ಗಂಟೆಗಟ್ಟಲೆ ನೀರು ಕೊಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಮೇಲ್ಮಣ್ಣಿನಲ್ಲಿ ತೇವಾಂಶ ಕಾಪಾಡೋದಷ್ಟೇ ನಮ್ಮ ಗುರಿಯಾಗಿರುತ್ತೆ. ತಳಭಾಗದಲ್ಲಿರ್ತಕ್ಕಂಥ ತೇವಾಂಶ ನಾವು ಮಾಡದಂಥ ಮುಚ್ಚಿಗೆಯಿಂದ ಮತ್ತು ನಮ್ಮ ಸಾವಯವ ಇಂಗಾಲ ಏನು ಸೃಷ್ಟಿ ಮಾಡಿದ್ದೀವಿ ಇದರಿಂದ ಹಿಡಿದಿಟ್ಟಲ್ಪಟ್ಟಿರುತ್ತೆ. ಹಾಗಾಗಿ ಈ ಒಂದು ನೀರಾವರಿ ವ್ಯವಸ್ಥೆಯಲ್ಲಿ ನಾವು ಕಡಿಮೆ ಅವಧಿಯಲ್ಲಿ ನೀರನ್ನು ಬದಲಾಯಿಸ್ತಾ ಹೋಗಬೇಕು. ಅತಿ ಹೆಚ್ಚು ನೀರನ್ನು ಒಂದೇ ಬ್ಲಾಕಲ್ಲಿ ಒಂದೇ ಪ್ಲಾಟಲ್ಲಿ ಇವಾಗ ಬಳಸಬಾರ್ದು. ಇದೊಂದು ಮುಖ್ಯವಾದಂಥ ಒಂದು ವಿಧಾನ. ಸೊ ಇದನ್ನು ನೀವು ಗಮನಿಸ್ಕೊಳ್ಳಿ. ನೀವೇ ಮಾಡೋಂಗಿದ್ರೆ ಅದೇ ಥರ ಮಾಡಿರಿ, ಅಥವಾ ನಿಮ್ಮ ಕೃಷಿ ಕಾರ್ಮಿಕರು ನಿಮ್ಮ ಕೃಷಿ ಭೂಮಿಯಲ್ಲಿ ಮಾಡ್ತಾ ಇದ್ದರೆ ಅವ್ರಿಗೆ ಇದನ್ನು ಮನದಟ್ಟು ಮಾಡಿಕೊಡಿ. ಪ್ರಾರಂಭದಲ್ಲಿ ಕಷ್ಟ ಆಗುತ್ತೆ, ಅವರು ಯಥೇಚ್ಛವಾಗಿ ನೀರನ್ನು ಬಳಸಿ ಕೃಷಿ ಮಾಡಿ ಅಭ್ಯಾಸ ಹೊಂದಿರ್ತಾರೆ. ಬಟ್ ಆದರೂ ನಮ್ಮ ಪ್ರಯತ್ನ ಅದಕ್ಕಲ್ಲಿ ಇರಬೇಕು. ಬೇಡ ಕಣಪ್ಪ, ಮತ್ತೆ ಬುಧವಾರ ಅಲ್ಲಿಗೆ ಬರುವಂತೆ, ಬೇಗ ಬೇಗ ಮುಂದೆ ಚೇಂಜ್ ಮಾಡ್ಕೊಂಡು ಹೋಗು ಅಂತ ಹೇಳಿ ಸೊ ಒಂದು ಸ್ವಲ್ಪ ನಾವು ಅವ್ರಿಗೆ ಈ ಒಂದು ಕ್ಲಾರಿಟಿನ ಕೊಟ್ಟರೆ ಭಾಳ ಒಳ್ಳೆಯದು. ಇದರಲ್ಲಿ ಕಡಿಮೆ ನೀರಿನಲ್ಲಿ ನಾವು ಬೇಸಿಗೆಯಲ್ಲಿ ನಿರ್ವಹಣೆ ಮಾಡ್ದಂಗೆ ಆಗುತ್ತೆ. ಈಗ ಮಿತ್ರ ನಿಮಗೆಲ್ಲ ಗೊತ್ತಿದೆ, ಸುಮಾರು ಜನದ ಬೋರ್ವೆಲ್ಗಳಲ್ಲಿ ಇವಾಗ ನೀರು ಕಮ್ಮಿ ಆಗಿದೆ ಅಥವಾ ನೀರು ನಿಂತೇ ಹೋಗಿದೆ. ಸೊ ಈ ಥರ ಸನ್ನಿವೇಶದಲ್ಲಿ ನಾವು ಹೇಗೆ ಮಾಡೋದು? ಇರೋ ನೀರನ್ನು ಸದ್ಬಳಕೆ ಮಾಡ್ಕೋಬೇಕು. ಅಲ್ಪ ನೀರನ್ನು ಬಳಕೆ ಮಾಡಿ ನಮ್ಮ ಮಣ್ಣಿನ ತೇವಾಂಶ ಕಾಪಾಡಿ ಸೂಕ್ಷ್ಮಜೀವಿಗಳ ಚಟುವಟಿಕೆ. ಇವಾಗ ನಾವು ಕೊಡೋ ನೀರು ತೇವಾಂಶ ಸೂಕ್ಷ್ಮಜೀವಿಗಳಿಗೆ ಮಾತ್ರ, ಗಿಡದ ಬೆಳವಣಿಗೆಗೆ ಏನಲ್ಲ. ಈ ಸಮಯದಲ್ಲಿ ಸಮ್ಮರ್ನಲ್ಲಿ ಸ್ಟ್ರೆಸ್ ಇರುತ್ತೆ, ಗಿಡದ ಬೆಳವಣಿಗೆ ಅಷ್ಟಾಗಲ್ಲ. ಹಾಗಾಗಿ ಮುಂಗಾರು ಮಳೆ ಬಂದ ಮೇಲೆ ಎಲ್ಲವೂ ತನ್ನ ಮುಂದಿನ ಹಂತಕ್ಕೆ ಬೆಳೆಗಳು ಹೋಗ್ತವೆ, ಬಹುವಾರ್ಷಿಕ ಬೆಳೆಗಳು. ಹಾಗಾಗಿ ಕೇವಲ ಲೈಫ್ ಸೇವಿಂಗ್ ವಾಟರ್ ಅಂತ ಹೇಳ್ತೀವಲ್ಲ, ಪ್ರಾಣ ರಕ್ಷಣೆಗಾಗಿ ನೀರು ಕೊಟ್ಟಾಗೆ ಅಥವಾ ಸೂಕ್ಷ್ಮಜೀವಿಗಳ ಚಟುವಟಿಕೆಗೆ ಅವುಗಳನ್ನ ಯಾವಾಗಲೂ ನಾವು ಪ್ರೇರೇಪಿಸಿ ಇಡಬೇಕು ಮಣ್ಣಿನಲ್ಲಿ. ಅದಕ್ಕೋಸ್ಕರ ಒಂದು ಸೂಕ್ಷ್ಮವಾದಂಥ ನೀರಾವರಿಯನ್ನು ಕಡಿಮೆ ಅವಧಿಯಲ್ಲಿ ಕೊಡೋದು ಭಾಳ ಮುಖ್ಯವಾಗುತ್ತೆ. ಹೀಗೆ ಸಾಕಷ್ಟು ವಿಷಯಗಳನ್ನು ನಿಮ್ಮ ಕೃಷಿ ಭೂಮಿಯಲ್ಲಿ ನೀವು ಗಮನಿಸ್ತಾ ಬನ್ನಿ. ನೀರಿನ ಸದ್ಬಳಕೆ, ದುರ್ಬಳಕೆ ಆಗಬಾರ್ದು, ಮತ್ತು ನೀರಿನ ಆವಿಯಾಗೋದನ್ನು ಕಮ್ಮಿ ಮಾಡೋದು, ಮತ್ತು ನಮ್ಮ ಬೆಳೆ ಸಸ್ಯಗಳ ಬೇರೆ ವಲಯದಲ್ಲಿ ಯಾವಾಗಲೂ ತೇವಾಂಶ ಇರೋದು. ಇದಿಷ್ಟನ್ನು ನೀವು ಮತ್ತು ಕಳೆಯನ್ನು ಎತ್ತರಕ್ಕೆ ನಿರ್ವಹಣೆ ಮಾಡೋದು, ಇದಿಷ್ಟನ್ನು ನೀವು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಈ ಮುಂದಿನ 8 ವಾರಗಳು, ಮಾರ್ಚ್, ಏಪ್ರಿಲ್ ಮತ್ತು ಮುಂಗಾರು ಮಳೆ ಬರೋ ತನಕ, ಪೂರ್ವ ಮುಂಗಾರು ಬರೋ ತನಕ ಅದನ್ನು ಮಾಡ್ತಾ ಬನ್ನಿ. ಅನಂತರ ಈ ಬೇಸಿಗೆಯನ್ನು ನೀವು ಸರಾಗವಾಗಿ ದಾಟ್ತೀರಾ. ನಿಮ್ಮ ಗಿಡಗಳು ಆರೋಗ್ಯವಾಗಿರುತ್ತೆ. ನಿಮ್ಮ ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳ ಸಾಂದ್ರತೆ, ಮೈಕ್ರೋಬಯೋಮ್ ಅಂತ ಹೇಳ್ತೀವಿ, ಅದು ಯಾವುದೇ ರೀತಿ ವ್ಯತ್ಯಾಸ ಆಗದಾಗೆ ಮಳೆಗಾಲಕ್ಕೆ ಅದು ನಿರ್ವಹಿಸಲ್ಪಡುತ್ತೆ. ಸೊ ಇದಿಷ್ಟು, ಇನ್ನೂ ಸಾಕಷ್ಟು ವಿಷಯಗಳಿದೆ. ಸೊ ನಿಮ್ಮ ವೈಯಕ್ತಿಕ ಕೃಷಿ ತೋಟದಲ್ಲಿ, ಕೃಷಿ ಭೂಮಿನಲ್ಲಿ ನೀವು ಇದನ್ನು ಗಮನಿಸ್ತಾ ಬನ್ನಿ. ಹೇಗೆ ಕಡಿಮೆ ನೀರಿನಲ್ಲಿ ಕಡಿಮೆ ಅವಧಿಯಲ್ಲಿ ತೇವಾಂಶ ಕಾಪಾಡ್ಬೋದು ಅನ್ನೋದನ್ನು, ಮುಖ್ಯವಾಗಿ ಆವಿಯಾಗುವುದನ್ನು ಕಮ್ಮಿ ಮಾಡಬೇಕು. ಸೊ ಯು ಹ್ಯಾವ್ ಟು ಕಂಟ್ರೋಲ್ ಎವಾಪರೇಷನ್ ಆಫ್ ದ ಸಾಯಿಲ್ ಮಾಯಿಶ್ಚರ್ ಫ್ರಮ್ ವೇರೆವರ್ ಇಟ್ ಈಸ್. ಸೊ ಅದು ಒಂದು ಮುಖ್ಯ ಗುರಿಯಾಗಿರುತ್ತೆ ಅಂತೇಳಿ ಮುಂದುವರಿತಾ ಹೋಗೋಣ. ಇದಿಷ್ಟನ್ನು ನಾನು ಇವತ್ತು ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತು.
ಹಾಗಾಗಿ ಇಷ್ಟನ್ನ ವಿಷಯ ಹೇಳ್ಕೊಂಡಿದ್ದೀನಿ. ಸೊ ಇದರಲ್ಲಿ ಯಾವುದಾದ್ರೂ ನಿಮ್ಮಲ್ಲಿ ಯಾವುದಾದ್ರು ಅನುಮಾನಗಳಿದ್ದರೆ ಅಥವಾ ಅನುಭವಗಳಿದ್ದರೆ ಇದರಿಂದನೇ ಪ್ರಾರಂಭ ಮಾಡಿ, ನಂತರ ಓಪನ್ ಶೇರಿಂಗ್ ಇರುತ್ತೆ. ಸೊ ನಿಮ್ಮ ವಿವರಣೆಯನ್ನು ಕೊಡ್ತಾ ಹೋಗ್ಬೋದು. ಸೊ ದಿಸ್ ವಾಟ್ ಐ ವಾಂಟೆಡ್ ಟು ಸೇ ಕ್ವಿಕ್ಲಿ ಟುಡೇ. ಸೊ ಪ್ಲೀಸ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಆಫ್ ಇರಿಗೇಷನ್ ಮ್ಯಾನೇಜ್ಮೆಂಟ್ ಇನ್ ದ ಸಮ್ಮರ್ ಡೇಸ್. ವಾಟ್ ಆರ್ ದ ಥಿಂಗ್ಸ್ ಯು ಆರ್ ಡೂಯಿಂಗ್, ವಾಟ್ ಇನೋವೇಷನ್ ಯು ಆರ್ ಡನ್, how effectively you are managing. So share that information, and also whatever the consolidated information I provided now, just share your feedback. So with this the forum is open for live sharing. ಮಿತ್ರರೇ, ಈಗ ನಿಮ್ಮ ಫೀಡ್ಬ್ಯಾಕು ಮತ್ತು ಅನುಭವ ಹಂಚಿಕೆ ಮತ್ತು ಅನುಮಾನಗಳನ್ನು ವ್ಯಕ್ತಪಡಿಸ್ಬೋದು. ಸರ್ ನಮಸ್ತೆ ಸರ್. ಹೇಳಿ ತಿರುಮಲ ಪ್ರಸಾದ್ ಅವರೇ, ನಿಮ್ಮನ್ನು ಪರಿಚಯ ಮಾಡ್ಕೊಳ್ಳಿ. ಹೇಳಿ, ಹೇಗಿತ್ತು ಕಳೆದ ವಾರ? ಸರ್ ಚೆನ್ನಾಗಿತ್ತು ಸರ್. ಎಲ್ಲ ಮಿತ್ರರಿಗೆ ಹೇಳ್ಬೇಕಾಗಿತ್ತು. ಮೊನ್ನೆ ವಾರ ನಾನು ಮಂಜುನಾಥ್ ಸರ್ ಅವರ ಫಾರ್ಮ್ಗೆ ಹೋಗಿದ್ವಿ. MS ಫಾರ್ಮ್ಗೆ ಹೋಗಿ ಅವರಿಂದ ವಿವರಗಳನ್ನು ತಗೊಂಡೆ. ಭಾರಿ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರು. ತುಂಬಾ ನನಗೆ ಎಷ್ಟೊಂದು ನನಗೆ ಗೊತ್ತಿಲ್ಲದಿದ್ದು ವಿಚಾರಗಳು ತಿಳಿದಿದ್ದಾಯ್ತು, ಎಸ್ಪೆಷಲಿ ಸಂಗಾತಿ ಗಿಡಗಳ ಬಗ್ಗೆ. ಸೊ ನಾನು ಹೊಸದಾಗಿ ಏನು ಸ್ಟಾರ್ಟ್ ಮಾಡ್ಬೇಕಂತಿದ್ದೀನೋ ಅದರಲ್ಲಿ ಸಾರ್ ಹೇಳಿದ್ದೀನೆಲ್ಲ ಅಳವಡಿಸ್ಬೇಕಂತ ಅನ್ಕೊಂಡಿದ್ದೀನಿ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮ ಹಾಸ್ಪಿಟಾಲಿಟಿ ಕೂಡ ಭಾರಿ ಚೆನ್ನಾಗಿತ್ತು. ವಿ ಡೋಂಟ್ ಫರ್ಗೆಟ್ ಯು. ಭಾರಿ ಚೆನ್ನಾಗಿ ಹಾಸ್ಪಿಟಾಲಿಟಿ ಮಾಡಿ ಕಳಿಸಿದ್ರಿ ಸರ್ ನಮಗೆ. ಸರ್, ಇವತ್ತು ನೀವು ಹೇಳಿದ್ದು ಟಾಪಿಕ್ ನಲ್ಲಿ ನಾನು ನಮ್ಮ ಗಿಡದಲ್ಲಿ ತೋಟದಾಗೆ ಕಾಯಿಗಳೆಲ್ಲಾನು ನಿಂಬೆಕಾಯಿ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗೆ ಇದೆ ಸರ್ ನಂದು. ಇವಾಗ ನೀವು ರೊಟೇಷನ್ ಮಾಡು ಅಂತ ಹೇಳ್ತೀರಾ. ನೀರು ಅಂದ್ರೆ ಗಿಡಗಳು ಬೆಳೆಯಲ್ಲ, ಓಕೆ ಗಿಡಗಳು ಬೆಳೆಯಲ್ಲ, ಆದ್ರೆ ಕಾಯಿ ಬೆಳಿಬೇಕಂದ್ರೆ ಚೆನ್ನಾಗಿ ನೀರ್ ಬೇಕಲ್ಲ ಸರ್? ಅಥವಾ ಇವಾಗ ನಮ್ಗೆ ಬರ್ತಿರೋದು 7 hours ಪವರ್ ಸಪ್ಲೈನಾಗೆ ಅದನ್ನ ಡಿವೈಡ್ ಮಾಡ್ತಿದ್ದಾರೆ ಸರ್. 4 hours ಒಂದು, 3 hours ಒಂದು ಮಾಡ್ತಾರೆ. ನಾವು 4 hours ಕಂಟಿನ್ಯೂಸ್ ಆಗಿ ಕೊಟ್ಟರು ಕೂಡ ನಮಗೆ ತೇವಾಂಶ ಅಷ್ಟು ಕಾಣಿಸ್ತಾ ಇಲ್ಲ ನಮ್ ಗಿಡದ ಕೆಳಗೆ. ಬಟ್ ಬೀಡ್ಸ್ ಎಲ್ಲ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ದಿವಸ ಒಂದ್ ಕಡೆನೆ ಹಾಕ್ತಾ ಇದ್ದೀನಿ. ಅಂದ್ರೆ 4 days ಒನ್ಸ್ ನನಗೆ ಟೋಟಲ್ ಗಿಡಗಳೆಲ್ಲ ನೀರ್ ಕವರ್ ಆಗ್ತಾ ಇದೆ. ಈ ಪರಿಸ್ಥಿತಿನಾಗ ನಿಮ್ ಪ್ರಕಾರ ನಾನು 2 hours ಬಿಟ್ಕೊಂಡು ಹೋದ್ರೆ ಸರಿನಾ, ಅಥವಾ ನಾನು ಹೀಗೆ ಕಂಟಿನ್ಯೂ ಮಾಡೋದು ಕರೆಕ್ಟ್ ಅಂತ? ಯಾಕಂದ್ರೆ ಕಾಯಿ ಬೆಳಿಬೇಕಂದ್ರೆ ನೀರ್ ಬೇಕೇ ಬೇಕಲ್ಲ ಸರ್? ಸೊ ಆ ಉದ್ದೇಶದ ಮೇಲೆ ನಿಮ್ಮ ಸಲಹೆ ಕೇಳ್ತಾ ಇದ್ದೀನಿ ಸರ್. ಒಳ್ಳೆಯದು ತಿರುಮಲ ಪ್ರಸಾದ್ ಅವರೇ. ಸೊ ನೀವು ಈ ಕಳೆದ ವಾರದಲ್ಲಿ ನಮ್ಮ MS ಫಾರ್ಮ್ ದೊಡ್ಡಬಳ್ಳಾಪುರ ತಾಲೂಕು ಸಾಸ್ಲು ಹೋಬಳಿ ಬನವತಿ ಗ್ರಾಮ ಇಲ್ಲಿ ಭೇಟಿ ಮಾಡಿದ್ದಕ್ಕೆ ಧನ್ಯವಾದಗಳು. ನೀವು ಮತ್ತು ನಿಮ್ಮ ಶ್ರೀಮತಿಯವರು ಮತ್ತು ನಿಮ್ಮ ಪುತ್ರಿ ಸಾಕಷ್ಟು ಆಸಕ್ತಿಯಿಂದ ಎಲ್ಲವನ್ನೂ ಗಮನಿಸಿದ್ರಿ, ಗ್ರಹಿಸಿದ್ರಿ. ಅದು ನಮಗೆ ಭಾಳ ಮುಖ್ಯ ಅಂತ ಅನ್ನಿಸ್ತು. ಯಾವಾಗ ನಮ್ಮ ಕುಟುಂಬದಲ್ಲಿ ನಮ್ಮ ಶ್ರೀಮತಿಯವರು ನಮ್ಮ ಜೊತೆ ಜೋಡಿಸ್ಕೊತಾ ಬರ್ತಾರೋ ಆವಾಗ ನಮಗೆ ಇನ್ನೂ ಸಾಕಷ್ಟು ಹುಮ್ಮಸ್ಸು ಬರುತ್ತೆ, ಮತ್ತು ಸಾಕಷ್ಟು ಚಟುವಟಿಕೆಗಳನ್ನು ನಾವು ಪರಸ್ಪರ ವಿಮರ್ಶೆ ಮಾಡೋದು, ಹಂಚ್ಕೊಳ್ಳೋದು ಇವೆಲ್ಲವೂ ಆಗ್ತಾ ಹೋಗುತ್ತೆ. ಆ ಗುಣವನ್ನು ನಿಮ್ಮ ಶ್ರೀಮತಿಯವರಲ್ಲಿ ನಾನು ಕಂಡೆ. ಇದನ್ನು ಖಂಡಿತ ನೀವು ಮುಂದುವರಿಸ್ಕೊಂಡೋಗಿ, ಖಂಡಿತ ಒಳ್ಳೆಯದಾಗುತ್ತೆ. ಆಮೇಲೆ ಈ ತೇವಾಂಶದ ಬಗ್ಗೆ ನೀವು ನಿಮ್ಮ ಮೋಸಂಬಿ ಗಿಡದ ಬುಡದಲ್ಲಿ ಏನು ತೇವಾಂಶವನ್ನು ಕಾಪಾಡಬೇಕು ಅದನ್ನು ಗಮನಿಸ್ತಾ ಬನ್ನಿ. ಇವೆಲ್ಲ ಟ್ಯಾಪ್ ರೂಟ್ ಪ್ಲಾಂಟ್ಸ್ ಆದ್ದರಿಂದ ಅಗಲವಾಗಿ ನಮ್ಮ ತೆಂಗು ಅಡಿಕೆ ಥರ ಅಗಲವಾಗಿ ಬೇರೆ ಏನು ಹೋಗಿರಲ್ಲ. 1.5 ಅಡಿ ಅಥವಾ 2 ಅಡಿ ಅಂತರದಲ್ಲಿ ಒಂದು ಬೇಸಿನ್ ಥರ ಇದ್ದು ಆ ಬೇಸಿನ್ನಲ್ಲಿ ತೇವಾಂಶ ಇದ್ದರೆ ಸಾಕು. ನಾನು ಆಲ್ರೆಡಿ ಹೇಳಿದಾಗೆ ಈಗ ಬೇಕಾಗಿರೋದು ತೇವಾಂಶ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನು ಆ್ಯಕ್ಟಿವ್ ಆಗಿ ಇಟ್ಟಿರಲಿಕ್ಕೆ ಮತ್ತು ಆಹಾರ ಉತ್ಪನ್ನ ಮಾಡ್ಕೊಳ್ಳಿಕ್ಕೆ ಗಿಡಗಳು. ನೀವು ಹೇಳಿದ ನಿಜ, ಕಾಯಿಗಳು ಬಲಿಬೇಕಾದ್ರೆ ಅದಕ್ಕೆ ಬೇರೆ ಥರದ ಪೋಷಕಾಂಶಗಳು ಬೇಕಾಗತ್ತೆ. ಅಂದರೆ ಇದು ವಂಶಾಭಿವೃದ್ಧಿ ಹಂತದ 2ನೇ ಹಂತದಲ್ಲಿರುತ್ತೆ. ಸೆಕೆಂಡ್ ಸ್ಟೇಜ್ ಆಫ್ ರೀಪ್ರೊಡಕ್ಟಿವ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅವಕ್ಕೆ ಸಾಕಷ್ಟು ಲಘು ಪೋಷಕಾಂಶಗಳು, ಮಿನರಲ್ಸು ಎಲ್ಲವೂ ಬೇಕಾಗುತ್ತೆ ಗಿಡಗಳಿಗೆ. ಅದು ನಾವೇ ಪಡ್ಕೋತವೆ, ಸೂಕ್ಷ್ಮಜೀವಿಗಳ ಜೊತೆ ಮಾತಾಡಿ ಮಣ್ಣಿನಿರೋದನ್ನು ಪಡ್ಕೊಳ್ತವೆ. ಯಾವ ಗಿಡದ ಬುಡದಲ್ಲಿ ನೀವು ಸಾಕಷ್ಟು ಒಣಮುಚ್ಚಿಗೆ ಮಾಡಿದ್ದೀರಾ ಅಥವಾ ಹಸಿರು ಬಳೆ ಅಥವಾ ನೆರಳನ್ನು ಸೃಷ್ಟಿ ಮಾಡಿದ್ದೀರಾ ಅಲ್ಲಿ ನೀವು ಕಡಿಮೆ ನೀರಿಂದ ನಿರ್ವಹಣೆ ಮಾಡ್ಬೋದು. ಎಲ್ಲಿ ನಿಮ್ಮ ಗಿಡದ ಬುಡ ಬೇಸಿನ್ ಬಿಸಿಲಿಗೆ ತೆರೆದಲ್ಪಟ್ಟಿದೆಯೋ ಅಲ್ಲಿ ನೀವು ಪದೇ ಪದೇ ನೀರನ್ನು ಕೊಡಬೇಕಾಗಿರುತ್ತೆ. ಬಟ್ ನೀವು ಮಲ್ಚಿಂಗ್ ಮಾಡ್ದಲೇ ಇದ್ದಾಗ ನೀವು ಎಷ್ಟೇ ನೀರು ಬಿಟ್ಟರು ಅದು ಮತ್ತೆ ಸಂಜೆ ಹೊತ್ತಿಗೆ ನಾಳೆ ಬೆಳಗ್ಗೆ ಹೊತ್ತಿಗೆ ಎವಾಪರೇಟ್ ಆಗೇ ಆಗುತ್ತೆ. ಸೊ ಒಂದು ಹಂತದಲ್ಲಿ ನಾವು ನೀರನ್ನು ಪೋಷಣೆ ಪೋಲ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಮುಚ್ಚಿಗೆ ಕೊಡಬೇಕು, ಅಥವಾ ಮುಚ್ಚಿಗೆ ಕೊಡೋಕ್ಕೆ ಸಾಧ್ಯವಾಗಿಲ್ಲ ಅಂತಂದರೆ ಇದನ್ನು ಫ್ರೀಕ್ವೆನ್ಸಿ ಮಾಡಿ. ಈಗ 4 ದಿವಸ ಅಂದರೆ ಅದು ಇನ್ನೂ ಕಮ್ಮಿ ಮಾಡಿ, ಪ್ರತಿ 2 ದಿನಕ್ಕೊಂದ್ಸತಿ ಸ್ವಲ್ಪ ಸ್ವಲ್ಪ ಕೊಡ್ತಾ ಬನ್ನಿ. ಜಾಸ್ತಿ ನೀರು ಕೊಡೋದ್ರಿಂದ ಏನು ಪ್ರಯೋಜನ ಆಗಲ್ಲ, ಮತ್ತೆಲ್ಲ ಆವಿಯಾಗಿ ಆಕಾಶಕ್ಕೆ ಹೋಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಮಣ್ಣಿನಲ್ಲಿ ಸಾವಯವ ಅಂಶ, ಮುಚ್ಚಿಗೆ, ಸರಂಧ್ರತೆ, ಪೊರಾಸಿಟಿ ಇವೆಲ್ಲವೂ ಇದ್ದಾಗ ನೀರು ಸರಾಗವಾಗಿ ತಳಮಟ್ಟದಲ್ಲಿ ಬೇರೆ ವಲಯದಲ್ಲಿ ಶೇಖರಿಸಲ್ಪಡ್ತಾ ಇರುತ್ತೆ. ಹಾಗಾಗಿ ಇದು ನೀವು ಅದನ್ನು ನೋಡಿ ಡಿಸಿಷನ್ ತೊಗೊಳ್ಳಿ.
ಸೊ ಕಡಿಮೆ ಅವಧಿನಲ್ಲಿ ಕೊಡೋದು ಮುಖ್ಯ, ಆದರೆ ಅದನ್ನು ಮತ್ತೆ ಫ್ರೀಕ್ವೆನ್ಸಿ ಅಂತ ಹೇಳ್ತೀನಿ. ಮತ್ತು ಯಾವ ಪುನರಾವರ್ತನೆ ಯಾವಾಗ ಮಾಡ್ತೀರಾ ಅನ್ನೋದನ್ನು ನೀವೇ ನಿಮ್ಮ ಗಿಡಗಳನ್ನು, ನಿಮ್ಮ ಮಣ್ಣನ್ನು ಮತ್ತು ಗಿಡದ ಬುಡದಲ್ಲಿರ್ತಕ್ಕಂಥ ತೇವಾಂಶವನ್ನು ಗಮನಿಸ್ತಾ ನೀವೇ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ನಿರ್ಧಾರನ ತಗೊಳ್ಳಿ. ಮಾಹಿತಿ ಸಿಕ್ಕಿದೆ ಅಂತೀನಿ ತಿರುಮಲ ಪ್ರಸಾದ್ ಅವರಿಗೆ. ಅವ್ರು ನಮ್ಮ ಜೊತೆ ಇಲ್ವಾ? ಬರ್ತಾರೆ. ಸೊ ಹೇಳಿಯಪ್ಪ, ಅವ್ರು ಬಂದು ಮತ್ತೆ ಫೀಡ್ಬ್ಯಾಕ್ ಕೊಡಲಿ. ಬೇರೆ ಇನ್ಯಾರು ನಿಮ್ಮ ಅನುಭವಗಳು, ಅನುಮಾನಗಳಿದ್ದರೆ ಹೇಳಿ, ವ್ಯಕ್ತಪಡಿಸಿ. ಸರ್ ಮಂಜುನಾಥ್ ಸರ್, ಬಹಳ ಗುಡ್ ಸರ್, ಬಹಳ ಚೆನ್ನಾಗಿ ಹೇಳಿದ್ರಿ ಇವತ್ತು. ಇನ್ನೊಂದು ಸರ್, ಅದು ಮಾಹಿತಿ ಅದ್ರ ಮೇಲೆ ಓದಿಸೋದಲ್ಲ, ಇನ್ನೊಂದು ಸ್ವಲ್ಪ ಸಣ್ಣದು ಹೇಳ್ತೀನಿ ನಾನು. ಅಲೋವಿರಾ ಜೆಲ್ ಬರ್ತದೆ ಸರ್. ಜೆಲ್ ಒಂದು 200 ಲೀಟರ್ ಡ್ರಮ್ಮಿಗೆ ಬೇಸ್ ಜೆಲ್ ಎಲ್ಲ ಬೇಸ್ ಮಿಕ್ಸಿ ಮಾಡ್ಕೊಂಡು ಜೆಲ್ ಕೊಟ್ಬಿಟ್ರೆ ಬಹಳ ಚೆನ್ನಾಗಿರ್ತೈತೆ, ತಂಪಿರ್ತೈತೆ ಗಿಡಕ್ಕ. ಕಾಯಿ ಶೈನಿಂಗ್ ಬರ್ತೈತೆ, ಬೆಳೆನೂ ಬೇಸ್ ಬರ್ತೈತೆ. ಅದು 100% ಸರ್ ನಾನು ಹೇಳೋದು. ವೆರಿ ಗುಡ್. ಒಂದು ತೋಟದಲ್ಲಿ ನಾವೇ ಅಲೋವಿರಾ ಬೆಳೆಸ್ಕೊಂಡ್ರೆ ಅಲೋವಿರಾ ಜೆಲ್ ಅದು ಒಂದು 10 ಗ್ರಾಮ್ ಅಲ್ಲಿ 50 ಗ್ರಾಮ್ ಅಲ್ಲಿ ಮನುಷ್ಯನ ಬಾಡಿ ಹೀಟ್ ಆಗಿರ್ತೈತಲ್ಲ, ಬಿಸಿಲು ಬಂದು ಹೀಟ್ ಆದ್ಮೇಲೆ ಒಂದು 50 ಗ್ರಾಮ್ ತಗೊಂಡ್ರೆ ಹಾಫ್ ಅನ್ ಅವರ್ನಾಗ ಕೂಲ್ ಮಾಡ್ತೈತೆ ಬಾಡಿನೆಲ್ಲ. ಸರಿ, ಫುಲ್ ವೈಟ್ ಬಂದ್ಬಿಡ್ತಾವ ಪಾಸ್ ಒಯ್ದ್ರು ಕೂಡ ನಾವು. ಓಕೆ. ಅದು ನೋಡಿ ನಾವು ಭೂಮಿ ಕೂಡ ಕೊಟ್ಟು ಚೆನ್ನಾಗಿರ್ತಲ್ಲ ಅಂತ ಇದು ಆಲೋಚನೆ ಮಾಡಿ ಇದು ಹೇಳ್ತಾ ಇದೀನಿ ಸರ್. ನಾವು ಪ್ರಯೋಗ ಮಾಡಿದ್ರ ಬಸವರಾಜಣ್ಣ ಎಲ್ಲರೂ? ಹೌದು ಸರ್, ಸ್ಪ್ರೇಯಿಂಗು ಮಾಡ್ತೀವಿ, ಬೆಲ್ಲದ ನೀರು ಸ್ಪ್ರೇಯಿಂಗ್ ಮಾಡ್ತೀವಿ ಮೇಲೆ. ಸರಿ. ಆ ಮೇಲೆ ಕೆಳಗ ಭೂಮಿ ಕೊಡೋದು ಅಲೋವಿರಾ ಜೆಲ್. ಸರಿ ಸರಿ. 15 ದಿವ್ಸಕ್ಕೊಂದ್ಸಲ ಕೊಟ್ರೆ ಸರ್ ತಂಪಿರ್ತೈತೆ, ಭೂಮಿ ಒಣಗಲ್ಲ, ಡ್ರೈ ಆಗಲ್ಲ, ಬೇರು ಚೆನ್ನಾಗಿರ್ತೈತೆ, ಎಲ್ಲಾ ರೀತಿ ಬೇಯಿಸಿರ್ತೈತೆ ಸರ್. ವೆರಿ ಗುಡ್. ಅದ್ರ ಜೊತೆಗೆ ಇದು ನೀವ್ ಹೇಳಿದ್ರೆ ಆಲೋಚನೆ ಚೆನ್ನಾಗೈತೆ. ಅದ್ರ ತಕ್ಕಂಗೆ ಇದು ಕೂಡ ಕೊಟ್ರೆ ಭೂಮಿಗೆ ಬೇರೆ ಒಂದು ಪ್ರಾಣಿ ಗಿಡ ಕೂಡ ಅದು ಕೊಟ್ರೆ 100% ಫೀವರ್ ಆಗ್ತದೆ. ಅದೇ ಬಸವರಾಜಣ್ಣ, ಸ್ಪ್ರೇ ಮಾಡಿದ್ದಾರೆ ಅವರು. ಇದೇ ಅಲೋವಿರಾ ಸ್ಪ್ರೇ ಮಾಡಿದಾರ, ಬಹಳ ಚೆನ್ನಾಗಿದೆ. ಒಂದು ನಿಮಿಷ. ಸ್ಪ್ರೇ ಮಾಡ್ತಾ ಇದ್ದೀನಿ ಸರ್ ಇವಾಗ ಮೋಸಂಬಿ ಗಿಡಕ್ಕೆ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸ್ಪ್ರೇ 100% ಸರ್. ಪ್ರಕೃತಿ ಸಲುವಾಗಿ ಅದು ಕಾಯಿ ಬರ್ತದೆ ಗಿಡ, ಕಾಯಿ ಬಯಸ್ ಬರ್ತದೆ. ಅದು ಸ್ಪ್ರೇ ಮಾಡಿ ಒಂದು ಅಲೋವೆರಾ ಜೆಲ್, ಅದರಲ್ಲಿ ಫುಲ್ ತಂಪು ಬರ್ತದೆ ಗಿಡ, ಕಾಯಿ ಶೈನಿಂಗ್ ಬರ್ತೈತೆ, ಎಲ್ಲಾ ರೀತಿ ಬೇಕಿರುತ್ತೆ. ಪ್ರಕೃತಿ ಸಲುವಾಗಿ ಅದೇ ಸೈಜ್ ಬಂದ್ಬಿಡುತ್ತೆ ನಿಮಗೆ. ಭೂಮಿ ಕೂಡ ಒಂದ್ಸಲ ಕೊಡ್ರಿ ಸರ್, ನಿಮ್ಗೆ ಅನುಕೂಲ ಆದವಾಗೆಲ್ಲ ಕೊಡ್ರಿ, ಏನಾಗಲ್ಲ, ಭೂಮಿ ಹೀಟ್ ಬರಲ್ಲ, ಎಲ್ಲಾ ರೀತಿ 100% ಪಾಸ್ ಆಗ್ತದೆ. ಖಂಡಿತ ಒಳ್ಳೆಯ ಸಲಹೆ ಬಸವರಾಜ್ ಅವರೇ, ನೀವು ಪ್ರಯೋಗ ಮಾಡಿದ್ದೀರಾ. ಮುಖ್ಯವಾಗಿ ಈ ರೀತಿಯ ವಿಶಿಷ್ಟವಾದಂಥ ಸಸ್ಯಗಳನ್ನು ಬೆಳೆದು ಅವುಗಳನ್ನು ಬೇರೆಗೆ ಸೇರಿಸೋದ್ರಿಂದ ಅದರಿಂದ ಪರಿಣಾಮ ಆಗುತ್ತೆ. ನೀವು ಹೇಳಿದಂಗೆ ಅಲೋವೆರಾದಲ್ಲಿ ಔಷಧೀಯ ಗುಣಗಳಿರುತ್ತೆ, ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಕಂಟ್ರೋಲ್ ಮಾಡ್ತಾ ಬರುತ್ತೆ ನಮ್ಮ ಬೆಳೆ ಸಸ್ಯದ ಬೇರು ವಲಯದಲ್ಲಿ. ಮತ್ತು ಸ್ವಲ್ಪ ಅಂಟಿನ ಅಂಶನೂ ಇರುತ್ತೆ, ಸೋಪಿನ ಥರ ಅಂಟಿನ ಅಂಶ ಇರುತ್ತೆ. ಹಾಗಾಗಿ ಸಾಯಿಲ್ ಪಾರ್ಟಿಕಲ್ಸ್ನ ಬೈಂಡಿಂಗ್ ಮಾಡುತ್ತೆ, ಅಂದರೆ ಮಣ್ಣು ಕಣಗಳನ್ನು ಹಿಡಿದಿಟ್ಕೊಳ್ಳುತ್ತೆ. ಎಲ್ಲಿ ನಮಗೆ ಮೇಲ್ಮಣ್ಣು ಮರಳು ಮಿಶ್ರಿತ ಮಣ್ಣು ಇರುತ್ತೋ, ಅಂದರೆ ಸಾಯಿಲ್ ಪಾರ್ಟಿಕಲ್ಸ್ ಜಾಸ್ತಿ ಇರುತ್ತೋ, ಅಲ್ಲಿ ಮಣ್ಣನ್ನು ಹಿಡಿದಿಟ್ಕೊಳ್ಳೋಕ್ಕೆ, ಜಿಗುಟುತನ, ಅಂಟುತನವನ್ನು ತರಲಿಕ್ಕೆ ಇದೊಂದು ಸ್ವಾಭಾವಿಕವಾದಂಥ ಮೂಲ ಅಂತ ನಾವು ಅನ್ಕೋಬೋದು. ಹಾಗಾಗಿ ಇದನ್ನು ಬಳಸೋದ್ರಿಂದ ಖಂಡಿತ ಯಾವುದೇ ನೋಡಿ ನೈಸರ್ಗಿಕವಾಗಿ ಪ್ರಾಕೃತಿಕವಾಗಿ ಏನು ಸಿಗುತ್ತೋ ಅದನ್ನು ತಂದು ಕಡಿಮೆ ಮಾಡಿರಿ. ಅದನ್ನೇನು ಜಾಸ್ತಿ ಮಾಡಬೇಕಾಗಿಲ್ಲ. ಬಸವರಾಜಣ್ಣ ಹೇಳ್ದಂಗೆ ಕಡಿಮೆ ಜೆಲ್ಲು, ಓನ್ಲಿ ಜೆಲ್ ಒಂದೇ, ಹೊರಗಡೆ ತಗೊಳ್ ತೆಗೆದು ಓನ್ಲಿ ಜೆಲ್ ಒಂದೇ ಮಿಕ್ಸಿ ಹಾಕೊಂಡು 10 kg ಸಾಕು. ಅದೇ ಸೊ ಒಂದು 200 ಲೀಟರ್ ಡ್ರಮ್ಮಿಗೆ 10 kg ಸಾಕು. ಫುಲ್ ತಂಪಿರ್ತೈತೆ ಭೂಮಿ, ನಿಮ್ಗೆ 15 ದಿವಸ ತಂಪಿರ್ತೈತೆ ನೋಡ್ರಿ ಬೇಕಾದ್ರೆ. ಖಂಡಿತ ಇದು ಒಳ್ಳೆ ಡ್ರೈ ಆಗಲ್ಲ, ಗ್ರೋತ್ ಬರ್ತೈತೆ, ಗಿಡ ಏನಾಗಲ್ಲ, ಆರೋಗ್ಯವಾಗಿರ್ತೈತೆ ಚೆನ್ನಾಗಿ. ಸರ್ ಗಿಡ ಏನೂ ಆಗಲ್ಲ ಸರ್, ಇವೆಲ್ಲ ಪ್ರಕೃತಿ ಒಳಸುರಿಗಳು. ಇದರಲ್ಲಿ ಮಣ್ಣಿಗಾಗಲಿ ನಮ್ಮ ಬೆಳೆ ಸಸ್ಯಕ್ಕಾಗಲಿ ಯಾವುದೇ ರೀತಿಯ ದುಷ್ಪರಿಣಾಮ ಇಲ್ಲ. ಸೊ ನಾವು ನೈಸರ್ಗಿಕ ಕೃಷಿಕರು ನೇರವಾಗಿ ಈ ವಿಧಾನಗಳನ್ನು ನೀವೇನು ಪ್ರಯೋಗ ಮಾಡಿ ಯಶಸ್ಸು ಪಡ್ಕೊಂಡಿದ್ದೀರಾ, ಈ ನಿಮ್ಮ ಅನುಭವದ ಆಧಾರದ ಮೇಲೆ ನಾವುಗಳು ಪ್ರಾರಂಭ ಮಾಡಬೇಕು. ಮಿತ್ರರೇ, ಎಲ್ಲಿ ಸಾಧ್ಯವೋ ಅಲ್ಲಿ ಈ ಅಲೋವೆರಾ ಗಿಡಗಳನ್ನು, ಲೋಳೆಸರ ಗಿಡ ಅಂತಲೂ ಕನ್ನಡದಲ್ಲಿ ಹೇಳ್ತೀವಿ, ಇದನ್ನು ನೀವು ನೆಡ್ತಾ ಬನ್ನಿ. ಅದನ್ನು ಈ ಒಂದು ಋತುಮಾನಗಳಲ್ಲಿ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಉಪಯೋಗಿಸೋದನ್ನು ಮರಿಬೇಡಿ. ತೋಟದಾಗ ನಾವು ಬೆಳೆಸುವ ಸರ್ ಬೇಕಾದಂಗ. ಖಂಡಿತ ಒಂದು 6 ಮಂತ್ಸ್ ಆದ್ಮೇಲೆ ಅದ್ರಾಗಿರೋ ಪರ್ಸೆಂಟೇಜ್ ಫುಲ್ ಇರ್ತೈತೆ, ಅವಾಗ 100% ಬರ್ತದೆ ಗಿಡ. ಓಕೆ, ಆ ಲೀವ್ಸ್ ಬಳಸ್ಬೇಕು ನಾವು, ಪ್ರೌಢಾವಸ್ಥೆಗೆ ಬಂದಿರುತ್ತೆ. ಅವಾಗ ನಾವು ಅವು 6 ಮಂತ್ಸ್ ಆದ್ಮೇಲೆ ಆ ಲೀವ್ಸ್ ಬಳಸಿದ್ರೆ ಜೆಲ್ ಒಂದೇ, ಹೌದು, ತಗೊಲಿಲ್ಲ. ಅರ್ಥ ಆಯ್ತು. ಒಳಗಡೆ ಇರೋ ವೈಟ್ ಜೆಲ್ ಒಂದೇ ಬಳಸ್ಬಿಟ್ರೆ ಒಂದು 200 ಲೀಟರ್ಗೆ 10 kg ಹಾಕೊಂಡು 100% ನಿಮ್ಗೆ ಅಸಲು ಶಾತನೇ ಕಡಿಮೆ ಆಗೋದಲ್ಲ, ಖಂಡಿತ ಫುಲ್ ಕ್ಯೂರ್ ಆಗುತ್ತೆ. ಹೌದು. ಎಷ್ಟು ಕೊಡ್ತೀರಾ ಒಂದ್ ಗಿಡಕ್ಕೆ? ಅಲ್ಲ ಮೇಡಮ್, 200 ಲೀಟರ್ ನೀರಿಗೆ ಡ್ರಮ್ಮಿಗೆ 10 kg ಮೇಡಮ್. ನೀವು ದೊಡ್ಡ ಗಿಡ ಜಾಸ್ತಿ ಕೊಡ್ರಿ, ಕಡಿಮೆ ಇದ್ರೆ ಕಡಿಮೆ ಕೊಡ್ರಿ. ಸರಿ.
ನಾವು ಗನ್ನಲ್ಲಿ ಕೊಡ್ತೀವಿ ಮೇಡಮ್. ಗನ್ ನಾದು ತೆಗೆದಾಕಿ ಗನ್ಗೆ ಹಾಕ್ಯಂಬೋದು, ಹಾಕ್ಯಂತ ಬಿಟ್ಕೊಂತ ಹೋಗ್ತಿರೋದು ಬ್ಯಾಟ್ರಿ ಗನ್. ಸರಿ ಸರಿ ಸರಿ. ಒಂದೊಂದು ಗಿಡಕ್ಕೆ ಬಿಡಾಕಂತ ಸಾಧ್ಯವಲ್ಲ. ಹ್ಮ್. ಲೇಬರ್ ಖರ್ಚು ಜಾಸ್ತಿ ಬರ್ತದ ಹೊರ ಒಂದೊಂದು ಗಿಡಕ್ಕೆ ಹಾಕ್ಯಂತ ಹೋಗ್ಬೇಕಂದ್ರೆ. ಹೌದು. ಇದು ಬೆಸ್ಟ್ ಮೇಡಮ್. ಇದು ಹಾಕ್ಯಂಬ ನಾವು ಹೇಳಿದ್ವಿ ಮಾಡ್ಕೊಂತ ಹೋದ್ರೆ 100% ಫೇವರ್ ಆಗ್ತದೆ ನಮಗೆ. ಭೂಮಿ ತಂಪು ಬರ್ತದೆ. ಖಂಡಿತ ಒಂದ್ಸಲ ಬೆಲ್ಲದ ನೀರು ಸ್ಪ್ರೇ ಮಾಡ್ರಿ. 10 kg ಬೆಲ್ಲ ಹಾಕ್ರಿ 200 ಲೀಟರ್ಗೆ. ಒಂದ್ಸಲ ಸ್ಪ್ರೇ ಮಾಡ್ರಿ ಮೇಲೆ ಕೊಂಬಗೆ. ಸರಿ. ಅದು ನ್ಯಾಚುರಲ್ ಆರ್ಗಾನಿಕ್ ಬೆಲ್ಲ. ಸ್ವಲ್ಪ ಅರಿಶಿಣದ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಮಾಡ್ತೇವೆ ಸರ್, ಮಾಡ್ತೇವೆ ಅದು ಕೂಡ ಮಾಡ್ತೇವೆ, ಏನಾಗಲ್ಲ. ಸ್ಪ್ರೇಯಿಂಗ್ ಬಳಸ್ಬೋದು ಸರ್. ಈ ಅಡಿಕೆ ಸಿಪ್ಪೆ ಮಲ್ಚಿಂಗ್ ಮಾಡಬಾರ್ದು ಹಂಗೆ ಡೈರೆಕ್ಟ್ ಆಗಿ? ನೀವು ಮಲ್ಚಿಂಗ್ ಬೇಕಾದ್ ಮಾಡ್ರಿ ಮೇಡಮ್. ಅದರಲ್ಲಿ ಬೇಡಮಲ್ಲ, ಭೂಮಿಗೆ ಬೇಕಾದ ತಂಪು ಕೊಡ್ಬೋದು. ಸಾರ್ ಹೇಳ್ದಂಗೆ ಈಗ ಮಂಜುನಾಥ್ ಸರ್ ಹೇಳಿದ್ರ ಮಲ್ಚಿಂಗ್ ಯಾವ್ದಾದ್ರು ಮಾಡ್ಕೋದು. ಇದು ಕೊಡ್ರಿ ಭೂಮಿಗೆ, ಬೇರಿಗೆ ಅಂತ ಹೇಳ್ತೇನೆ. ಅಲೋವೆರಾ ಜೆಲ್. ಅದು ಗೊತ್ತಾಯ್ತು. ಅಲ್ಲ, ಅಡಿಕೆ ಸಿಪ್ಪೆ ಡೈರೆಕ್ಟ್ ಆಗಿ ಮಾಡಬಾರ್ದು ಅಂತಾರಲ್ಲ, ಲಿಗ್ನಿನ್ ಜಾಸ್ತಿ ಇರುತ್ತೆ ಅಂತ ಅದಕ್ಕೆ ಹೇಳ್ತಾ ಇದ್ದೆ. ಥಿಕ್ನೆಸ್ ಅದು ಅಡಿಕೆ ಬಗ್ಗೆ ಗೊತ್ತಿಲ್ಲ ಮೇಡಮ್ ನನಗೆ. 2 ಇಂಚಿನ ನಂತರ ಅಂದ್ರೆ ಜಾಸ್ತಿ ಥಿಕ್ನೆಸ್ ಜಾಸ್ತಿ ಕೊಡಬೇಡಿ. 2 ಇಂಚಷ್ಟು ಇರಲಿ, 1 ಎಳೆ ಅಥವಾ 2 ಎಳೆ ಇರಲಿ. ಯಾಕೆಂದರೆ ಅಲ್ಲಿ ಗಾಳಿ ಆಡುವಿಕೆನೂ ಆಗಬೇಕು. ಹಾಗಾಗಿ ನೀವು ಅದನ್ನು ಥಿಕ್ನೆಸ್ನ ಕಮ್ಮಿ ಮಾಡ್ತಾ ಬನ್ನಿ. ಹಾಗಾಗಿ ಅದು ಒಂದು ದ್ರವ್ಯವಾಗಿ ಬಳಸಲ್ಪಡುತ್ತೆ. ಅಡಿಕೆ ಸಿಪ್ಪೆ ಇನ್ನೊಂದು ಮುಖ್ಯ ಉಪಯೋಗ ಏನಪ್ಪ ಅಂದರೆ, ಅದು ಕಳಿಲಿಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ. ನಮಗೆ ಜೂನ್ ಕೊನೆ ವಾರ ತನಕನೂ ನಮ್ಮ ಬುಡದಲ್ಲಿ ಮುಚ್ಚಿಗೆಯಾಗಿ ಇರುತ್ತೆ. ಹಾಗಾಗಿ ದೀರ್ಘಾವಧಿಯವರೆಗೆ ನಮ್ಮ ಈ ಬೇಸಿಗೆ ಕಾಲವನ್ನು ದಾಟಿಸಲಿಕ್ಕೆ ಅದು ಅನುಕೂಲ ಆಗುತ್ತೆ. ಹಸಿ ಸಿಪ್ಪೆ ತರಬೇಡ್ರಿ. ಅಡಿಕೆ ಕತ್ತರಿಸೋ ಯಂತ್ರದಿಂದ ಬರುತ್ತಲ್ಲ ಸಿಪ್ಪೆ, ಅದನ್ನು ನೇರವಾಗಿ ಬಳಸಬೇಡ್ರಿ. ಒಂದು ಕಡೆ ಹಾಕಿ ಅದನ್ನು ಸ್ವಲ್ಪ ಒಣಗಿಸಿ ಅದರಲ್ಲಿರೋ ರಸವನ್ನೆಲ್ಲ ತೆಗೆದು ನಂತರ ಒಣ ಮುಚ್ಚಿಗೆಗೆ ಅದನ್ನು ಕೇವಲ 2 ಇಂಚ್ ದಪ್ಪಕ್ಕೆ ತೆಳುವಾಗಿ ಬಳಸೋದ್ರಿಂದ ಏನೂ ಸಮಸ್ಯೆ ಇಲ್ಲ. ದಿವಸ 10 ಗ್ರಾಮ್ 15 ಗ್ರಾಮ್ ತಗೊಂಡ್ರೆ ಕೂಡ ಮನುಷ್ಯನ ಬಾಡಿಲೆಲ್ಲ ಕ್ಲೀನ್ ಮಾಡ್ತೇವೆ ಸರ್. ಏನ್ ರೋಗ ಇದ್ರು ಕೂಡ ನೈ ಮಾಡ್ತಂತೆ. 200 ರೋಗ ಇರ್ಲಿ ನೈ ಮಾಡ್ತಂತ ಅಲೋವೆರಾ ಜೆಲ್ ಎಂಬುದು. ಖಂಡಿತ ಸರ್, ಅದು ಬಾಡಿಗೆ ಬಹಳ ಒಳ್ಳೇದ ಸರ್. ಅದು ಭೂಮಿಗೆ ಒಳ್ಳೇದೇ, ಬಾಡಿಗೆ ಒಳ್ಳೇದೇ. ಯಾರ್ಯಾರಿಗೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ, ಎಷ್ಟು ಗಿಡಗಳಿಗೆ ಸಾಧ್ಯವಾಗುತ್ತೋ ಅದನ್ನು ಅಳವಡಿಸ್ತಾ ಬರೋಣ. ಹೌದು ಸರ್, ಮಾಡ್ತಾ ನಮ್ಮ ಬೆಳೆ ಸಸ್ಯಗಳಲ್ಲಿ ಇವಾಗೇನು ಬೇಸಿಗೆಯ ಒತ್ತಡ ಸೃಷ್ಟಿಯಾಗುತ್ತೆ, ಸಮ್ಮರ್ ಸ್ಟ್ರೆಸ್ ಅಂತೀವಿ. ಆ ಒತ್ತಡವನ್ನು ನಮ್ಮ ಸಸ್ಯಗಳು ನಿರ್ವಹಣೆ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ಪೂರಕವಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಮಂಜುನಾಥ್, ನೀವು ಅರಿಶಿಣದ ಪುಡಿ ಹಾಕಿ ಅಂತ ಹೇಳಿದ್ರಿ. ನಾನು ಪ್ರಭು ಮಾತಾಡ್ತಿರೋದು. ನೀವು ಅರಿಶಿಣದ ಪುಡಿ ಹಾಕಿ ಅಂತ ಹೇಳಿದ್ರಿ. ಅರಿಶಿಣದ ಪುಡಿ ಸಾಮಾನ್ಯಕ್ಕೆ ನೀರಲ್ಲಿ ಕರಗಲ್ಲ ಅಲ್ವಾ? ಕರಗುತ್ತೆ ಸರ್, ಅದು ಸಣ್ಣ ಕಣಗಳ ಮೈಕ್ರೋ ಪಾರ್ಟಿಕಲ್ಸ್ ಇರುತ್ತೆ. ಕರಗುತ್ತೆ. ಎಷ್ಟು ಅಂದ್ರೆ ಬಹಳ ಕಮ್ಮಿ ಕ್ವಾಂಟಿಟಿ ಯೂಸ್ ಮಾಡಬೇಕಾಗುತ್ತೆ ನೀರಲ್ಲಿ. ಹೌದು, 1 ಚಿಟಿಕೆ ಅಂತ ಹೇಳ್ತೀವಿ. 1 ಚಿಟಿಕೆ, 2 ದ್ರಾವಣ ತಯಾರು ಮಾಡ್ಕೊಂಡ್ರೆ 1 ಚಿಟಿಕೆ. 2 ಬಿಟ್ಟಲ್ಲಿ ಹಿಡ್ಕೊತೀವಲ್ಲ ದೇವ್ರ ಪೂಜೆ ಮಾಡುವಾಗ 1 ಚಿಟಿಕೆ ಅಷ್ಟನ್ನು ಹಾಕ್ತಾ ಬನ್ನಿ. ಜಾಸ್ತಿ ಹಾಕಿದ್ರೂ ತೊಂದರೆ ಇಲ್ಲ, ಅದು ಕೆಳಗಡೆ ಸೆಟ್ಲ್ ಆಗಿರುತ್ತೆ. ಮತ್ತು ನಿಮ್ಮ ನಾಸಲ್ ಬ್ಲಾಕ್ ಆಗುತ್ತೆ. ನೀವು ಈ ಥರ ಬಸವರಾಜಣ್ಣ ಹೇಳ್ದಂಗೆ ನಮ್ಮ ಬೆನ್ನಿ ಕಟ್ಕೊಳ್ಳೋ ಸಿಂಪಡಣಾ ಯಂತ್ರದಲ್ಲಿ ನಾವು ಮಾಡಕ್ಕೆ ಹೊರಟಾಗ ನಾಸಲ್ ಬ್ಲಾಕ್ ಆಗುತ್ತಾ ಅನ್ನೋದು ಒಂದು ಶಂಕೆ ನಮಗಿರುತ್ತೆ. ಹಾಗಾಗಿ ಅದೇ ನೀವು ಹೇಳ್ದಂಗೆ 1 ಚಿಟಕಿ ಹಾಕ್ಬಿಟ್ಟು ಬಿಟ್ಬಿಟ್ಟು 1 ದಿವಸ ಏನ್ ಮೇಲ್ಗಡೆ ಕರಗಿರುತ್ತೆ ಅದನ್ನ ಸ್ಪ್ರೇ ಮಾಡೋದು ಒಳ್ಳೆಯದು ಸರ್. ಇದು ರೋಗ ನಿರೋಧತೆ ಶಕ್ತಿ ಕೊಡುತ್ತೆ. ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದ್ದೀವಿ. ಇವಾಗ ಏನು ಬೇಸಿಗೆಯ ಒತ್ತಡ ನಮ್ಮ ಎಳೆಗಿಡಗಳ ಮೇಲೆ ಆಗ್ತಾ ಇರುತ್ತೆ, ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಇದು ಒಂದು ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ನಮಗೆ ಸಿಗ್ತಕ್ಕಂಥ ಒಂದು ಔಷಧಿಯಾಗಿದೆ. ಹಾಗಾಗಿ ಇದನ್ನು ಸಾಧ್ಯವಾದ ಜಾಗದಲ್ಲಿ ಸಾಧ್ಯವಾದಷ್ಟು ಬಳಸ್ತಾ ಬನ್ನಿ. ಅದೇ ಅರಿಶಿಣದ ಪುಡಿನಲ್ಲೂ ತುಂಬಾ ಡೂಪ್ಲಿಕೇಟ್ಸ್ ಬರ್ತವೆ. ಯು ಹ್ಯಾವ್ ಟು ಫೈಂಡ್ ಔಟ್. ಇನ್ನು ನ್ಯಾಚುರಲ್ ಆಗಿರೋದನ್ನ, ನೈಸರ್ಗಿಕವಾಗಿ ಸಿಗುವಂತ ಅರಿಶಿಣದ ಪುಡಿನ ತಗೊಂಡ್ ಹಾಕೋದು ಒಳ್ಳೇದು ಅಂಗಡಿ ತಗೊಳಕ್ಕಿಂತ. ತಿರುಮಲ ಪ್ರಸಾದ್ ಲೈನಲ್ಲಿದ್ದೀರಾ? ಸರ್ ಇದೇನು ಸರ್, ಹೇಳ್ರಿ ಸರ್. ಅರಿಶಿಣದ ಪ್ರಯೋಗ ಹೇಳಕ್ಕಾಗತ್ತಾ? ನೀವು ನೋಡಿದ್ರಲ್ಲ? ಸರ್ ನೋಡಿದೆ ಸರ್. ಅದು ಅರಿಶಿಣದ್ದು ಕೊಂಬು ತಗೊಂಡು ಸ್ವಲ್ಪ ಮೇಲೆ ಸಿಪ್ಪೆನ ಸ್ವಲ್ಪ ಅದನ್ನ ಒಂದು ಸ್ವಲ್ಪ 1 ಚಿಟಿಕೆಯಷ್ಟು ಸಿಪ್ಪೆನ ತೆಗೆದು ಬಿಟ್ಟು ನಮ್ಮ ಬೆರಳು ಇರುತ್ತಲ್ಲ ರೀ, ಹೆಬ್ಬೆರಳಿನ ಇದು ಉಗುರು ಮತ್ತೆ ಚರ್ಮದ ಹತ್ರ ಸ್ವಲ್ಪ ಒಂದು ನಿಮಿಷ ಈ ತರ ಅದನ್ನ ನಾವು ಇದ್ ಮಾಡ್ಕೊಂಡ್ರೆ, ರಬ್ ಮಾಡಿದ್ರೆ ಯೆಲ್ಲೋಯಿಶ್ ಕಲರ್ ಬರುತ್ತೆ. ಅದು ಆ ಯೆಲ್ಲೋಯಿಶ್ ಕಲರ್ ಬಂದು ನಿಮಗೆ 1 ಡೇ ವರೆಗಿರುತ್ತೆ. ಇನ್ನು ಜಾಸ್ತಿ ಅದು ಕೆಮಿಕಲ್ ಇರೋದಾದ್ರೆ 1.5 ಡೇಸ್ 2 ಡೇಸ್ ವರೆಗೆ ಇರುತ್ತೆ ಅಂತ. ಸೊ ಅದು ಪ್ಯೂರೆಸ್ಟ್ ಫಾರ್ಮ್ ಆಫ್
ಟರ್ಮರಿಕ್. ಅರ್ಶನ ಅಂತ. ಸೊ ದಟ್ ಈಸ್ ಹೌ ಇಟ್ ಈಸ್ ಎಸ್ಟಾಬ್ಲಿಷ್. ಚೆಕ್ ಮಾಡೋದು ಸರ್, ಅದನ್ನ ಹಂಗೆ ಚೆಕ್ ಮಾಡೋದು. ನಮ್ಗೆ ಈ ಅರ್ಶನ ಬೈ ಡಿಫಾಲ್ಟ್ ಅಂದ್ರೆ ಕೂಡ ಅರ್ಶನದ ಕೊಂಬು ತಗೊಂಡು ನಮ್ ಬೇಕಿದ್ದ ನಾವ್ ಮಾಡ್ಕೋಬೇಕಾಗ್ಲಿ. ಬಜಾರ್ನ ಸಿಗೋದು ಬೈ ಡಿಫಾಲ್ಟ್ ರಂಗೋಲಿನೋ ಅಥವಾ ಅಕ್ಕಿ ಹಿಟ್ಟೋ ಗೋಧಿ ಹಿಟ್ಟಿ ಕಲ್ಸಿರೋದೇ ಸಿಗುತ್ತೆ ಸರ್. ಯು ಡೋಂಟ್ ಗೆಟ್ ಪ್ಯೂರೆಸ್ಟ್ ಫಾರ್ಮ್. ಪ್ಯೂರೆಸ್ಟ್ ಫಾರ್ಮ್ ಅಂತಂದ್ರೆ ಅರ್ಶನ ಕೊಂಬು ತಗೊಂಡು ಹಿಟ್ ಮಾಡ್ಕೊಂಡು ನಾವು ಯೂಸ್ ಮಾಡ್ಬೇಕು ಸರ್. ಖಂಡಿತ. ಇದೊಂದು ಪ್ರಯೋಗ ನಾವು ಮೊನ್ನೆ MS ಫಾರ್ಮಲ್ಲಿ ಮಾಡಿದ್ವಿ. ಸೊ ತಿರುಮಲ ಪ್ರಸಾದ್ ಅವರು ಮತ್ತು ಶ್ರೀಮತಿ ಅವರು ಇದನ್ನು ಗಮನಿಸಿದ್ರು. ಹಾಗಾಗಿ ಅವರ ಅನುಭವ ಅವ್ರ ಬಾಯಿಂದನೇ ಬರಲಿ ಅಂತ ಇದೊಂದು ವಿವರಣೆ ಬಂತು. ಹೇಳಿಯಪ್ಪ. ಅದು ಅರ್ಶನ ತಮ್ಮ ತಗೊಂಡು ಮಾಡೋದು ನಂಬರ್ 1 ಪಾಯಿಂಟ್ ಸರ್. ಒಳ್ಳೇದು ಹೇಳಿದಿರಿ ತಿರುಮಲ ಪ್ರಸಾದ್. ಥ್ಯಾಂಕ್ ಯು ಸರ್. ಓಕೆ, ಖಂಡಿತ. ಹೇಳಿಯಪ್ಪ, ಮುಂದುವರಿಸಿ. ಇನ್ಯಾವುದಾದ್ರು ಸರ್ ದಿಲೀಪ್ ಹಿಯರ್ ಸರ್. ಹೇಳಿ. ಈಗ ನೀವು ಒಂದು ವಿಂಕ್ಲರ್ ಜೊತೆಗೆ ಒಂದು ಸ್ಪ್ರಿಂಕ್ಲರ್ ನಾನು ಜೊತೆಗೆ ಅಳವಡಿಸ್ಕೊಂಡಿದ್ದೀರಾ ಸರ್? ಹೇಳಿ ಹೇಳಿ. ಸೊ ಒಂದ್ ಸ್ಮಾಲ್ ಡೌಟ್ ಇತ್ತು ಸರ್. ಈ ಎರಡರ ಬದಲಾಗಿ ರಾಬಿನ್ ಸ್ಪ್ರಿಂಕ್ಲರ್ ಏನಾದ್ರು ಮಾಡ್ಕೊಂಡಿದ್ರೆ ವಾಸ್ ದಟ್ ಬೀನ್ ಯೂಸ್ಫುಲ್ ಫಾರ್ ಯು ಸರ್? ಇಲ್ಲ, ನಾನು ಆಲ್ರೆಡಿ ಆ ವಿವರ ಇನ್ಫೋ ವಾಹಿನಿ ವಿಡಿಯೋದಲ್ಲಿ ಅದನ್ನು ಹೇಳಿದ್ದೀನಿ ಕನ್ನಡದಲ್ಲಿ. ಅಂದರೆ ಸರಳವಾಗಿ ಸರ್, ಇದು ನನಗೆ ನೀರಿನ ಅಂಶ, ನೀರು ಕಮ್ಮಿ ಇರೋದ್ರಿಂದ ಮತ್ತು ನಾನು ಡೀಸೆಲ್ ಜನ್ರೇಟರ್ನ ಯೂಸ್ ಮಾಡೋದ್ರಿಂದ ಕಡಿಮೆ ಅವಧಿಯಲ್ಲಿ 15ರಿಂದ 20 ನಿಮಿಷಕ್ಕೆ ನಾನು ನೆಕ್ಸ್ಟ್ ಬ್ಲಾಕಿಗೆ ಹೋಗಬೇಕು. ಹಾಗಾಗಿ ಎರಡೂ ಕಡೆ ನೀರು ಬಿದ್ದಾಗ ಅದು ಬೇಗ ತೇವಾಂಶ ಸೃಷ್ಟಿಯಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಕಿರು ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ಹೇಳ್ತೀವಿ, ₹6 ₹8 ಅದನ್ನು ನಮ್ಮ ಮುಖ್ಯ ವಿಂಕ್ಲರ್ನ ಪಕ್ಕದಲ್ಲೇ ಹಾಕಿದೆ. ಸೊ ಇದರ ಪ್ರಯೋಗ ಪ್ರಾರಂಭಿಕ ದಿನಗಳಲ್ಲಿ ಬೇಕು. ಯಾಕೆಂದರೆ ನಾನು ಈ ಕಳೆದ ಅಕ್ಟೋಬರ್ 2025ರಲ್ಲಿ ಸಾಕಷ್ಟು ಗಿಡಗಳನ್ನು ನಾಟಿ ಮಾಡಿದ್ದೀವಿ. ಹಾಗಾಗಿ ಅವುಗಳಿಗೆ ಎಲ್ಲಿ ತೇವಾಂಶ ಕಮ್ಮಿ ಆಗಿಬಿಡುತ್ತೋ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ, ಮತ್ತು ಕಡಿಮೆ ಅವಧಿಯಲ್ಲಿ ನಾನು ಇಡೀ ತೋಟವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಯಾಕೆಂದರೆ ಒಂದೊಂದು ಗಂಟೆಗೂ ಡೀಸೆಲ್ ಕುಡಿತಾ ಇರುತ್ತೆ ನಮ್ಮನ್ನು ಜನರೇಟ್ರು. ಸೊ ನಿರ್ವಹಣಾ ವೆಚ್ಚನ ಕಮ್ಮಿ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ಜೋಡಿಸ್ಕೊಂಡಿದ್ದೀನಿ. ಅದಕ್ಕೇನು ವಿಪರೀತ ಖರ್ಚು ಬಂದಿಲ್ಲ ನನಗೆ. ಒಂದು ₹15-20 ಬಂದಿರ್ಬೋದು ಒಂದೊಂದಕ್ಕೆ. ಅದನ್ನು ಎಲ್ಲ 315 ವಿಂಕ್ಲರ್ಗೂ ಮಾಡಿಲ್ಲ ಸರ್. ಎಲ್ಲಿ ನಾವು ಈಗ ಹೊಸದಾಗಿ ಗಿಡ ನಾಟಿ ಮಾಡಿದ್ದೀವೋ, B ಬ್ಲಾಕ್ ಅಂತ ಹೇಳ್ತೀವಿ, B2, B3, ಅಲ್ಲಿ ಮಾತ್ರ ಆ ಥರ ಮಾಡ್ಕೊಂಡಿದ್ದೀನಿ. ಉಳಿದಿದ್ದ ಜಾಗಗಳಲ್ಲಿ ಒಂದೇ ವಿಂಕ್ಲರ್ನಲ್ಲಿ ರನ್ ಆಗ್ತಾ ಇದೆ. ಇದು ಒಂದು ತಾತ್ಕಾಲಿಕವಾದಂಥ ಒಂದು ಮಾರ್ಗ. ಇದೇನು ಶಾಶ್ವತವಾಗಿ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೆ ಕರೆಂಟು ಅವೈಲಬಿಲಿಟಿ ಚೆನ್ನಾಗಿರುತ್ತೆ ಮತ್ತು ನೀರು ಲಭ್ಯತೆ ಚೆನ್ನಾಗಿರುತ್ತೆ ಅವರು ಪ್ರತಿ ಬ್ಲಾಕಲ್ಲೂ ನೀವು ಒಂದು 40ರಿಂದ 45 ನಿಮಿಷ ಅಥವಾ 1 ಗಂಟೆವರೆಗೆ ನೀವು ನೀರು ಬಿಡುವಂಥ ಒಂದು ಶೆಡ್ಯೂಲ್ ನೀವು ಇಟ್ಕೊಂಡಿದ್ರೆ ಒಂದೇ ವಿಂಕ್ಲರ್ನಲ್ಲಿ ಎಲ್ಲವೂ ಕವರ್ ಆಗೋದನ್ನು ನೀವು 15 ಅಡಿ ವೃತ್ತ ಏನಿದೆ ಅಷ್ಟನ್ನು ಅದು ಕವರ್ ಮಾಡೋದನ್ನು ನೀವು ಗಮನಿಸ್ಬೋದು. ಸೇಮ್ ಥಿಂಗ್ ಸರ್. ಈಗ ಅದ್ರ ಬದಲಾಗಿ ಒಂದೇ ಒಂದು ರಾಬಿನ್ ಒಂದು ಸರಿ ಟ್ರೈ ಮಾಡಿದ್ರ ಸರ್ ಏನಾದ್ರು? ಇಲ್ಲ, ನಾವು ವಿಂಕ್ಲರ್ ಬಿಟ್ಟು ಬೇರೆ ಏನೋ ಮಾಡಿಲ್ಲ. ಈ ಮೈಕ್ರೋ ಸ್ಪ್ರಿಂಕ್ಲರ್ ಈ ಒಂದು ತಾತ್ಕಾಲಿಕ ಉಪಶಮನ ಅಂತ ಮಾಡ್ಕೊಂಡ್ವಿ. ಸ್ಪ್ರಿಂಕ್ಲರ್ನಲ್ಲೇ ನಮಗೆಲ್ಲ ಕವರ್ ಆಗುತ್ತೆ ಸರ್. ಆಮೇಲೆ ಒಂದು ನೀರಾವರಿ ವ್ಯವಸ್ಥೆಯಲ್ಲಿ ನಾವು ಒಂದು ಕಡೆ ಸ್ಪ್ರಿಂಕ್ಲರು, ಒಂದು ಕಡೆ ವಿಂಕ್ಲರು, ಒಂದು ಕಡೆ ಮೈಕ್ರೋ ಸ್ಪ್ರಿಂಕ್ಲರು, ಒಂದು ಕಡೆ ರಾಬಿನ್ ಜೆಟ್ಟು, ಇವೆಲ್ಲವನ್ನು ಅಂದರೆ ಲಾಸ್ಟ್ ಮೈಲ್ ಡೆಲಿವರಿ ಇದನ್ನು ನಾವು ವೇರಿ ಮಾಡ್ತಾ ಹೋಗಬಾರ್ದು. ಆವಾಗ ನಮಗೆ ಒಂದು ನಿರ್ದಿಷ್ಟ ಒತ್ತಡ ಸಿಗಲ್ಲ. ಅಂದರೆ ಎಷ್ಟು ಹಾರುತ್ತೆ ಎಷ್ಟು ಬರುತ್ತೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಯೂನಿಫಾರ್ಮ್ ಆಗಿ ವಿಂಕ್ಲರ್ ಮಾತ್ರ ಇಟ್ಕೊಂಡು ನಿರ್ವಹಣೆ ಮಾಡೋದ್ರಿಂದ ಈ ಏನು ಸಣ್ಣ ಸಣ್ಣ ನ್ಯೂನತೆಗಳಿದೆ ಇದನ್ನು ಅಡ್ರೆಸ್ ಮಾಡಿಕೊಂಡ್ರೆ ಮುಂದಿನ ವರ್ಷದಿಂದ ನನಗೆ ಯಾವ ಬೇಕಾಗಲ್ಲ ಸರ್. ನನಗೆ ಗಿಡ ಹೋಗುತ್ತೆ, ಮುಚ್ಚಿಗೆ ಜಾಸ್ತಿ ಆಗುತ್ತೆ, ನೆರಳು ಸೃಷ್ಟಿಯಾಗುತ್ತೆ. ಹಾಗಾಗಿ ಕಡಿಮೆ ನೀರಿನಲ್ಲಿ ಹೊಸ ಗಿಡಗಳನ್ನು ನಿರ್ವಹಣೆ ಮಾಡುವಂಥ ಹಂತಕ್ಕೆ ನಮ್ಮ ಕೃಷಿ ಭೂಮಿ ಬರುತ್ತೆ. ಈ ಪ್ರಥಮ ವರ್ಷದಲ್ಲಿ ಈಗ ನಾವು ಅಕ್ಟೋಬರ್ ತಿಂಗಳಲ್ಲಿ ನಾಟಿ ಮಾಡಿದ್ರಿಂದ ಕಾಫಿ, ಅಡಿಕೆ, ಏಲಕ್ಕಿ ಮತ್ತು ಜಾಯಿಕಾಯಿ ಇವೆಲ್ಲವನ್ನು ಮಾಡಿದ್ದೀವಿ ಸಾಕಷ್ಟು ಗಿಡಗಳು. ಅವುಗಳಿಗೆ ಕಡಿಮೆ ಅವಧಿಯಲ್ಲಿ ತೇವಾಂಶ ಇರಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಅದನ್ನು ಮಾಡಿರೋದು, ಮತ್ತು ಡೀಸೆಲ್ ವೆಚ್ಚವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್, ನಾನು ಮಲ್ಲಿಕಾರ್ಜುನ್ ಅಂತ ಗೌರಿಬಿದರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್, ಹೇಳಿ. ನಾನು ನಿಮ್ಮ ಇದು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಎಲ್ಲ ಇದ್ರಲ್ಲಿ ನೀರು ಚೆನ್ನಾಗಿ ಹೋಗ್ತಾ ಇರಲಿಲ್ಲ. ಡ್ರಿಪ್ಗಳಲ್ಲಿ ಅಲ್ಲೆಲ್ಲ ಕಚ್ಕೊಳ್ಳೋದು, ಒಂದಕ್ಕೆ ಹೋದ್ರೆ ಒಂದಕ್ಕೆ ಹೋಗಲ್ಲ. ಮತ್ತೆ ಡೈಲಿ ನಾವು ಡ್ರಿಪ್ ನೋಡ್ತಾನೆ ಇರ್ಬೇಕು, ಅಬ್ಸರ್ವ್ ಮಾಡ್ತಾನೆ ಇರ್ಬೇಕು. ನೀರು ಬಿಟ್ಟ ಮೇಲೆ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಅಲ್ಲಿ ಇದ್ರೆ ಮಾತ್ರ ನೀರು ಎಲ್ಲ ಕಡೆನೂ ಹೋಗೋದಿಲ್ಲ. ಅಂದ್ರೆ ಒಂದೊಂದ್ ಕಡೆ ಹೋಗುತ್ತೆ, ಒಂದ್ ಕಡೆ ಹೋಗಲ್ಲ. ಆದ್ರಿಂದ ವಿಂಕ್ಲರ್ ಹಾಕ್ಸಿದ್ಮೇಲೆ ಈಗ ಸಂಪೂರ್ಣವಾಗಿ ಎಲ್ಲ ಹೊಲ ಪೂರ್ತಿ ನೀಟಾಗಿ ಹರಿತಾ ಇದೆ ಸರ್. 4 ಕಂಚು ನೀರು ಎಲ್ಲ ಕಡೆ ನೀರು ಚೆಲ್ತಾ ಇದೆ ಸರ್ ಹಂಗೇನೆ. ಅದರಿಂದ ಎಲ್ಲ ಗಿಡ ಎಲ್ಲ ಹೋಗಿರೋ ಗಿಡಗಳೆಲ್ಲ ಮತ್ತೆ ಈಗೆಲ್ಲ ಹುಟ್ಟುತ್ತಾ ಇದೆ ಸರ್. ಈಗ ಅವನಿಗೋಗಿರೋ ಗಿಡಗಳೆಲ್ಲ ಈ ವಿಂಕ್ಲರ್ ಸಿಸ್ಟಮ್ ತುಂಬಾ ಇಷ್ಟ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಸರ್ ನಮ್ಮ ಹೊಲದಲ್ಲಿ ಈಗ ಪ್ರೆಸೆಂಟ್ ಸೋಫಾರ್. ಇದನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಸರ್. ಒಳ್ಳೆಯದು. ಆಮೇಲೆ ನಿಮ್ಮಲ್ಲಿ ಆಲ್ರೆಡಿ ನೆರಳು ಸೃಷ್ಟಿ ಮಾಡ್ತಕ್ಕಂಥ ಗಿಡಗಳು ಅಗಸೆ, ಗ್ಲಿರಿಸಿಡಿಯಾ, ಹಲವಾಣ, ಮರಗೆಣಸು ಇವೆಲ್ಲವನ್ನು ನೀವು ಅಕ್ಟೋಬರ್ ನವಂಬರ್ನಲ್ಲೇ ಹಾಕ್ಬಿಟ್ಟಿದ್ದೀರಾ.
ಅದು ನಿಮಗೆ ಹೌದು ಸರ್. ಆಶಾದಾಯಕವಾಗಿ ಬೆಳೀತಾ ಇದೆ. ಹಾಗಾಗಿ ಹೌದು ಎಷ್ಟು ಸರ್. ಬೇಗ ಅದು ಬೆಳೀತಾ ಬರುತ್ತೋ ಅಷ್ಟು ನಿಮ್ಮಲ್ಲಿ ತೇವಾಂಶ ನಿರ್ವಹಣೆ, ಹೌದು ಸರ್. ನೆರಳು ನಿರ್ವಹಣೆ ಎಲ್ಲ ಆಗ್ತಾ ಬರುತ್ತೆ. ಮತ್ತು ಹೌದು ಸರ್. ನಿಮ್ಮಲ್ಲಿರ್ತಕ್ಕಂಥ ಅರಣ್ಯ ವೃಕ್ಷಗಳು, ಟಿಂಬರ್ ವ್ಯಾಲ್ಯೂ ಪ್ಲಾಂಟ್, ಮಹಾಗನಿ ಮತ್ತು ಇತರ ಗಿಡಗಳು ಏನಿದೆ ಅವುಗಳು ಹೌದು ಸರ್. ಸಹ ಒಂದು ನೆರಳನ್ನು ಸೃಷ್ಟಿ ಮಾಡಲಿಕ್ಕೆ, ಸೃಷ್ಟಿ ಮಾಡ್ತಾರೆ. ಆದ್ಮೇಲೆ ಅದ್ರ ಎಲೆಗಳು ಮಣ್ಣಿನ ಅದ್ರ ಎಲೆಗಳೆಲ್ಲ ಉದುರಿ ಹೌದು, ಲೀಫ್ ಲಿಟ್ಟರ್ ಅಂತ ಹೇಳ್ತೀವಿ, ಒಣ ಎಲೆಗಳ ಮುಚ್ಚಿಗೆ ನಮ್ಮ ಗಿಡದ ಬುಡದಲ್ಲಿ ಹೌದು. ಆಗುತ್ತೆ. ಹಾಗಾಗಿ ಇವೆಲ್ಲ ಹೌದು ಸರ್. ಇರೋದ್ರಿಂದ ಹಂತವಾಗಿ ಸರ್ ಕೇವಲ 2 ರಿಂದ 3 ವರ್ಷದಲ್ಲಿ ನಾವು ನಿಸರ್ಗಕ್ಕೆ ಹತ್ತಿರದಲ್ಲಿ ಹೋಗ್ಬೋದು. ಆ ಪ್ರಯಾಣ, ಆ ದಾರಿಯಲ್ಲಿ ನೀವು ಇದ್ದೀರಾ. ಸಾಕಷ್ಟು ನೀವು ಮುತುವರ್ಜಿ ವಹಿಸಿ ನಿಮ್ಮ ಪ್ರೊಫೆಷನಲ್ ಕೆಲಸ ಇದ್ರೂ ವಾರಾಂತ್ಯಗಳಲ್ಲಿ ಹೋಗಿ ಪರ್ಸ್ನಲ್ಲಾಗಿ ನಿಗಾವಹಿಸಿ ಮಾಡ್ತಿರ್ತೀರಾ. ಹಾಗೆ ಖಂಡಿತ ಇದು ಹೌದು ಸರ್, ಹೌದು. ಮುಂದುವರಿಸಿ. ಕೇವಲ 2 ರಿಂದ 3 ವರ್ಷಗಳಲ್ಲಿ ನಿಮ್ಮ ನಿರ್ವಹಣೆ ಒಂದು ಹಂತಕ್ಕೆ ಬರುತ್ತೆ. ಆಮೇಲೆ ಲೆಸ್ ಇಂಟರ್ವೆನ್ಷನ್, ಕಡಿಮೆ ಹಸ್ತಕ್ಷೇಪದಿಂದ ನಿಮ್ಮ ತೋಟವನ್ನು ನೀವು ಸರಳವಾಗಿ ನಿರ್ವಹಣೆ ಮಾಡ್ಬೋದು. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ರೀ. ಹೇಳಿಪ್ಪ. ಸರ್ ನಾನು 2 ಎಕರೆಯಲ್ಲಿ ಪರಿಚಯ ಮಾಡ್ಕೊಂಬಿಡಿ ಸರ್ ಸ್ವಲ್ಪ. ನಾನು ಪಾಟೀಲ್ ಅಂತ ಹೇಳ್ರಿ, ಗೋಕಾಕ್ ತಾಲೂಕ ಒಂದು ಹಳ್ಳಿ ಹೊಸಟ್ಟಿ ಅಂತೇಳಿ. ಹಲೋ, ಹೇಳಿ ಸರ್, ಮುಂದುವರಿಸಿ, ಕೇಳ್ತಾ ಇದೆ, ಮುಂದುವರಿಸಿ ಪಾಟೀಲ್. 15 ಫೂಟಿಗೆ ಸಾಲದಿಂದ ಸಾಲಿಗೆ 15, ಗಿಡದಿಂದ ಗಿಡಕ್ಕೆ 15, ಅದು ಮಹಾಗಣಿ ಹೆಚ್ಚಿ 1.5 ವರ್ಷ ಆಯ್ತು. ಇಲ್ಲಿ ತನಕ ನನಗೆ ಅದ್ರೊಳಗ ಮತ್ತ ಬೇರೆ ಗಿಡಗಳು ಮಾಡಕ್ ಆಗಿಲ್ರಿ. ಮತ್ತ 3 ಸಲ ಗೊಂಜಾಳ ತಕ್ಕೊಂಡಿವ್ರಿ. ಈ ವಾರದಾಗೂ ಗೊಂಜಾಳ ಅಂದ್ರ ಗೋವಿನ ಜೋಳ ಕೆತ್ತಿದೀವ್ರಿ. ಈಗ ನೆಲ ಖಾಲಿ ಐತ್ರಿ. ಅದಕ್ಕ ಮುಚ್ಚಿಗೆ ಅಂತ ಹೇಳಿ ನಾವ್ ಏನೇನ ಬಿತ್ತಬಹುದ್ರಿ ಅಲ್ಲಿ ಆ ನೆಲಕ್ಕ, ಖಾಲಿ ನೆಲಕ್ರಿ? ತೇವಾಂಶ ಹೇಗೆ ನಿರ್ವಹಣೆ ಮಾಡ್ತೀರಾ? ಡ್ರಿಪ್ ಇರಿಗೇಷನ್ ಅಥವಾ ಮೈಕ್ರೋ ವಿಂಕ್ಲರ್ ತರದ್ ಮಾಡ್ಕೊಂಡಿದ್ದೀರಾ? ಸರ್ ಡ್ರಿಪ್ ಇಲ್ರಿ, ಅಂದ್ರ ಅಲ್ಲಿ ಪೈಪ್ಲೈನ್ ಐತ್ರಿ. ಅದ್ರ ಇದನ್ನ ತೆಗೆದು ಬಿಟ್ರ ಹಾಸುದ ನೀರ್ ಹತ್ತಾರಲ್ರಿ, ಹಂಗ ಹಾಯ್ತೈತ್ರಿ. ಹಾಯ್ ನೀರಾವರಿ ಮಾಡ್ತೀರಾ? ನಿಮ್ಮ ಬೆಳಗಾಂ ಭಾಗದವರು ಅದೃಷ್ಟವಂತರು. ಎಲ್ಲಾ ನದಿಗಳು ಮಹಾರಾಷ್ಟ್ರದಿಂದ ಬಂದಿದ್ದೆಲ್ಲ ನಿಮ್ಮೂರಿಗೆ ಬರ್ತವೆ. ಹಾಗಾಗಿ ಸಾಕಷ್ಟು ನೀರಲ್ಲಿದೆ. ನೀರ್ರಿ ಹಿಂಗ ಪೋಲ್ ಮಾಡ್ತಾರ್ರಿ. ಒಬ್ಬರು ಹೊಲಕ್ ಆಯ್ತಂದ್ರ ಸುತ್ತ 10 ಎಕರೆನೂ ಹಾಯ್ತಾವ್ರಿ ಮಂದಿವು. ಅಂದ್ರ ಒಟ್ಟ ಅಟೋ ಬಟನ್ ರೀ ಹೊಳಿಗೆ. ಮತ್ತು ಒಟ್ಟ ನೀರಿಂದ ಬಾಳ ಅಂದ್ರ ಬಾಳ ಅನುಕೂಲ ರೀ ಈ ಕಡೆ, ನಮ್ ಕಡೆ. ಖಂಡಿತ ನೀವು ಹಾಗೆ ತೇವಾಂಶ ಕಾಪಾಡೋದ್ರಿಂದ ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಗಿಡಗಳನ್ನ ಹಾಕ್ತಾ ಬನ್ನಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಬೇಸಿಗೆ ಕಾಲದಲ್ಲಿ ನಾವು ಈ ಸೆಣಬು ಡಯಂಚೆ ಇದನ್ನು ಅವಾಯ್ಡ್ ಮಾಡೋಣ. ಯಾಕೆಂದರೆ ಅವು ಮುಂಗಾರಿನಲ್ಲಿ ಬಂದಷ್ಟು ಹುಲಸಾಗಿ ಬರಲ್ಲ, ಮತ್ತು ನಮಗೆ ಸಾಕಷ್ಟು ಬಯೋಮಾಸ್, ಸಸ್ಯ ತ್ಯಾಜ್ಯಗಳನ್ನು ಸೃಷ್ಟಿ ಮಾಡಲ್ಲ. ಈ ಬೇಸಿಗೆ ಸಮಯದಲ್ಲಿ ಅಗಲ ಎಲೆಗಳೇ ಇರತಕ್ಕಂಥ ಗಿಡಗಳು, ದ್ವಿದಳ ಧಾನ್ಯ ಗಿಡಗಳು, ಅಲಸಂದೆ, ಅವರೆ, ಈ ಥರ ಅಗಲ ಎಲೆಗಳನ್ನೇನಿರುತ್ತೆ, ಮತ್ತು ನಮ್ಮ ಔಡಲ, ಕ್ಯಾಸ್ಟರ್, ಈ ಮತ್ತು ವೆಲ್ವೆಟ್ ಬೀನ್ಸು, ನಸುಗುನ್ನಿ ಗಿಡ, ಈ ಥರದ್ದೆಲ್ಲ ಅಗಲ ಎಲೆಗಳಿರುವಂಥ ಗಿಡಗಳನ್ನು ಜೋಡಿಸ್ತಾ ಬನ್ನಿ. ಯಾವಾಗ ಈ ಗಿಡಗಳು ಬೆಳೆದು ಅಗಲವಾದ ಎಲೆಗಳನ್ನು ಹೊಂದುತ್ತೋ ಅಷ್ಟು ನಮ್ಮಲ್ಲಿ ನೆರಳು ಸೃಷ್ಟಿಯಾಗುತ್ತೆ, ಮತ್ತು ಎಲೆಗಳು ಒಣಗಿದ ನಂತರ ಅಲ್ಲೇ ಮುಚ್ಚಿಗೆನೂ ಆಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ಅಗಲನೇ ಎಲೆ ಬಿಡ್ತಕ್ಕಂಥ ದ್ವಿದಳ ಧಾನ್ಯ ಬೆಳೆಗಳನ್ನು ಈ ಹಂತದಲ್ಲಿ ಜೋಡಿಸಿ, ಮುಂಗಾರು ಬಂದ ಮೇಲೆ ಸೆಣಬು ಡಯಂಚ ಮತ್ತು ಹುರುಳಿ ಈ ಥರ ಇದನ್ನು ಜೋಡಿಸ್ಕೋಬೋದು. ಸರ್ ವೆಲ್ವೆಟ್ಟು ಅದು ಭಾಳ ಹಬ್ಬತೈತಿ ಅಲ್ರಿ, ಸಾಕಷ್ಟು ಅಂದ್ರೆ ನಿರ್ವಹಣೆ ಮಾಡ್ಬೇಕು ಸರ್. ನಮ್ಮ ಮುಖ್ಯ ಬೆಳೆ ಎಷ್ಟು ಎತ್ತರಕ್ಕೆ ಹೋಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ತೆಂಗು, ಅಡಿಕೆ ಇವೆಲ್ಲ ಹಣ್ಣಿನ ಗಿಡಗಳೆಲ್ಲ ಹಾಕೊಂಡಿರ್ತೀವಲ್ಲ, ತೋಟಗಳು ಆಲ್ರೆಡಿ 40-42 ತಿಂಗಳಿಗೆ ಬಂತು. ಹಾಗಾಗಿ ಅದು ಕಾಂಡಕ್ಕೆ ಸುತ್ಕೊಂಡ್ರು ಅದೇನು ಪರಿಣಾಮ ಆಗಲ್ಲ. ಸುಳಿಗಳು ಸುತ್ಕೋಬಾರ್ದು, ಹೊಸ ಚಿಗುರು ನಾವು ಮುಚ್ಚಬಾರ್ದು. ನಿರ್ವಹಣೆ ಮಾಡ್ತಾ ಬಂದ್ರೆ ನೀವು ಮಾಡಬಹುದು. ಇಲ್ರಿ, ಸೊತ್ತು ಉದ್ದೇಶಲೇ ನಾ ಏನು ಕೇಳಿಲ್ರಿ. ಅದು ನಾವೆಲ್ಲ ನಿರ್ವಹಣೆ ಮಾಡ್ತೀವ್ರಿ. ಈಗ ಅದು ಬೀಜ ನಮ್ ಕಡೆ ಸಿಗುದಿಲ್ರಿ ಸರ್. ವೆಲ್ವೆಟ್ ಅಂತಂದ್ರೆ ನಾವು ಈ ಟಿವಿ ಒಳಗ ಅಷ್ಟ ಯಾರ ವಿಡಿಯೋದಾಗ ಕೇಳಿದೀವೋ, ಖರೆ ನಾವು ನೋಡಿವಿಲ್ರಿ ಅದನ್ನ. ಸರಿ, ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಪಾಟೀಲ್ ಸರ್. ಅದನ್ನು ಈಗ ಸಿಗುತ್ತೆ, ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ, ಹಾರ್ವೆಸ್ಟ್ ಬಂದಿದೆ. ಅದು ಆ್ಯಕ್ಚುಲಿ 9 ರಿಂದ 10 ತಿಂಗಳು ಬೆಳೆ. ಯಾರು ಮೇ ಜೂನಲ್ಲಿ ಹಾಕಿರ್ತಾರೋ ಅವ್ರಿಗೆ ಈಗ ಫೆಬ್ರವರಿನಲ್ಲಿ ಹಾರ್ವೆಸ್ಟ್ ಬಂದಿದೆ. ಅವರು ಕೆಲವರು ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಆ ಕಾಂಟ್ಯಾಕ್ಟ್ಗಳನ್ನು ನಾವು ಮಾಡಿದ್ರೆ ಖಂಡಿತ ಈಗ ಬೀಜವನ್ನು ಪಡ್ಕೊಳ್ಳೋಕ್ಕೆ ಇದು ಸುಸಮಯ. ಹಾಗಾಗಿ ಅದನ್ನು ನೀವು ಪಡ್ಕೊಳ್ಳಿ. ಸೊ ವೈಯಕ್ತಿಕವಾಗಿ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ರಿ, ನಾನು ಆ ಕಾಂಟ್ಯಾಕ್ಟ್ಗಳನ್ನು ಶೇರ್ ಮಾಡ್ತೀನಿ. ಆಯ್ತು, ನಮಸ್ಕಾರ ಸರ್. ಒಳ್ಳೆಯದು, ಥ್ಯಾಂಕ್ ಯು. ಹೇಳಿಯಪ್ಪ, ನೆಕ್ಸ್ಟ್. ಸರ್ ಈಗ ಈ ಮಲ್ಚಿಂಗ್ ಇದು ಏನು ಸೀಡ್ ನ ಬಿತ್ತನೆ ಮಾಡ್ತೀವೋ, ವಿತ್ ಇನ್ ಹೂವು ಬಂದಿದ ತಕ್ಷಣ 45 ಡೇಸ್ಗೆ
ಅದನ್ನ ಮೂವ್ ಮಾಡೋದ ಇಲ್ಲ ಅಂದ್ರೆ ಹಾಗೆ ಬಿಡೋದು ಸರ್? ಅದು ಹಾಗೆ ಲೈಫ್ ಸೈಕಲ್ ಮುಗಿಸ್ಕೊಂಡು ಒಣಗಿ ಹಾಗೆ ಮಲ್ಚಾಗೋದಕ್ಕೆ? ಪ್ರಕೃತಿನಲ್ಲಿ ಎಲ್ಲವೂ ಸಹಜವಾಗಿ ನಿರ್ವಹಿಸಲ್ಪಡಬೇಕು. ನಮ್ಮ ಮೇಲ್ಮಣ್ಣಿನಲ್ಲಿ ಸೃಷ್ಟಿಯಾಗತಕ್ಕಂಥ ಪ್ರತಿಯೊಂದು ಸಸ್ಯ ಪ್ರಭೇದ, ನಾವು ಬೆಳೆ ಕಳೆ ಅಂತ ನಾವು ಅದನ್ನು ವಿಭಾಗ ಮಾಡ್ತೀವಿ, ಆದರೆ ಪ್ರಕೃತಿ ಅದನ್ನು ಯಾವುದನ್ನು ವಿಭಾಗ ಮಾಡಲ್ಲ. ಸೊ ಯಾವುದೇ ಗಿಡ ಅಥವಾ ಬೆಳೆ ಅಥವಾ ಕಳೆ ನಮ್ಮ ಮಣ್ಣಿನಲ್ಲಿ ಸೃಷ್ಟಿಯಾದಾಗ, ಹುಟ್ಟಿ ಬಂದಾಗ ಅದಕ್ಕೆ ಸಂಪೂರ್ಣ ಆಯಸ್ಸನ್ನು ಬಾಳಲಿಕ್ಕೆ ಅವಕಾಶ ಕೊಡಬೇಕು. ಅದು ಹೂ ಬಿಡಬೇಕು, ಕಾಯಿಗಳನ್ನು ಬಿಡಬೇಕು, ಹಣ್ಣಾಗಬೇಕು, ಬೀಜಗಳನ್ನು ಉದುರಿಸ್ಬೇಕು ಅಥವಾ ಬೀಜಗಳನ್ನು ನಮಗೆ ಕೊಡಬೇಕು. ಈ ಒಂದು ಸಂಪೂರ್ಣ ಪ್ರಕ್ರಿಯೆ, ಸೊ ಲೈಫ್ ಸೈಕಲ್ ಆಫ್ ದ ಪ್ಲ್ಯಾಂಟ್, ಜೀವನ ಚಕ್ರ ಪೂರ್ತಿ ಆಗೋ ಥರ ಮಾಡಿದ್ರೆ ಭಾಳ ಒಳ್ಳೆಯದು. ಆವಾಗ ನೀವು ಪ್ರಕೃತಿಗೆ ಹತ್ತಿರವಾಗಿರ್ತೀರ. ಯಾಕೆಂದರೆ ನೀವು ಹೂವನ್ನು ಅಲ್ಲೇ ಬಿಟ್ಟರೆ ಸಾಕಷ್ಟು ಜೇನು ಮತ್ತು ಇತರ ದುಂಬಿಗಳಿಗೆ ಅದರಿಂದ ಆಹಾರ ಸಿಗ್ತಾ ಇರುತ್ತೆ. ಮತ್ತು ಅದು ಬಲಿತ ಕಾಯಿಗಳೆಲ್ಲ ಆದಾಗ ನಿಮಗೆ ಅಲ್ಲೇ ಉದುರಿಸಿ ಬೀಜ ಮಾಡ್ಕೊಳ್ಳುತ್ತೆ. ಆಗ ನಿಮಗೆ ಅವಕಾಶ ಇದ್ದರೆ, ಸಮಯ ಇದ್ದರೆ ಆ ಬೀಜಗಳನ್ನು ನೀವು ಹಿಡಿದಿಟ್ಕೊಂಡು ಮುಂದಿನ ಹಂಗಾಮಿಗೆ ಅದನ್ನು ಉಪಯೋಗಿಸ್ಕೋಬೋದು ಅಥವಾ ನಮ್ಮ ಇತರ ನೈಸರ್ಗಿಕ ಕೃಷಿ ಮಿತ್ರರಿಗೆ ಹಂಚ್ಕೊಡ್ಬೋದು. ಹಾಗಾಗಿ ಯಾವುದೇ ಗಿಡವನ್ನು ಸಂಪೂರ್ಣ ಆಯಸ್ಸು ಮುಗಿಯೋ ತನಕ ಕತ್ತರಿಸದೇ ಇರೋದು ಕ್ಷೇಮ. ಆದರೆ ಎಲ್ಲಿ ಕೆಲವು ಕಡೆ ನಮಗೆ ಬೆಳೆ ಸಸ್ಯಗಳು ಚಿಕ್ಕದಾಗಿದ್ದಾಗ, ಅಲ್ಪಾವಧಿ ಬೆಳೆಗಳನ್ನು ಬೆಳೆದಾಗ ಕಳೆಯ ಎತ್ತರವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಯಾವುದನ್ನು ಬೇರೆ ಸಮೇತ ತೆಗೆಯೋದು ಬೇಡ. ಹೈಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಎತ್ತರವನ್ನು ಮಾತ್ರ ನಿರ್ವಹಣೆ ಮಾಡ್ಕೊಂಡು ಬಂದರೆ ಆಯಿತು. ಮೊನ್ನೆ ನಮ್ಮ ತಿರುಮಲ ಪ್ರಸಾದ್ ಮತ್ತು ಅವರ ಶ್ರೀಮತಿಯವರು MS ಫಾರ್ಮ್ ಬಂದಾಗ ಇದ್ರ ಬಗ್ಗೆನೇ ನಮ್ಮ ಪುಟ್ಟಿಕದಲ್ಲಿ ಕೂತ್ಕೊಂಡು 12 ನಿಮಿಷ ಕಳೆ ಅಂದ್ರೇನು, ಕಳೆ ಹೇಗೆ ಬರುತ್ತೆ, ಕಳೆ ವೈವಿಧ್ಯತೆ ಹೇಗಿರುತ್ತೆ, ಕಳೆ ನಿರ್ವಹಣೆ ಮಾಡೋದು ಹೇಗೆ ಅನ್ನೋ ಒಂದು ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಹಾಕಿದೆ. ಸೊ ಅದನ್ನು ನೀವು ಗಮನಿಸಿ, ಸಾಕಷ್ಟು ಮಾಹಿತಿಗಳು ಅಲ್ಲಿದೆ. ಹಾಗಾಗಿ ಸೊ ಯಾವುದನ್ನು ಬೇರೆ ಸಮೇತ ತೆಗೆಯೋದು ಬೇಡ ಮತ್ತು ಯಾವುದನ್ನು ಅಲ್ಪಾಯುಷ್ಯದಲ್ಲಿ ಕೊಲ್ಲೋದು ಬೇಡ. ಅದು ಪರ್ಟಿಕ್ಯುಲರ್ಲಿ ನಮ್ಮ ವಿಂಟರ್ ಮತ್ತು ಸಮ್ಮರ್ ಸೀಸನ್ ಅಂತೀವಲ್ಲ, ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಎಷ್ಟು ಜೀವಂತ ಸಸ್ಯಗಳು ನಮ್ಮ ಮಣ್ಣಿನ ಮೇಲೆ ಇರುತ್ತೋ ಅಷ್ಟು ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಸಿಗ್ತಾ ಇರುತ್ತೆ, ಆಹಾರ ಸಿಗ್ತಾ ಇರುತ್ತೆ. ನಾವು ಇವಾಗಲೇ ಸೂಕ್ಷ್ಮಜೀವಿಗಳನ್ನು ಡಾರ್ಮೆಂಟ್ ಮಾಡಿ ಇಟ್ಕೊಂಡ್ರೆ ಪ್ರಥಮ ಮುಂಗಾರು ಮಳೆ ಬಂದಾಗ ಅವು ಬರಲ್ಲ. ಸೊ ಹಾಗಾಗಿ ಅಲ್ಲಿ ಬರಬೇಕಾದಂಥ ಬೆಳೆಗೆ ಅವುಗಳ ಕೊಡುಗೆ ಇರಲ್ಲ. ಹಾಗಾಗಿ ಸೂಕ್ಷ್ಮಜೀವಿಗಳನ್ನು ನಾವು ಕಾಪಿಟ್ಕೋಬೇಕು. ಅವು ಹೈಬರ್ನೇಟ್ ಹೋಗ್ದಂಗೆ ನೋಡ್ಕೋಬೇಕು. ಅಂದರೆ ಈ ಬೇರು ಸಹಿತ ಸಸ್ಯಗಳು ಪೂರ್ಣಾವಧಿ ಬದುಕೋದ್ರಿಂದ ಆ 90 ದಿನ 120 ದಿನ ಅದರ ಬೇರು ವಲಯದಲ್ಲಿ ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಮತ್ತು ಆಹಾರ ಕೊಡ್ತಾ ಇರುತ್ತೆ. ಮತ್ತು ನಮ್ಮ ಉಪಕಾರಿ ಸೂಕ್ಷ್ಮಜೀವಿಗಳು ಮುಂದಿನ ಹಂಗಾಮಿಗೆ, ಮುಂಗಾರು ಹಂಗಾಮಿಗೆ ನಮ್ಮಲ್ಲೇ ಆ ಗಿಡದಲ್ಲೇ ಆ ಮಣ್ಣಿನಲ್ಲೇ ಉಳಿಯಲ್ಪಡುತ್ತೆ. ಯಾವುದೂ ನಿದ್ರಾವಸ್ಥೆಗೆ ಹೋಗೋದಿಲ್ಲ. ಸೊ ಮಾಹಿತಿ ಸಿಕ್ಕಿದೆ ಅಂತ ಅನಿಸುತ್ತೆ. ಮುಂದಿನ ಅನುಮಾನ ಇದ್ರೆ ಹೇಳಿ. ಒಳ್ಳೆಯದು. ಯಾರಿಗಾದ್ರೂ ಇಂಗ್ಲೀಷ್ನಲ್ಲಿ ವಿವರಣೆ ಬೇಕಂದರೆ ದಯವಿಟ್ಟು ಕೇಳಿ, ಮಾಡೋಣ. ಯಾಕೆಂದರೆ ಇದು ತುಂಬ ಜನ ನನಗೆ ಆಮೇಲೆ ಫೋನ್ ಮಾಡಿ ಹೇಳ್ತಾರೆ, ಬರೀ ಕನ್ನಡಕ್ಕೆ ಹೊರಟೋಯ್ತಲ್ಲ ಸರ್ ಅಂತ. ಆದಷ್ಟು ಎಲ್ಲಿ ಯಾರಿಗೆ ಇಂಗ್ಲೀಷಿನ ತರ್ಜುಮೆ ಬೇಕು ಖಂಡಿತ ನೀವು ಇಂಟ್ರಪ್ಟ್ ಮಾಡಿ ಚೊಕ್ಕದಾಗಿ ಅದನ್ನು ನಾವು ಇಂಗ್ಲೀಷ್ನಲ್ಲೂ ಭಾಷಾಂತರ ಮಾಡಿ ಹೇಳ್ತಾ ರೆಕಾರ್ಡ್ ಮಾಡ್ತಾ ಮುಂದೆ ಕೊಟ್ಟೋಗೋಣ. ಇದು ರೆಕಾರ್ಡ್ ಆಗೋದ್ರಿಂದ ಯಾವಾಗ ಬೇಕಾದ್ರೂ ನಮ್ಮ ಕೃಷಿಕ ಮಿತ್ರರು ಮುಂದೆ ಇದನ್ನು ಆಲಿಸ್ಕೋಬೋದು, ಯಾವುದೇ ಭಾಷೆಯ ಒಂದು ಗಡಿ ಇಲ್ಲದೆ. ಯಾರಿಗೆ ಇಂಗ್ಲೀಷ್ನ ಅವಶ್ಯಕತೆ ಇದೆ ದಯವಿಟ್ಟು ಕೇಳಿ, ಮಾಡೋಣಂತೆ. ಹೇಳಿಯಪ್ಪ, ಮುಂದುವರಿರಿ. ಸರ್, ನಾನು ಮಲ್ಲಿಕಾರ್ಜುನ್ ಗೌರಿಬಿದನೂರಿಂದಾನೆ. ಹೇಳಿ ಸರ್, ಹೇಳಿ. ಅರಳು ಮಲ್ಲಿಗೆ ಒಳಗೆ ಒಂದು ನರ್ಸರಿ ಇದೆ, ಕಾಡು ಗಿಡಗಳ ನರ್ಸರಿ, ಫಾರೆಸ್ಟ್ರಿ ನರ್ಸರಿ ಅಂತ ಇದೆ. ಅದ್ರ ಉಪಯೋಗ ಯಾರು ಬೇಕಾದ್ರೂ ತಗೋಬಹುದು. ಇವತ್ತು ಅವ್ರ ಪರಿಚಯ ಆಯ್ತು. ಎಲ್ಲಾ ತರದ ಫಾರೆಸ್ಟ್ರೀಸು ಅವ್ರ ಹತ್ರ ಸಿಗುತ್ತೆ ಸರ್. ವಿಶೇಷವಾದ ಪ್ರಬಂಧಗಳು ಇದೆ ಅಂತ ಅವ್ರ ಹತ್ರ. ಅರಳು ಮಲ್ಲಿಗೆಯಲ್ಲಿ ಅವ್ರ ನಂಬರ್ ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ ಸರ್. ಖಂಡಿತ. ನಮ್ಮ ವಿವರ ಇನ್ಫೋ ವಾಹಿನಿ ಯೂಟ್ಯೂಬ್ ಚಾನಲ್ನಲ್ಲೂ ಅವರು ವಿಶ್ವಾಸ ಮಾಡಿ ಹಾಕಿದ್ದಾರೆ. ಅದನ್ನ ನೆನ್ನೆ ಬಂದಿದೆ, ಅದರ ಡೀಟೇಲ್ ಆಗಿ ಒಂದು 15-20 ನಿಮಿಷ ವಿಡಿಯೋ ಇದೆ. ಸೊ ಅದನ್ನು ಗಮನಿಸಿ. ಇದೇನಾಗುತ್ತೆ ಸರ್ ಅಂದರೆ, ಮಲ್ಲಿಕಾರ್ಜುನ್ ಸರ್, ನಾವು ಅರಣ್ಯ ಪ್ರಜಾತಿ ಸಸ್ಯಗಳು, ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್, ಫಾರೆಸ್ಟ್ ಸ್ಪೀಸಿಸ್ ಪ್ಲಾಂಟ್ಸ್ನ ನಾವು ಜೋಡಿಸ್ಕೋಬೇಕು. ಬಟ್ ನಾವಿನ್ನೂ ತೆಂಗು ಅಡಿಕೆ ಹಾಕೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ. ಅಲ್ಲಿ ಹಾಕ್ಬೋದಾ, ಇಲ್ಲಿ ಹಾಕ್ಬೋದಾ, 8x8, 9x9 ಈ ಕಾಗುಣಿತ ಗುಣಕರದಲ್ಲಿ ನಾವು ಕಾಲ ಕಳೀತಾ ಇದ್ದೀವಿ. ಹಾಗಾಗಿ ಈ ಒಂದು ಶಾಶ್ವತವಾಗಿ ನಮ್ಮ ಕೃಷಿ ಭೂಮಿಗೆ ಒಂದು ಮೈಕ್ರೋ ಕ್ಲೈಮೇಟ್, ಸೂಕ್ಷ್ಮ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಅರಣ್ಯ ಜಾತಿ ಸಸ್ಯಗಳನ್ನು ನಾವು ಜೋಡಿಸ್ತಾ ಬರಬೇಕು. ಹಾಗಾಗಿ ಈ ರೀತಿ ಯಾರಾದರೂ ಕ್ರಿಯಾಶೀಲರಾಗಿ ನರ್ಸರಿಗಳನ್ನು ಮಾಡಿದ್ದು, ಗಿಡಗಳು ಆರೋಗ್ಯವಾಗಿದ್ದು ಮತ್ತು ಅದು ಅಫೋರ್ಡಬಲ್ ಆಗಿದ್ದರೆ, ಅಂದರೆ ಅದರ ವೆಚ್ಚ ಕಮ್ಮಿ ಇದ್ದರೆ ಖಂಡಿತ ನೀವೊಂದು ಯೋಜನೆ ಮಾಡ್ಕೊಳ್ಳಿ. ಇವಾಗ ಹಾಕೋಕ್ಕೋಗ್ಬೇಡಿ. ನೀವು June 5 ಆದಮೇಲೆ ವನ ಮಹೋತ್ಸವ ಏನೋ ಬರುತ್ತಲ್ಲ, ಅದು ಅದರಲ್ಲಿಂದನೇ ಶುರು ಮಾಡಿ, ಅರಣ್ಯ ಇಲಾಖೆಯವರು ಮಾಡ್ದಂಗೆ. ಆದರೆ ಈಗ ಒಂದು ಯೋಜನೆ ರೂಪಿಸ್ಕೊಳ್ಳಿ. ನಾನು ಎಲ್ಲೆಲ್ಲಿ ಯಾವ ಥರದ ಅರಣ್ಯ ವೃಕ್ಷಗಳನ್ನು ನಾನು ಜೋಡಿಸ್ತೀನಿ ನನ್ನ ಕೃಷಿ ಭೂಮಿನಲ್ಲಿ, ಒಂದು ಮ್ಯಾಪ್ ಮಾಡಿ ಇಟ್ಕೊಂಡಿರಿ. ಸಾಧ್ಯವಾದರೆ ಈ ಅರಳು ಮಲ್ಲಿಗೆ ಮೇಡಮ್ ಬೇರೆ ಯಾವುದೇ ಒಂದು ಮೂಲದಿಂದ ಸಸಿಗಳನ್ನು ಸಂಗ್ರಹ ಮಾಡಿ ಕೊಂಡು ತಂದು ನೆರಳಿನಲ್ಲಿ ನೀವು ಇಟ್ಕೊಳ್ಳಿ. ಅದಕ್ಕೊಂದು ವೆಲ್ಕಮ್ ಡ್ರಿಂಕ್ಸು, ಈ ದ್ರಾವಣ ಬೆಲ್ಲದ ನೀರನ್ನು ಕೊಟ್ಟು ಕಾಪಾಡ್ಕೊಳ್ಳಿ.
ಸೊ ಅದು ನಿಮಗೆ ಪೂರ್ವ ಮುಂಗಾರು ಮಳೆ ಬಂದ ತಕ್ಷಣ ಪೂರಕ ವಾತಾವರಣ ಸೃಷ್ಟಿಯಾದಾಗ ಅದನ್ನು ನಿರ್ದಿಷ್ಟ ಪ್ರದೇಶದಲ್ಲಿ ನಾಟಿ ಮಾಡಬೇಕಾಗತ್ತೆ. ಎಷ್ಟೋ ಜನ ಕೃಷಿಕರು ಈ ಅರಣ್ಯ ವೃಕ್ಷಗಳನ್ನು ಎಲ್ಲಿದ್ರಲ್ಲಿ ಹಾಕ್ಬಿಡ್ತೀವಿ, ಆಮೇಲೆ ಅದಕ್ಕೆ ಅಯ್ಯೋ ಅಲ್ಲಿ ಬಂದುಬಿಡ್ತಲ್ಲ, ಮಹಾಗನಿ ಇಲ್ಲಿ ಬಂತಲ್ಲ, ಟೀಕ್ ಇಲ್ಲಿ ಬಂತಲ್ಲ ಅಂತ ಆಮೇಲೆ ಬೆರಳು ಮುರಿತೀವಿ. ಹಾಗಾಗಿ ಸಾಕಷ್ಟು ಆಲೋಚನೆ ಮಾಡಿ ಇತರ ಕೃಷಿಕ ಮಿತ್ರರ ತೋಟಗಳಿಗೆ ಭೇಟಿ ಕೊಡಿ, ಎಲ್ಲಿ ಅವರಿಗೆ ಆ ತೊಂದರೆಗಳಾಗಿದೆ. ಏಕೆಂದರೆ ಇವು ಅರಣ್ಯ ವೃಕ್ಷಗಳು ಪ್ರಾಥಮಿಕವಾಗಿ ಚಿಕ್ಕದಾಗಿದ್ದರೂ ಬೃಹದಾಕಾರವಾಗಿ ಬೆಳೀತವೆ. ಹಾಗಾಗಿ ನಮ್ಮ ಮುಖ್ಯ ಬೆಳೆಗಳಿಗೆ ಅದರಿಂದ ತೊಂದರೆ ಆಗಬಾರ್ದು. ಹಾಗಾಗಿ ಆದಷ್ಟು ಬದುಗಳಲ್ಲಿ, ಪೈಪ್ಲೈನ್ ರಸ್ತೆಯಲ್ಲಿ, ಒಳರಸ್ತೆಗಳಲ್ಲಿ ಮತ್ತು ಜೀವಂತ ಬೇಲಿಯಲ್ಲಿ, ಕೃಷಿ ಹೊಡೆದ ಸುತ್ತ, ತೋಟದ ಮನೆ ಸುತ್ತ, ಗೇಟಿನ ಪಕ್ಕ ನಿರ್ದಿಷ್ಟ ಜಾಗಗಳನ್ನು ಕಲ್ಪಿಸ್ಕೊಂಡು ಹೋಗ್ತಾ ಬನ್ನಿ. ಅವುಗಳು ಈ ಮುಂಗಾರಿನಲ್ಲಿ ಎಷ್ಟು ಸೆಟ್ ಆಗುತ್ತೋ ಆಗಲಿಲ್ವಾ 27ನೇ ಇಸ್ವಿಗೆ ಮತ್ತೆ ಪ್ರಯತ್ನ ಮಾಡಿ. 1-2 ವರ್ಷಗಳಲ್ಲಿ ನಾವು ಇದನ್ನು ಸತತವಾಗಿ ಮಾಡಿದ್ರೆ ನಮ್ಮಲ್ಲಿ ಸಾಕಷ್ಟು ಅರಣ್ಯ ವೃಕ್ಷಗಳನ್ನು, ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್ನ ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇದೆ. ಅವುಗಳ ಬೆನಿಫಿಟ್ ಅಂತೂ ಖಂಡಿತ ಇದೆ ನೈಸರ್ಗಿಕ ಕೃಷಿನಲ್ಲಿ. ಬಟ್ ಓನ್ಲಿ ಕ್ವಶನ್ ಈಸ್ ಎಲ್ಲಿ ಹಾಕ್ತೀವಿ, ಎಷ್ಟು ಹತ್ತಿರದಲ್ಲಿ ಹಾಕ್ತೀವಿ, ಯಾವುದ್ರ ಪಕ್ಕ ಯಾವುದನ್ನು ಹಾಕ್ತೀವಿ. ಇದೊಂದು ಸ್ವಲ್ಪ ಮೂಲ ಜ್ಞಾನ ಇಟ್ಕೊಂಡು ನಾವು ಮುಂದುವರೆದ್ರೆ ಮುಂದೆ ನಾವು ನಿರಾಶೆ ಆಗುವಂಥ ಅವಕಾಶಗಳು ಕಮ್ಮಿ ಆಗುತ್ತೆ. ಕೇಳಿಯಪ್ಪ, ಇನ್ಯಾವುದಾದ್ರು ಮಾಹಿತಿ ಇದ್ದರೆ ಹೇಳಿ, ಅನುಮಾನ ಇದ್ದರೆ ಕೇಳಿ. ಸೊ ನಮ್ಮ ತೋಟ ನಮ್ಮ ನರ್ಸರಿ ಪ್ರಾರಂಭ ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ, ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀರಾ. ನೋಡಿ, ನಮ್ಮ ತಿರುಮಲ ಪ್ರಸಾದ್ ಸರು ಇಲ್ಲಿ ನಮ್ಮಿಂದ ಕಾಂಡಗಳನ್ನು ತಗೊಂಡೋಗಿ, ಗ್ಲಿರಿಸೀಡಿಯಾ ಮತ್ತು ಪುಷ್ಪಗಳು ಇವೆಲ್ಲವನ್ನು ತಗೊಂಡೋಗಿ, ಬೀಜಗಳನ್ನು ತಗೊಂಡೋಗಿ, ಶುಂಠಿ ಮತ್ತು ಹಲವಾಣ ಇವೆಲ್ಲ ಅವರೇ ಕಲೆಕ್ಟ್ ಮಾಡಿಕೊಂಡು, ಸಾಕಷ್ಟು ಹಲವಾಣದ ಬೀಜ ಸಿಕ್ಕಿತ್ತು ಅವ್ರಿಗೆ, ಬಿದ್ದಿತ್ತು. ಅವರು ಶ್ರೀಮತಿಯವರು ಮಗಳು ಎಲ್ಲ ಸೇರಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ಇವಾಗ ಅವರೇ ನರ್ಸರಿ ಮಾಡಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಮ್ಮ ತೋಟ ನಮ್ಮ ನರ್ಸರಿ. ನೀವು ಸಾಕಷ್ಟು ನೈಸರ್ಗಿಕ ಕೃಷಿಕರ ತೋಟಕ್ಕೆ ಭೇಟಿ ಕೊಡಿ. ಈ ಸಮಯದಲ್ಲಿ ಅಂದರೆ ಮಾರ್ಚ್, ಏಪ್ರಿಲ್, ಮೇ ಸಾಕಷ್ಟು ಬೀಜಗಳನ್ನು ಹಿಡಿದಿಟ್ಕೊಳ್ಳೋಕ್ಕೆ ಸುಸಮಯ ಇದು. ಯಾಕಂದರೆ ಎಲ್ಲ ಗಿಡಗಳು ಸಂತಾನೋತ್ಪತ್ತಿಯಾಗಿ ಬೀಜವನ್ನು ಸೃಷ್ಟಿ ಮಾಡಿ ಪ್ರಸಾರ ಮಾಡಿ ಹೋಗಿರ್ತವೆ. ಹಾಗಾಗಿ ಈ ಬೀಜಗಳನ್ನು ನೀವು ಗುರುತಿಸ್ಕೊಳ್ಳಿ, ತಗೊಂಬನ್ನಿ. ಅದನ್ನು ನಿಮ್ಮ ತೋಟದಲ್ಲಿ, ನಮ್ಮ ತೋಟ ನಮ್ಮ ನರ್ಸರಿ ಈ ಕಾನ್ಸೆಪ್ಟಲ್ಲಿ ನಿಮ್ಮಲ್ಲೇ ಗಿಡಗಳನ್ನು ಬೆಳೆಸಿ ಮುಂದಿನ ಹಂಗಾಮಿನಲ್ಲಿ ಅದನ್ನು ಎಲ್ಲಿ ಸೂಕ್ತ ಜಾಗದಲ್ಲಿ, ಸೂಕ್ತ ಹತ್ತಿರದಲ್ಲಿ ನಾಟಿ ಮಾಡಿರಿ. ಹೊರಗಡೆಯಿಂದ ತರೋದನ್ನು, ನರ್ಸರಿ ಮೇಲೆ ಅವಲಂಬಿಸೋದನ್ನು ಬಹಳ ಕಮ್ಮಿ ಮಾಡೋಣ. ಏಕೆಂದರೆ ನರ್ಸರಿಯವ್ರಿಗೂ ಪಾಪ ಅವ್ರಿಗೂ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಅವರು ಕವರ್ ತರಬೇಕು, ಮಣ್ಣು ತುಂಬಬೇಕು, ಅಲ್ಲೂ ಲೇಬರ್ಸ್ಗಳ ಪ್ರಾಬ್ಲಮ್ ಇರುತ್ತೆ. ಮಣ್ಣಿನ ಬೆಲೆ ಜಾಸ್ತಿ ಆಗಿದೆ, ಸಾವಯವ ಗೊಬ್ಬರದ ಬೆಲೆ ಜಾಸ್ತಿ ಆಗಿದೆ. ಆಮೇಲೆ ಅವರ ಸಮಯನೂ ಅಲ್ಲಿ ತೊಡಗಿಸಿರ್ತಾರೆ, ಅವರ ಟೀಮು ಅಲ್ಲಿ ಕೆಲಸ ಮಾಡಿರುತ್ತೆ. ಹಾಗಾಗಿ ನರ್ಸರಿಯವ್ರಿಗೂ ಓವರ್ ಹೆಡ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಯಾವಾಗ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೋ ಅವರು ಕೈಗಾರಿಕೆ ಥರ ನಮ್ಮ ತಲೆಗೆ ಅದನ್ನು ವರ್ಗಾಯಿಸ್ತಾರೆ. ನಾವು ಕನ್ಸ್ಯೂಮರ್ ಆಗ್ತೀವಲ್ಲ, ಗ್ರಾಹಕರಾಗ್ತೀವಿ. ಹಾಗಾಗಿ ಆದಷ್ಟು ನಾವು ನರ್ಸರಿಗಳ ಮೇಲೆ ಅವಲಂಬನೆಯನ್ನು ಕಮ್ಮಿ ಮಾಡ್ತಾ ಬರೋಣ. 2026ರಲ್ಲಿ ಪ್ರತಿಯೊಂದನ್ನು ನಮ್ಮ ತೋಟದಲ್ಲೇ ಸೃಷ್ಟಿ ಮಾಡ್ಕೊತೀವಿ ಅನ್ನೋಕ್ಕೆ ಸಾಧ್ಯ ಆಗದೇ ಇರ್ಬೋದು. ಆದರೆ ಮುಂದೆ ಹಂತವಾಗಿ ಕಳೆದ ಇನ್ನೊಂದು 2-3 ವರ್ಷದಲ್ಲಿ ನಮ್ಮ ತೋಟಕ್ಕೆ ಬೇಕಾದಂಥ ವೈವಿಧ್ಯಮಯ ಸಸ್ಯ ಪ್ರಭೇದಗಳನ್ನು ನಾವೇ ಬೀಜ ಹಿಡ್ಕೊಂಬಂದು ಬೆಳೆಸಿ ಹಾಕೋದ್ರಲ್ಲಿ ಒಂದು ಸಂತೃಪ್ತಿ ಇರುತ್ತೆ ಮತ್ತು ಅದರದ್ದು ಪರಿಣಾಮ ಸಹ ನೈಸರ್ಗಿಕ ಕೃಷಿನಲ್ಲಿ ಅದು ಪರಿಣಾಮ ಸಹ ಬೀರುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಳಿ. ಸರ್, ಅದು ಬೀಜಗಳು ಬಂದು ಇತ್ತನ ಶುದ್ಧಿ ಮಾಡ್ಬೇಕಂದ್ರೆ ಅದೇ 1 ಲೀಟರ್ ಆಕಳ ಗಂಜಕ್ಕೆ 10 ಲೀಟರ್ ನೀರ್ ಹಾಕ್ಬಿಟ್ಟು 1:10 ಅದನ್ನ ಆ ನೀರ್ನಾಗೆ ಮೇಲೆ ಈ ಬೀಜಗಳ ಮೇಲೆ ಚಿಮ್ಸ್ಬಿಟ್ಟು ಚೆನ್ನಾಗೆ ಅದೆಲ್ಲ ಒದ್ದೆ ಆಗಂಗ ಮಾಡ್ಬಿಟ್ಟು ಅದನ್ನ 2 ಡೇಸ್ ಒಣಗಿಸ್ಬಿಟ್ಟು ಆಮೇಲೆ ನಾವು ಈ ಕವರ್ನೆಲ್ಲ ಹಾಕ್ಬಿಟ್ಟು ಮೇಲೆ ಲೈಟ್ ಆಗಿ ಮಣ್ಣಾಗ್ಬಿಟ್ರೆ ಸರಿ ಹೋಗುತ್ತಲ್ಲ ಸರ್? ಹಾಗೆಲ್ಲ ನೀವು ಹೇಳಿದ್ದು? ಇಲ್ಲ, ತೆಳುವಾದ ಸಿಪ್ಪೆ ಇರೋ ಬೀಜಗಳು ಅಂದರೆ ಗ್ರೌಂಡ್ ನಟ್ಟು, ಶೇಂಗಾ, ಅದನ್ನು ನೀವು ಜಾಸ್ತಿ ಒತ್ತಡ ಕೊಟ್ಟರೆ, ನೀರನ್ನ ಪ್ರೋಕ್ಷಣೆ ಮಾಡುವಾಗ ಬೀಜೋಪಚಾರದ ದ್ರಾವಣ ಕೊಟ್ಟಾಗ ಸಿಪ್ಪೆ ಸುಲಿದೋಗೋ ಸಾಧ್ಯತೆಗಳಿರುತ್ತೆ ಶೇಂಗಾದಲ್ಲಿ ಮಾತ್ರ. ಗ್ರೌಂಡ್ ನಟ್ಟಲ್ಲಿ ಉಳಿದ ಬೀಜಗಳಲ್ಲಿ ಏನು ಸಮಸ್ಯೆ ಇಲ್ಲ. ನೀವೇನು ಮಾಡಬೇಕಂದ್ರೆ, ನಿಮ್ಗೆ ಎಷ್ಟು ಬೀಜಗಳನ್ನು ಹಾಕಬೇಕು ಅನಿಸುತ್ತೋ ಆ ಸಮಯದಲ್ಲಿ ಅದನ್ನು ಒಂದು ಕಾಟನ್ ಬಟ್ಟೆನಲ್ಲಿ, ಒಂದು ಹತ್ತಿ ಬಟ್ಟೆನಲ್ಲಿ ಗಂಟು ಕಟ್ಕೊಂಡು ಅದನ್ನು ನೀವೇನು ಬೀಜೋಪಚಾರ ದ್ರಾವಣ ಮಾಡಿದ್ದೀರಲ್ಲ ಅದರಲ್ಲಿ ಅದನ್ನು ಅದ್ದಿ 1-2 ಗಂಟೆ ಕಾಲ ಅದ್ದಿ, ಆಮೇಲೆ ಅದನ್ನು ನೆರಳಿನಲ್ಲಿ ಒಣಗಿಸಿ, ಕಣ್ಣು ಓಪನ್ ಆಗಲಿ, ಮೊಳಕೆ ಬರೋಕ್ಕೆ ಜರ್ಮಿನೇಷನ್ ಸ್ಟಾರ್ಟ್ ಆಗಲಿ. ಯಾಕಂದರೆ ಇದು ಬೇಸಿಗೆ, ಮಾರ್ಚ್ ತಿಂಗಳಲ್ಲಿದ್ದೀವಿ, ಸ್ವಲ್ಪ ಒಂಚೂರು ಕಿರು ಮೊಳಕೆ ಅಂತೀವಿ, ಕಣ್ಣು ಓಪನ್ ಆಗಿರುತ್ತೆ. ಆದಮೇಲೆ ನೀವು ನಿಮ್ಮ ನರ್ಸರಿ ಬೆಡ್ಗಳಲ್ಲೋ ಅಥವಾ ಕವರ್ಗಳಲ್ಲೋ ಅಥವಾ ಮುಖ್ಯ ಬೆಳೆಯ ಪಕ್ಕದಲ್ಲಿ ಸಂಗಾತಿ ಗಿಡವಾಗಿಯೋ ಎಲ್ಲಿ ಹಾಕಬೇಕು ಅಂತ ಯೋಜನೆ ಮಾಡಿ ಆ ಥರ ಹಾಕಿ ಅಲ್ಲಿ ಮುಚ್ಚಿಗೆ ಮತ್ತು ತೇವಾಂಶ ನಿರ್ವಹಣೆ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಸರ್, ತಿರುಮಲ ಪ್ರಸಾದ್ ಸರ್ ಅವರು ನಿಮ್ ತೋಟಕ್ಕೆ ಭೇಟಿ ಕೊಟ್ಟಿದ್ದಕ್ಕೆ ನಮ್ಗೂ ತುಂಬಾ ಉಪಯೋಗ ಆಗಿದೆ. ಅಂದ್ರೆ ಯೂಟ್ಯೂಬ್ ನಲ್ಲಿ ಚಿಕ್ಕ ವಿಡಿಯೋಗಳು ಮತ್ತು ಒಂದೊಂದು ಗಿಡದ ಬಗ್ಗೆನೆ ನೀವು ತುಂಬಾ ವಿಸ್ತಾರವಾಗಿ ಮಾತಾಡಿದ್ದೀರಾ.
ತುಂಬಾ ಚೆನ್ನಾಗಿತ್ತು ಸರ್. ಆಮೇಲೆ ಮಾಹಿತಿಗಳು ತುಂಬಾ ಚೆನ್ನಾಗಿ ಸಿಕ್ಕಿದೆ. ನಿಮ್ಗೂ ಮತ್ತು ತಿರುಮಲ ಪ್ರಸಾದ್ ಅವ್ರಿಗೆ ಇಬ್ಬರಿಗೂ ಧನ್ಯವಾದ ಸಲ್ಲಿಸ್ತೀವಿ. ಆಮೇಲೆ ಒಂದು ಪ್ರಶ್ನೆ ಇದೆ ಸರ್. ಈಗ ನೀವು ಒಂದು ಮಾತು ಹೇಳಿದ್ರಿ, ಮುಂದಿನ ದಿನಗಳಲ್ಲಿ ನಮ್ಮ ತೋಟದಲ್ಲಿ ನೀರಿನ ಬಳಕೆ ಕಡಿಮೆ ಆಗುತ್ತೆ, ಮಲ್ಚಿಂಗು ಮತ್ತು ನೆರಳಿನ ಸಸ್ಯಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರಿ. ಅಂದ್ರೆ ಈ ಕೃತಕ ನೀರಾವರಿ ಇಲ್ದೇನೆ ಮುಂದಿನ ಒಂದು ನಿಮ್ಮ ತೋಟವನ್ನೇ ಮಾದರಿಯಾಗಿ ಇಟ್ಕೊಂಡ್ರೆ ಮುಂದಿನ ಒಂದು 4-5 ವರ್ಷಗಳ ನಂತರ ಕೃತಕ ನೀರಾವರಿ ಇಲ್ದೇನೆ ಬೆಳೆಗಳು ಅಥವಾ ಸಸ್ಯಗಳು ಮುಂದೆ ಬೆಳ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆಯಾ ಸರ್? ಖಂಡಿತ. ಇದು ಪ್ರಕೃತಿನೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನೋಡಿ, ಈಗ ನಮಗೆ ಈ ತಿಂಗಳಲ್ಲಿ ಮೊನ್ನೆ ಯಾವುದು ಫೆಬ್ರವರಿ 26 ಅನಿಸುತ್ತೆ, 2 ದಿನ ಮಳೆ ಬಂತು ನಮ್ಮನೆ ತೋಟದಲ್ಲಿ ಸಕಲೇಶ್ಪುರ ರೋಡಲ್ಲಿ. ಮತ್ತು ಇವತ್ತಾಗಲೇ ಮತ್ತೆ ಏನೋ ಬಂಗಾಳ ಕೊಲ್ಲಿನಲ್ಲಿ ಮೋಡಗಳ ಚಲನೆ ಶುರುವಾಗಿದೆ. 17, 18, 19 ಯುಗಾದಿಯ ಮುಂಚೆ ಯುಗಾದಿಯ ನಂತರ ನಮ್ಮ ದಕ್ಷಿಣ ಒಳನಾಡಿನಲ್ಲಿ ಮಳೆ ಬರುತ್ತೆ ಅನ್ನೋದು ಬಂತು. ಮಂಡ್ಯ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ, ಕೊಡಗಿನ ಭಾಗದಲ್ಲಿ, ಸುಳ್ಯದಲ್ಲಿ ಸಾಕಷ್ಟು ಮಳೆಯನ್ನು ಬಂದಿದೆ. ಅಂದರೆ ಇದೇನು ಒಂದು ನಾವು ಈ ಅನ್ಎಕ್ಸ್ಪೆಕ್ಟೆಡ್ ರೈನ್ ಅಂತ ಹೇಳಿ ಅಕಾಲಿಕ ಮಳೆ ಏನು ಬರ್ತಾ ಇದೆ ಪ್ರಕೃತಿ ವಿಕೋಪದಿಂದ, ಹವಾಮಾನ ವೈಪರೀತ್ಯದಿಂದ, ಇದರದ್ದು ಸದ್ಬಳಕೆಯೂ ಆಗುತ್ತೆ. ಹಾಗಾಗಿ ನಾವು ಸಂಪೂರ್ಣವಾಗಿ ಹೊರಗಡೆಯಿಂದ ನೀರನ್ನು ಕೊಟ್ಟು ತೇವಾಂಶ ಕಾಪಾಡೋದನ್ನು ಕಮ್ಮಿ ಮಾಡ್ತಾ ಬನ್ನಿ ವರ್ಷಾನುವರ್ಷ. ಎಲ್ಲೋ ಒಂದು ಕಡೆ ನಿಮಗೆ ಅದು ಮಾಹಿತಿ ಸಿಗುತ್ತೆ. ಸೊ ನಾನು ಕೊಟ್ಟಿರೋ ಮಚ್ಚಿಗೆ ಸಾಕಾಗುತ್ತೆ, ತೇವಾಂಶ ಅವಶ್ಯಕತೆ ಇಲ್ಲ. ಮತ್ತು ಪ್ರಕೃತಿನಲ್ಲಿ ಆಗತಕ್ಕಂಥ ಈ ಬದಲಾವಣೆಗಳು ಫೆಬ್ರವರಿನಲ್ಲಿ, ಮಾರ್ಚಿನಲ್ಲಿ ಮಳೆ ಬರೋಕ್ಕೆ ಶುರುವಾಗುತ್ತೆ. ಕೆಲವು ಕಡೆ ಅಕಾಲಿಕ ಮಳೆಗಳು ಯಾವುದೋ ಭಾಗದಲ್ಲಿ ಸುರಿಯೋದನ್ನು ಗಮನಿಸ್ತೀವಿ. ಅದರದ್ದು ಬೆನಿಫಿಟ್ಸು ನಮ್ಮ ಈ ಒಣಭೂಮಿ ತೋಟಗಾರಿಕೆ, ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಫಾರ್ಮ್ಸ್ಗೆ ಸಿಗೋದನ್ನು ನೋಡ್ತೀವಿ. ಯಾವ ಬೆಳೆಗಳಲ್ಲಿ ಬೇರು ಚಟುವಟಿಕೆ ನಿರಂತರವಾಗಿರುತ್ತೋ, ಈಗ ಅಡಿಕೆ ಉದಾಹರಣೆಗೆ, ಅದಕ್ಕೆ ನಾವು ತೇವಾಂಶ ಕೊಡಲೇಬೇಕಾಗತ್ತೆ. ಯಾವ ಗಿಡಗಳಲ್ಲಿ ಬೇಸಿಗೆಯಲ್ಲಿ ಬೆಳವಣಿಗೆ ಕಮ್ಮಿ ಇರುತ್ತೋ, ಯಾಕೆಂದರೆ ಅದು ಅಡಿಕೆ ಇವಾಗ ಗರ್ಭ ಧರಿಸ್ಕೊಂಡಿದೆ, ಕಾಯಿಗಳನ್ನು ಅದು ಹೊರಸೂಸಬೇಕು ಮತ್ತು ಕಾಯಿ ದಪ್ಪ ಆಗಬೇಕು, ಪರಾಗಸ್ಪರ್ಶ ಆಗಬೇಕು. ಹಾಗಾಗಿ ಅದಕ್ಕೆ ಲಘು ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು ಜಾಸ್ತಿ ಬೇಕು. ಹಾಗಾಗಿ ಅಡಿಕೆ ಬುಡದಲ್ಲಿ ನಾವು ತೇವಾಂಶ ಕಾಪಾಡಿದಾಗ ಸೂಕ್ಷ್ಮಜೀವಿಗಳು ಆ ಪೋಷಕಾಂಶಗಳನ್ನು ಹೀರಿ ಕೊಡ್ತವೆ. ಹಾಗಾಗಿ ಈ ಅಡಿಕೆ ಅಂತ ಒಂದು ವಾಣಿಜ್ಯ ಬೆಳೆಯಲ್ಲಿ ಸ್ವಲ್ಪ ನಾವು ಫ್ರೀಕ್ವೆಂಟಾಗಿ ಒಂದು 8ರಿಂದ 10 ದಿವಸಕ್ಕೆ ನೀರನ್ನು ಕೊಡ್ತಾ ಬರೋಣ. ಇನ್ನು ಉಳಿದ ವೃಕ್ಷಗಳಲ್ಲಿ ದೊಡ್ಡದಾದ ಮೇಲೆ ತೆಂಗು ಸೇರಿದ ಹಾಗೆ ನೀವು 15ಕ್ಕೆ ಸತಿ ಸ್ವಲ್ಪ ಅದಕ್ಕೆ ಸಂದಿಗ್ಧ ನೀರಾವರಿ ಅಂತ ಹೇಳ್ತೀವಿ. ಆ ಸಂದಿಗ್ಧ ನೀರಾವರಿ ಕೊಡ್ತಾ ಬಂದುಬಿಟ್ರೆ ಲೈಫ್ ಸೇವಿಂಗ್ ಇರಿಗೇಷನ್ ಮೊದಲ 3-4 ವರ್ಷದಲ್ಲಿ, ಆಮೇಲೆ ನಿಮ್ಮ ಭೂಮಿ ಸುಸ್ಥಿರವಾಗುತ್ತೆ, ಹೊರಗಿನ ನೀರಿನ ಅವಲಂಬನೆ ಕಮ್ಮಿ ಆಗುತ್ತೆ. ಪ್ರಕೃತಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಲ್ಲಿ ಏನು ಮಳೆ ಸಿಗುತ್ತೆ ಆ ಬೆಳೆಯನ್ನು ಉಪಯೋಗಿಸ್ಕೊಂಡು ಗಿಡ ಆರೋಗ್ಯವಾಗಿ ಬೆಳೆಯುತ್ತೆ. ಸರ್ ನಮಸ್ತೆ, ರವಿಕುಮಾರ್ ಸರ್, ಭದ್ರಾವತಿಯಿಂದ. ಹೇಳಿಯಪ್ಪ. ಸರ್, ಈಗ ಸಂಗಾತಿ ಗಿಡಗಳನ್ನ ಮೈನ್ ಗಿಡದಿಂದ ಎಷ್ಟು ಅಡಿ ಅಂತರ ದೂರದಲ್ಲಿ ಹಾಕ್ಬೇಕು ಸರ್? ತಿರುಮಲ ಪ್ರಸಾದ್ ಅವರು ಉತ್ತರ ಕೊಡ್ಬೋದು. ಸರ್, ಮೇನ್ ಗಿಡದಿಂದ 1.5 to 2 feet ಒಳಗೆ ಇರ್ಬೇಕು. ಅದು ಇದು ಆಕ್ಚುಯಲ್ ಆಗಿ ಈಸ್ಟ್ ನಲ್ಲಿ ಬಂದು ನಮಗೆ ಬೆಳಿಗ್ಗಿನ ಹೊತ್ನಾಗೆ ನಮಗೆ ಫೋಟೋಸಿಂಥಸಿಸ್ ಆಗೋದ್ರಿಂದ ನಮಗೆ ಸಣ್ಣ ಎಲೆಗಳು ಇರೋಂತ ಗಿಡನ ಈಸ್ಟ್ ನಾಗ ಹಾಕ್ಬೇಕು. ಅಂದ್ರೆ ಗಿಡ ಮೇನ್ ಗಿಡದ ಈಸ್ಟ್ ಸೈಡ್ಗೆ, ವೆಸ್ಟ್ ಸೈಡ್ ನಲ್ಲಿ ನಮಗೆ ಅಗಲವಾದ ಎಲೆಗಳು ಇರೋಂತ ಗಿಡಗಳು ಬೇಕು. ಯಾಕಂದ್ರೆ ಫೋಟೋಸಿಂಥಸಿಸ್ ಬೆಳಗಿನ ಹೊತ್ನಾಗ ಆದ್ಮೇಲೆ ಸೂರ್ಯನ ಕಿರಣದ ಅವಸರ ಇರೋದಿಲ್ಲ, ಸ್ಟ್ರೆಸ್ಸೇ ಬರುತ್ತೆ. ಸ್ಟ್ರೆಸ್ ಬರದಂತೆ ನಾವು ಅಗಲವಾದ ಎಲೆ ಬರೋಂತ ಗಿಡಗಳು ಹಾಕಿದ್ರೆ ನಮಗೆ ಗ್ರೋತ್ ಆಗೋದಕ್ಕೆ ಆಸ್ಕಾರ ಜಾಸ್ತಿ ಇರುತ್ತೆ. ಅದೇ ರವಿಕುಮಾರ್, ಇದು ಅಂತರದ ಬಗ್ಗೆ ನಾವು ಸಾಕಷ್ಟು ಪ್ರಯೋಗ ಮಾಡಿದ್ವಿ. ಗೊತ್ತಿಲ್ಲದೇ ಗೊತ್ತಿದ್ದು ಮಾಡಿದ್ದೀವಿ. ಕೆಲವೆಲ್ಲ ಗೊತ್ತಿಲ್ಲದೆಲ್ಲ ಆಗಿರೋ ಕೆಲವು ಇದು ಏನೋ ಅಚಾನಕ್ ಅಂತ ಹೇಳಿದೆ ಅವಾಗಿರೋದು, ಅದರಲ್ಲೂ ನಮ್ಗೆ ಒಳ್ಳೆ ಪರಿಣಾಮ ಬಂದಿದೆ. ನಮ್ಮ ಹಾಲವಾಡ, ಗರಿಸೇಡಿಯ ಅಥವಾ ಮರತೊಗರಿ ಎಷ್ಟೋ ಸಲ ನಮ್ಮ ಮುಖ್ಯ ಬೆಳೆಯ ಪಕ್ಕದಲ್ಲೇ ಬಂದು ಬೆಳೆದಿರೋದನ್ನು ನಾವು ಗಮನಿಸ್ತೀವಿ. ಆದಷ್ಟು ಮುಖ್ಯ ಬೆಳೆಯ ಬೇರು ವಲಯ ಮತ್ತು ಈ ಸಂಗಾತಿ ಗಿಡದ ಬೇರು ವಲಯ ಒಂದಕ್ಕೊಂದು ಪರಸ್ಪರ ಸಂಪರ್ಕದಲ್ಲಿರೋ ಥರ ನೋಡಬೇಕು. ಸಂಪರ್ಕ ಇರ್ಬೇಕಾ ಸರ್? ಹೌದು, ಆವಾಗಲೇ ಸೂಕ್ಷ್ಮಜೀವಿಗಳು ಆ ಕಡೆ ಈ ಕಡೆ ಓಡಾಡ್ತವೆ. ನೆಟ್ವರ್ಕಿಂಗ್ ಆಫ್ ಮೈಕ್ರೋಬ್ಸ್ ಅಂತೀವಿ. ಸೊ ಇದು ಈ ನಮ್ಮ ಸಂಗಾತಿ ಸಸ್ಯಗಳು ಸಾರ್ವಜನಿಕವನ್ನು ಸ್ಥಿರೀಕರಣ ಮಾಡಿ ನಮ್ಮ ಬೆಳೆ ಸಸ್ಯದ ಬೇರುಗಳಿಗೆ ಪೂರೈಸಲಿಕ್ಕೆ ಅದು ಒಂದು ಸೂಕ್ಷ್ಮಜೀವಿಗಳಿಗೆ ಒಂದು ನೆಟ್ವರ್ಕ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಅಂತರ ನೀವೇನಂದರೆ ಇದನ್ನು ಹತ್ತಿರನೇ ಹಾಕಿ ಸರ್, ಏನು ತೊಂದರೆ ಇಲ್ಲ. ಬಟ್ ಆದರೆ ಇದು ಬೇರಿನಲ್ಲಿ ಯಾವುದೇ ರೀತಿ ಕಾಂಪಿಟೇಷನ್ ಇಲ್ಲ. ದರ್ ಇಸ್ ನೋ ರೂಟ್ ಝೋನ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಬೆಳೆ ಸಸ್ಯ ಬೆಳೀತಾ ಬಂದಂಗೆ ಅದಕ್ಕೆ ನೆರಳು ಮತ್ತು ಬೆಳಕಿನ ಸಂಯೋಜನೆ ಬೇಕಾಗ್ತಾ ಇರುತ್ತೆ. ಅದಕ್ಕೆ ತಕ್ಕಂಗೆ ನಾವು ಈ ಸಂಗಾತಿ ಗಿಡದ ಎತ್ತರವನ್ನು ನಿರ್ಧಾರ ಮಾಡಬೇಕು. ಪ್ರಾರಂಭದಲ್ಲಿ ನಮ್ಮ ಗಿಡ 3ರಿಂದ 4 ಅಡಿ ಬೆಳೀಲಿಕ್ಕೆ 2ರಿಂದ 3 ವರ್ಷ ಬೇಕು. ಅಲ್ಲಿವರೆಗೂ ಇದನ್ನು ಎತ್ತರದಲ್ಲಿ ಇಟ್ಕೊಳ್ಳೋಣ. ನಮ್ಮ ಸಂಗಾತಿ ಗಿಡ ಹೈಟ್ ಜಾಸ್ತಿ ಇರಲಿ.
ಆಮೇಲೆ ಇದು ಹೈಟ್ ಕಮ್ಮಿ ಮಾಡ್ತಾ ಬನ್ನಿ, ಯಾಕೆಂದರೆ ಆವಾಗ ನಮ್ಮ ಮುಖ್ಯ ಬೆಳೆ ಬಿಸಿಲನ್ನು ತಡ್ಕೊಳ್ಳೋ ಶಕ್ತಿನೂ ಬಂದಿರುತ್ತೆ ಮತ್ತು ಬಿಸಿಲನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳುತ್ತೆ. ಹಾಗಾಗಿ ಇದು ಅಂತರ ಗಿಡದಿಂದ ಬೇರಿಗೆ ಅಂತರ ಮುಖ್ಯ ಆಗಲ್ಲ, ಎಷ್ಟು ಹತ್ತಿರದಲ್ಲಿದ್ದರೂ ಅದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಎತ್ತರವನ್ನು ಕೆನಪಿ ಹೈಟ್ ಮ್ಯಾನೇಜ್ಮೆಂಟ್, ಎತ್ತರವನ್ನು ಛತ್ರಿಯನ್ನು ನೀವು ನಿರ್ವಹಣೆ ಮಾಡ್ತಾ ಬನ್ನಿ, ನಿಮ್ಮ ಮುಖ್ಯ ಬೆಳೆಗೆ ನೆರಳು ಮತ್ತು ಬಿಸಿಲು ಪೂರೈಕೆ ಆಗೋ ಥರ. ಆದ್ರೆ ಅದೇ ಈಗ ಚಿಕ್ಕ ಲೀಫ್ ಇರೋದು ಪೂರ್ವಕ್ಕೆ ಹಾಕ್ಬೇಕು, ದೊಡ್ಡ ಲೀಫ್ ಇರೋದು ಪಶ್ಚಿಮ ದಿಕ್ಕಿಗೆ ಹಾಕ್ಬೇಕು. ನೆರಳು ಜಾಸ್ತಿ ಸೃಷ್ಟಿ ಆಗಲಿ ಮಧ್ಯಾಹ್ನದ ಮೇಲೆ ಅಂತ. ಸರ್ ಇನ್ನೊಂದು ಇದು ಪ್ರಶ್ನೆ. ಹಲೋ, ಹೇಳಿ, ಕೇಳ್ತಾರೆ, ಪರಿಚಯ ಮಾಡ್ಕೊಳ್ಳಿ. ನಾನು ಪಾಟೀಲ್ ಮಾತಾಡಿದ್ರೆ, ಅದು ಎರೆಹುಳ ನಾವು ತಂದು ಬಿಡ್ಲಾರ್ದನ ನಮ್ಮ ಹೊಲದಲ್ಲೇನ ಅವು ಸೃಷ್ಟಿ ಆಗ್ಬೇಕು, ಆ ರೀತಿ ನಾವು ಹೆಲ್ಪ್ ಏನ್ ಮಾಡಬಹುದ್ರಿ ಭೂಮಿಗೆ? ಸರ್, ಹೊರಗಡೆಯಿಂದ ತರೋ ಎರೆಹುಳುಗಳು ತೊಟ್ಟಿನಲ್ಲಿ ವರ್ಮಿ ಕಾಂಪೋಸ್ಟ್ ಬೆಡ್ ಅಂತೀವಿ, ಅಲ್ಲೇ ಹಾಕ್ತಕ್ಕಂಥ ಸಗಣಿ ಅಂಶವನ್ನು, ಸಗಣಿಯ ತ್ಯಾಜ್ಯವನ್ನು ಕರಗಿಸ್ತಕ್ಕಂಥ ಒಂದು ಪ್ರಭೇದದ ಎರೆಹುಳುಗಳು ಅಲ್ಲಿ ಎರೆಹುಳ ಘಟಕದಲ್ಲಿ ನಿರ್ವಹಣೆ ಮಾಡ್ತಾರೆ. ಆದರೆ ಅದು ಯಾವುದು ನಮ್ಮ ಮಣ್ಣಿನಲ್ಲಿ ಕೆಲಸ ಮಾಡಲ್ಲ, ಯಾಕೆಂದರೆ ನಮ್ಮ ಮಣ್ಣಿನಲ್ಲಿ ನಾವು ಸಗಣಿ ತಂದು ತುಂಬಲ್ಲ. ನಾವೇನು ಮಾಡ್ತೀವಿ, ಬೆಳೆ ತ್ಯಾಜ್ಯಗಳನ್ನು ಕತ್ತರಿಸಿ ಮುಚ್ಚಿಗೆ ಮಾಡಿ ತೇವಾಂಶ ಕಾಪಾಡಿ ನಿರ್ವಹಣೆ ಮಾಡ್ತೀವಿ. ನಮ್ಮದೇನು ಬೆಳೆ ತ್ಯಾಜ್ಯಗಳಿದೆ ಅದನ್ನು ಅವು ವಿಘಟನೆ ಮಾಡಬೇಕು. ಹಾಗಾಗಿ ಈ ಬೆಳೆ ತ್ಯಾಜ್ಯಗಳನ್ನು ವಿಘಟನೆ ಮಾಡತಕ್ಕಂಥ ಎರೆಹುಳ ಸಂತತಿಗಳೇ ಬೇರೆ. ಮುಖ್ಯವಾಗಿ ಸಗಣಿಯನ್ನು ಮುಖ್ಯವಾಗಿ ಆಹಾರ ತಿಂದ್ಕೊಂಡು ಬೆಳೆಯತಕ್ಕಂಥ ಎರೆಹುಳ ಸಂತತಿಗಳ ಪ್ರಭೇದಗಳೇ ಬೇರೆ. ಹಾಗಾಗಿ ನೀವು ಹೊರಗಡೆಯಿಂದ ತಂದಾಕಿದಾಗ ನಿಮಗೆ ಆಫ್ರಿಕನ್ ನೈಲ್ ಅಂತ ಆ ಥರದ ಒಂದು ಸಗಣಿಯನ್ನು ತಿಂದು ಬದುಕತಕ್ಕಂಥ ಎರೆಹುಳನೇ ತಂದುಕೊಡ್ತಾರೆ. ಸರ್, ಅದು ವಿಚಾರ ಇಲ್ರಿ ನಮ್ದು. ಭೂಮಿಯಲ್ಲಿ, ನಮ್ಮ ಭೂಮಿಯಲ್ಲೇ ತಾವ ತಯಾರಾಗಬೇಕು. ಬರುತ್ತೆ ಸರ್, ಖಂಡಿತ ಬರುತ್ತೆ. ನೀವು ಮುಚ್ಚಿಗೆ ಮಾಡಿ ತೇವಾಂಶ ಕಾಪಾಡಿ ಎಲ್ಲವೂ ಸತತವಾಗಿ ಸರಳವಾಗಿ ಸೃಷ್ಟಿಯಾಗೋದು ನೀವು ಗಮನಿಸ್ಬೋದು. ಬರುತ್ತೆ ಸರ್, ಬರುತ್ತೆ. ಒಂದು ವರ್ಷನ್ಯಾಗ ಆಗ್ಬಹುದ್ರಿ? ಅದೇ ಈ ಥರ ಮಾಡಬೇಕು, ಮುಚ್ಚಿಗೆ ಕೊಡಬೇಕು, ತೇವಾಂಶ ಕಾಪಾಡಬೇಕು, ಊಟ ಕೊಡಬೇಕು, ಹಿಂಡಿ ದ್ರಾವಣ ಕೊಡಬೇಕು. ಎಷ್ಟು ಸಾವಯವ ಅಂಶಗಳನ್ನು ಮಣ್ಣಿಗೆ ಸೇರಿಸ್ತಾ ಬರ್ತೀವಿ, ನೆರಳು ಸೃಷ್ಟಿ ಮಾಡ್ತೀವಿ. ಯಾಕೆಂದರೆ ಆ ಸಾವಯವ ಅಂಶಗಳು ವಿಘಟನೆ ಆದಾಗ ಅದನ್ನು ಸಂಪೂರ್ಣವಾಗಿ ವಿಘಟನೆ ಮಾಡಲಿಕ್ಕೆ ಎರೆಹುಳುಗಳದ್ದು ಒಂದು ರೋಲ್ ಇದೆ, ಅದರದ್ದೊಂದು ಕಾರ್ಯಕ್ರಮ ಇದೆ. ಪ್ರಥಮದಲ್ಲಿ ನಿಮಗೆ ಬೇರೆ ಬೇರೆ ಹುಳುಗಳು, ಮಣ್ಣು ಹುಳುಗಳು, ಸಾಯಿಲ್ ಆರ್ಗ್ಯಾನಿಸಮ್ಸ್ ಅಂತೀವಿ, ಅವು ಅದನ್ನು ವಿಘಟನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತವೆ. ಅವುಗಳ ಆಯಸ್ಸು ಕಡಿಮೆ ಇರುತ್ತೆ. ನಂತರ ಅದು ಪಾರ್ಷಿಯಲ್ ಡಿಕಂಪೋಸ್ಡ್, ಅರೆಬರೆ ಕಳಿತಂಥ ಈ ಸಾವಯವ ದ್ರವ್ಯವನ್ನು ಈ ನಮ್ಮ ಸ್ವಜಾತಿ ಎರೆಹುಳುಗಳು ಮಣ್ಣಿನಲ್ಲಿರೋವು ಅವೇ ಸೃಷ್ಟಿಯಾಗಿ ತಿಂದು ತಮ್ಮ ಸಂತತಿನೂ ಜಾಸ್ತಿ ಮಾಡ್ಕೊತವೆ ಮತ್ತು ಮಣ್ಣಿನಲ್ಲಿ ಆಳವಾಗಿ ರಂಧ್ರಗಳನ್ನು ಮಾಡ್ತವೆ. ಹಾಗಾಗಿ ಎರೆಹುಳ ಅನ್ನೋದನ್ನು ಹೊರಗಡೆಯಿಂದ ತಂದಾಕೋದೇನು ಬೇಡ. ನಾವು ಈ ನೈಸರ್ಗಿಕ ಕೃಷಿ ಮಜಲುಗಳನ್ನು ನಾವು ಪಾಲಿಸ್ತಾ ಮಾಡ್ತಾ ಬಂದರೆ ಸ್ವಾಭಾವಿಕವಾಗಿ ಅದೇ ಬರ್ತಾ ಹೋಗುತ್ತೆ. ಆಮೇಲೆ ಎಲ್ಲ ಎರೆಹುಳುಗಳು ರೈತನ ಮಿತ್ರ ಅಂತಲೂ ಹೇಳೋಕ್ಕಾಗಲ್ಲ. ಅದರಲ್ಲಿ ಕೆಲವು ಪ್ರಭೇದಗಳು ಕೆಲವು ಸಮಯದಲ್ಲಿ ನಮಗೆ ಪರಿಣಾಮ ಬೀರ್ಬೋದು ಮಣ್ಣಿನ ಫಲವತ್ತತೆ ವೃದ್ಧಿ ಮಾಡಲಿಕ್ಕೆ, ಕೆಲವು ಸಲ ಹಾನಿಕಾರಕ ಆಗಿರ್ಬೋದು. ಮತ್ತು ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆದಷ್ಟು ಅದನ್ನು ತಿನ್ನಕ್ಕೆ ಬರತಕ್ಕಂಥ ಪರಭಕ್ಷಕ ಜೀವಿಗಳು ಜಾಸ್ತಿ ಆಗ್ತಾ ಬರ್ತವೆ. ಆ ಪರಭಕ್ಷಕ ಜೀವಿಗಳನ್ನು ಅದ್ರ ಚಟುವಟಿಕೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ಒಂದು ಪ್ರಕೃತಿಯ ಒಂದು ಸಂಯಮ ಏನು ಹಿಡಿಯಲ್ಲ, ಬ್ಯಾಲೆನ್ಸು, ಅದು ಡಿಸ್ಟರ್ಬ್ ಆಗುತ್ತೆ. ಸೊ ಟೂ ಮಚ್ ಈಸ್ ಟೂ ಬ್ಯಾಡ್. ಯಾವುದೇ ಆಗಲಿ ಅತಿ ಆಗದಂಗೆ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಹೊರಗಡೆಯಿಂದ ತಂದಾಕೋದು ಬೇಡ. ನೈಸರ್ಗಿಕ ಕೃಷಿ ಮಜಲುಗಳನ್ನು ಮಾಡ್ತಾ ಬನ್ನಿ, ಅವು ಅಲ್ಲೇ ಸೃಷ್ಟಿಯಾಗ್ತವೆ. ಸರ್, ಈಗ ಒಂದು ಇನ್ ಬಿಟ್ವೀನ್ ಮಿಡ್ಲು ಒಂದು 10 ವರ್ಷ ಈಗ ರಾಸಾಯನಿಕ ಕೃಷಿಯಿಂದ ಅವು ಈಗ ಸದ್ಯಕ್ಕೆ ಅಲ್ಲೇ ಇಲ್ಲ ಅಂತ ತಿಳ್ಕೊರು, ಭೂಮಿಯಲ್ಲಿ ಇಲ್ಲದಿದ್ರೂ ಅವು ಸೃಷ್ಟಿ ಆಗ್ತಾವ್ರಿ. ಅದೇ ನೀವು ಊಟ ಕೊಡ್ಬೇಕು ಸರ್, ಬಯೋಮಾಸ್ ಕೊಡಬೇಕು. ಊಟ ಕೊಟ್ಟರೆ ಮಾತ್ರ. ಅವನನ್ನು ಹೇಳ್ದಂಗೆ ಕೆಲವು ಎರೆಹುಳುಗಳು ಸಗಣಿ ಮತ್ತು ಗಂಜಲದ ವಾಸನೆಗೆ ಆಕರ್ಷಿಸಲ್ಪಟ್ಟು ತಮ್ಮ ಸಂತಾನ ಅಭಿವೃದ್ಧಿ ಮಾಡ್ಕೊತವೆ. ಕೆಲವು ಎರೆಹುಳುಗಳು ಅರ್ಧ ಕಳಿತ, ಹಾಫ್ ಡೈಜೆಸ್ಟೆಡ್ ಆರ್ಗ್ಯಾನಿಕ್ ಮೆನ್ಯೂರ್, ಅರ್ಧ ಕಳಿತ ಗೊಬ್ಬರವನ್ನು ಮತ್ತೆ ಸಂಪೂರ್ಣವಾಗಿ ತಿಂದು ಅದರದ ಸಸ್ಯ ಪೋಷಕಾಂಶಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತವೆ. ಹಾಗಾಗಿ ಇದು ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ನಡೆಯತಕ್ಕಂಥ ಪ್ರಕ್ರಿಯೆ. ಎರೆಹುಳ ಇದೆ ಅಂತ ನಾವು ಸಂಭ್ರಮ ಪಟ್ಕೊಳ್ಳೋದು ಬೇಡ, ಬಂದಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ. ಯಾವುದೋ ಹಂತದಲ್ಲಿ ಪ್ರಕೃತಿ ಎಲ್ಲವನ್ನು ತಂತಾನೇ ನಿಯಂತ್ರಿಸುತ್ತೆ. ಮತ್ತು ಆ ಒಂದು ಉಪಕಾರಿ ಎರೆಹುಳುಗಳು ಮತ್ತು ಸೂಕ್ಷ್ಮಜೀವಿಗಳು, ನಮ್ಮ ಮಣ್ಣು ಜೀವಿಗಳು ನಮ್ಮ ಮಣ್ಣಿನಲ್ಲಿ ಸೃಷ್ಟಿಯಾಗತ್ತೆ. ನಮ್ಮ ಕೆಲಸ ಏನಿದ್ರು ತೇವಾಂಶ ಮತ್ತು ಮುಚ್ಚಿಗೆ. ನಮಸ್ಕಾರ ಸರ್, ನಮಸ್ಕಾರ. ಹೇಳಿಯಪ್ಪ. ಇದು ಆಕಳ ಸಾಕಿದವರಾದ್ರೆ ಅದು ಹಸಿ ಸೆಗಣಿ ಹಾಕಿದ್ರೆ ನೀರ್ನಾಗ ಕಲ್ಸ್ಬಿಟ್ಟು ಅದು ಬಾರಿ ಜಲ್ದಿನೇ ನಮಗೆ ಅಲ್ಲಿರೋ ಏರಿಯಾ ಎಲ್ಲ ಮೆತ್ತಗಾಗುತ್ತೆ, ಮಣ್ಣೆಲ್ಲ ಮೆತ್ತಗಾಗುತ್ತೆ, ಸ್ಟ್ರಕ್ಚರ್ ಎಲ್ಲ ಚೇಂಜ್ ಆಗ್ಬಿಟ್ಟು ಫಾಸ್ಟ್ ಆಗಿ ಅರ್ಥವಾಂಶ ಬರಕ್ಕೆ ಆಸ್ಕಾರ ಜಾಸ್ತಿ ಇರುತ್ತೆ ಸರ್.
ಖಂಡಿತ ಖಂಡಿತ ಅವು ಆಕರ್ಷಿಸಲ್ಪಡುತ್ತವೆ. ನಿಮ್ಮ ಸಗಣಿ ಮತ್ತು ಗಂಜಲದ ವಾಸನೆಗೆ ಅವು ಆಕರ್ಷಿಸಲ್ಪಡ್ತವೆ. ಅದಿಲ್ಲದೆ ಇದ್ರೂ ಒಳ್ಳೆ ಕ್ವಾಲಿಟಿ ಬಯೋಮಾಸ್ ಇದ್ದರೆ, ಉತ್ಕೃಷ್ಟ ಗುಣಮಟ್ಟದ ಸಾವಯವ ದ್ರವ್ಯಗಳನ್ನು ನಾವು ಮುಚ್ಚಿಗೆ ಮಾಡ್ತಾ ಬಂದರೆ ಅದರಲ್ಲೂ ನಾವು ಈ ಹುಳುಗಳ ಸಂತತಿ ಸಮತೋಲನವಾಗಿ ಎಷ್ಟು ಬೇಕೋ ಅಷ್ಟು ಬೆಳವಣಿಗೆ ಆಗೋದನ್ನು ಗಮನಿಸ್ಬೋದು. ಸರ್, ಇಲ್ಲಿ ನೈಸರ್ಗಿಕ ಕೃಷಿನಲ್ಲಿ ಯಾವುದು ಕ್ವಿಕ್ ಫಿಕ್ಸ್ ಅಂತ ಯಾವುದೂ ಇಲ್ಲ. ನಾಳೆ ಬೆಳಗ್ಗೆನೇ ಆಗಿಬಿಡಬೇಕು, ಬೇಗ, ವೇಗ, ಅತಿ ಹೆಚ್ಚು, ಅತಿ ಸಾಂದ್ರತೆ, ಇವೆಲ್ಲವೂ ರಾಸಾಯನಿಕ ಕೃಷಿಗೆ ಏಕಬೆಳೆ ಪದ್ಧತಿಗೆ ಒಳಪಟ್ಟಂಥ ಆಯಾಮಗಳು. ನಾವು ನೈಸರ್ಗಿಕ ಕೃಷಿನಲ್ಲಿ ಹೆಜ್ಜೆ ಇಡ್ತಿರೋರು ನಮಗೆ ಅದು ಯಾವುದನ್ನು ನಾವು ಗಮನ ಕೊಡಬಾರ್ದು. ಸ್ವಾಭಾವಿಕವಾಗಿ ಪ್ರಕೃತಿನಲ್ಲೇ ಈ ಬದಲಾವಣೆಗಳಾಗಬೇಕು. ನಮ್ಮ ಮಣ್ಣಿನ ಆರೋಗ್ಯ ಬದಲಾವಣೆ ಆಗಬೇಕು. ಮಣ್ಣಿನಲ್ಲಿ ಈ ರೀತಿಯ ಒಂದು ಪ್ರಾಣಿ ಸಂಕುಲಗಳು ಜಾಸ್ತಿ ಆಗಬೇಕು. ಇದೆಲ್ಲ ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಇವೆಲ್ಲ ಮುಂಚೆ ನಿರ್ವಹಣೆ ಮಾಡ್ತಿದ್ವಿ. ನಾವು ಬೇಡದಿರೋ ಕೃಷಿ ಕ್ರಮನ ಅಳವಡಿಸಿದ್ರಿಂದ, ಉಳುಮೆ ಮಾಡೋದು, ರಾಸಾಯನಿಕ ಹಾಕೋದು, ಇವೆಲ್ಲ ಮಾಡಿದ್ರಿಂದ, ಪೀಡನಾಶಕ ಹೊಡೆಯೋದು, ಇವೆಲ್ಲ ಮಾಡಿದ್ರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ ಕೆಲವು ಭಾಗಗಳಲ್ಲಿ. ನೀವು ನೈಸರ್ಗಿಕ ಕೃಷಿನ ಮಾಡ್ತಾ ಬಂದರೆ ಸೊ ಕೆಲವೇ ವರ್ಷಗಳಲ್ಲಿ, ಕೆಲವೇ ಋತುಮಾನಗಳಲ್ಲಿ ನಿಮ್ಮ ಮಣ್ಣು ಪರಿವರ್ತನೆ ಆಗೋದನ್ನು ನೀವು ಗಮನಿಸ್ತೀರ. ಸರ್ ನಮಸ್ತೆ. ಕಾಂಪೋಸ್ಟ್ ತಯಾರಿಕೆಯಲ್ಲಿ ನೀವು ನೆಲದ ಮಟ್ಟದಿಂದ ಮೇಲಕ್ಕೆ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೀರಾ ಸರ್ ಯೂಟ್ಯೂಬ್ ಒಂದು ಇದರಲ್ಲಿ. ಆದರೆ ಟ್ರೆಂಚಲ್ಲಿ ಯಾವ ಥರ ಮಾಡ್ಬೋದು, ಅದರ ಸಾಧಕ ಬಾಧಕಗಳ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಅಲ್ಲ, ಈಗ ಟ್ರೆಂಚ್ ಅನ್ನೋದೇ, ಈಗ ಬಸಿ ಕಾಲುವೆಗಳು ಅನ್ನೋದು ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ವಿಪರೀತ ಕಡಿಮೆ ಅವಧಿನಲ್ಲಿ ಜಾಸ್ತಿ ಮಳೆ ಬರುತ್ತೆ. ನಮಗೆ ಜುಲೈ, ಆಗಸ್ಟ್ 2 ತಿಂಗಳಲ್ಲಿ ಹೇಮಾವತಿ ಡ್ಯಾಮು ತುಂಬಿ, ಕಾವೇರಿನೂ ತುಂಬಿ, ಮೆಟ್ಟೂರು ಡ್ಯಾಮ್ನು ತುಂಬಿಸ್ಬೇಕು ನಾವು. ಹಾಗಾಗಿ ನಮಗೆ ವಿಪರೀತ ಮಳೆ ಬರುತ್ತೆ ಆ ಕಾವೇರಿ ಜಲನಯನ ಪ್ರದೇಶಗಳಲ್ಲಿ. ಅಲ್ಲಿ ನಮಗೆ ನೀರನ್ನು ಬಸ್ತು ಹೋಗಲಿ, ಅದು ಅಡಿಕೆ ಮತ್ತು ಕಾಳುಮೆಣಸು ಅಂತ ವಾಣಿಜ್ಯ ಬೆಳೆ ಬೆಳೆಯೋರಿಗೆ ಈ ಅತಿಯಾದ ತೇವಾಂಶ, ಎಕ್ಸೆಸ್ ಮಾಯಿಶ್ಚರ್ ಫಾರ್ ಆನ್ ಎಕ್ಸ್ಟೆಂಡೆಡ್ ಡ್ಯೂರೇಷನ್, ಆ ಒಂದು ಸಿಚುವೇಶನ್ ಬರುತ್ತೆ ಅಂತೇಳಿ ಬಸಿಗಾಲುಗಳನ್ನು ಕೊಟ್ಟು ನೀರನ್ನು ನಿಯಂತ್ರಣ ಮಾಡ್ತಾರೆ. ನಮ್ಮ ಮಧ್ಯ ಕರ್ನಾಟಕ, ದೊಡ್ಡಬಳ್ಳಾಪುರ ಈ ಭಾಗದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಖಂಡಿತ ಈ ಬಸಿಕಾಲುವೆಗಳ ಅವಶ್ಯಕತೆ ಇಲ್ಲ. ಹಾಗಂತ ನಿಮಗೆ ಅವಶ್ಯಕತೆ ಇದ್ದರೆ ಕೇವಲ 1 ಅಡಿ ಆಳದಲ್ಲಿ ಗುಂಡಿಗಳನ್ನು ಮಾಡ್ಕೊಳ್ಳಿ. ಅಲ್ಲಿ ನೀರು ಸಂಗ್ರಹ. ನಿಮಗೆ ಈಗ ಉದಾಹರಣೆಗೆ ಬೀದರ್, ಗುಲ್ಬರ್ಗ, ಬಳ್ಳಾರಿ ಆ ಕಡೆಯವರಿಗೆ ಮಳೆ ಯಾವಾಗಲೂ ಬರುತ್ತೆ, ವಿಪರೀತ ಬರುತ್ತೆ. ನಮ್ಮ ಥರ ಸತತವಾಗಿ ಬರಲ್ಲ. ಡಿಸ್ಟ್ರಿಬ್ಯೂಟೆಡ್ ರೈನ್ ಅಂತೀವಿ ನಮ್ಮ ಸಕಲೇಶ್ಪುರ ಭಾಗದಲ್ಲಿ, ಅದು ಅಲ್ಲಿ ಬರಲ್ಲ. ಬಿದ್ದ ಮಳೆ ನೀರನ್ನು ಅಲ್ಲೆಲ್ಲ ಒಂದು ಕಡೆ ಹಿಡಿದಿಟ್ಕೊಳ್ಳಿ, ಆಮೇಲೆ ನಿಧಾನಕ್ಕೆ ಭೂಮಿಲಿ ಇಂಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಬಸಿ ಕಾಲುವೆಗಳನ್ನು ನಾವು ಮಾಡ್ಕೋಬೇಕೇ ಹೊರತು ಈಗ ನಮ್ಮ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ, ಬಹುತೇಕ ಕೃಷಿ ವಲಯಗಳಲ್ಲಿ ಈ ಬಸಿ ಕಾಲುವೆ ಅವಶ್ಯಕತೆ ಇಲ್ಲ. ಆದರೂ ಸಾಕಷ್ಟು ಕೃಷಿಕರು ಅನಾವಶ್ಯಕವಾಗಿ ಕಾಲುವೆಗಳನ್ನು ಮಾಡಿ ಟ್ರೆಂಚ್ಗಳನ್ನು ತೆಗೆದು ಟ್ರೆಂಚ್ ಒಳಗಡೆ ಅಡಿಕೆ ಗಿಡನ ಹೂತಿಟ್ಟು ಅದರ ಕಂಠಕ್ಕೆ ಮಣ್ಣು ತುಂಬಿ ಅದು ಬೆಳೆದಂಗೆ ಅದರ ಉಸಿರಾಟದ ಬೇರುಗಳಿಗೆ ತೊಂದರೆ ಮಾಡಿ ಬೆಳೆಸ್ತಾ ಇದ್ದಾರೆ. ಅದು ಅವರು ಕಂದ್ಕೊಂಡಂಥ ಒಂದು ಉಪಕ್ರಮ, ಪ್ಯಾಕೇಜ್ ಆಫ್ ಪ್ರಾಕ್ಟೀಸು. ಅದರ ಸಾಧಕ ಬಾಧಕಗಳು ಅವ್ರಿಗಿರುತ್ತೆ. ಬಟ್ ನಾವು ನೈಸರ್ಗಿಕ ಕೃಷಿ ಮಾಡೋರು ಆ ರೀತಿ ಯಾವುದನ್ನು ಮಾಡೋದು ಬೇಡ. ಸೊ ಟ್ರೆಂಚ್ಗಳ ಅವಶ್ಯಕತೆ ಇಲ್ಲ. ಇದು ಮೊದಲನೇದು. ಎರಡನೇದು, ನಮ್ಮ ಪ್ರತಿ ಗಿಡದಲ್ಲಿ ಆ್ಯಕ್ಟಿವ್ ರೂಟ್ ಝೋನ್ ಏರಿಯಾ ಅಂತ ಹೇಳ್ತೀವಿ, ಡ್ರಿಪ್ ಸರ್ಕಲ್ ಅಥವಾ ಆ್ಯಕ್ಟಿವ್ ರೂಟ್ ಝೋನ್ ಏರಿಯಾ, ಎಲ್ಲಿ ನಮ್ಮ ಬೇರು ವಲಯಗಳು ಆಕ್ಟಿವ್ ಆಗಿರ್ತವೆ, ಸೂಕ್ಷ್ಮ ಬೇರುಗಳು, ಬಿಳಿ ಬೇರುಗಳು ಎಲ್ಲಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವ ವಯಸ್ಸಿನ ಬೆಳೆ ಸಸ್ಯದಲ್ಲಿ ಕಾಂಡದಿಂದ ಎಷ್ಟು ಅಂತರದಲ್ಲಿ ಈ ನಮ್ಮ ಬೆಳೆ ಸಸ್ಯದ ಪೋಷಕಾಂಶ ಹೀರ್ತಕ್ಕಂಥ ಬಿಳಿ ಬೇರುಗಳು ಇದ್ದಾವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ವೈಜ್ಞಾನಿಕವಾಗಿ. ಆ ಜಾಗದಲ್ಲಿ ಆ ಹಿಂದಿನ ಒಂದು ಋತುಮಾನದಲ್ಲಿ, ಅಂದರೆ ಈಗ ವಿಂಟರಲ್ಲಿ ಏನೋ ಕ್ರಾಪ್ ರೆಸಿಡ್ಯೂ ಸಿಕ್ಕಿದೆ, ಅದನ್ನು ಅಲ್ಲಿ ಮಲ್ಚ್ ಮಾಡಿರಿ. ಸಮ್ಮರಲ್ಲಿ ಸಿಕ್ಕಿದ್ನ ಮಾನ್ಸೂನಲ್ಲಿ ಮಲ್ಚ್ ಮಾಡಿರಿ. ಹಾಗಾಗಿ ನೀವು ಅಲ್ಲೇ ಗಿಡದ ಬುಡದಲ್ಲೇ ಆ್ಯಕ್ಟಿವ್ ರೂಟ್ ಝೋನ್ ಎಲ್ಲಿದೆಯೋ ಅಲ್ಲಿ ನೀವು ಮುಚ್ಚಿಗೆ ಮಾಡ್ತಾ ಬನ್ನಿ. ಅದು ಅಲ್ಲೇ ವಿಘಟಿಸಿ ಒಳ್ಳೆ ಸಾವಯವ ಗೊಬ್ಬರ ಆಗಿ ಎಳೆ ಬೇರುಗಳ ಬಿಳಿ ರೋಮದ ಬೇರುಗಳು, ವೈಟ್ ಹೇರ್ ರೂಟ್ಸು, ಅವು ಅದನ್ನು ಅಬ್ಸರ್ವ್ ಮಾಡೋದು ನೀವು ಗಮನಿಸ್ಬೋದು. ನಾವು ಸಾಕಷ್ಟು ಗಿಡಗಳನ್ನು ಜೋಡಿಸ್ತೀವಿ, ಅವುಗಳ ಬೇರುಗಳ ರಚನೆ ಬಗ್ಗೆ ನಮಗೆ ನಾಲೆಡ್ಜ್ ಇರಲ್ಲ. ಅಂದರೆ ನಾವು 9x9 ಅಡಿಕೆ ಹಾಕಿ 2 ಅಡಿಕೆ ಗಿಡ ಆದಮೇಲೆ ಒಂದು ಟ್ರೆಂಚ್ ಮಾಡಿರ್ತೀವಿ. ಅಂದರೆ ಈ ಅಡಿಕೆ ಗಿಡಕ್ಕೂ ಆ ಟ್ರೆಂಚ್ಗೂ ಕನಿಷ್ಠ 12-13 ಅಡಿ ಅಂತರ ಇರುತ್ತೆ ಅವರೇಜಲ್ಲಿ. ಸೊ ಹಾಗಾಗಿ ಯಾವ ಅಡಿಕೆ ಮರದ ಬೇರು 12-13 ಅಡಿಗೆ ಹೋಗೋದು ನೋಡಿದ್ದೀರಾ? ಹಾಗಾಗಿ ಇವೆಲ್ಲ ತಪ್ಪು ಕಲ್ಪನೆಗಳು. ಹಾಗಾಗಿ ಈ ಬಸಿ ಕಾಲುವೆಗಳನ್ನು ಮಾಡೋದು ಕಮ್ಮಿ ಮಾಡಿ, ವೆಚ್ಚ ಕಮ್ಮಿ ಮಾಡ್ಕೊಳ್ಳಿ. ಅಲ್ಲೇ ಸಾವಯವ ದ್ರವ್ಯವನ್ನು ಕತ್ತರಿಸಿ ಮುಚ್ಚಿ. ಇದು ಮೊದಲನೇದು. ಎರಡನೇದು, ಈ ಥರ ನಮ್ಮಲ್ಲಿ ಗುಂಡಿ ಪದ್ಧತಿ ಇದ್ದರೆ, ಸೊ ಪಿಟ್ ಬೇಸ್ಡ್ ಕಾಂಪೋಸ್ಟಿಂಗ್ ಅಂತೀವಿ, ಅದು ಆಮ್ಲಜನಕ ರಹಿತವಾದಂಥ ಒಂದು ಕಳಿಸುವ ಕ್ರಿಯೆ, ಅದನ್ನು ಮಾಡ್ಬೋದು. ಅದನ್ನು ಮಾಡೋದ್ರಿಂದ ಅಲ್ಲಿ ಅದು ಸಾಕಷ್ಟು ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಆಮೇಲೆ ಕಳಿಯುವಿಕೆ ಜಾಸ್ತಿ ಆಗುತ್ತೆ. ಕೆಲವು ನಮ್ಮ ಸಾವಯವ ದ್ರವ್ಯದಲ್ಲಿ, ಬಯೋಮಾಸಲ್ಲಿ ಇರಬಹುದಾದಂಥ ಸಸ್ಯ ಪೋಷಕಾಂಶಗಳು ಕಡಿಮೆ ಆಗೋದು ಅಥವಾ ವಾತಾವರಣಕ್ಕೆ ಹೊರಟೋಗೋದು ಅಥವಾ ಅಲ್ಲೇ ಭೂಮಿನಲ್ಲಿ ಹೀರಲ್ಪಡೋದು, ಅವೆಲ್ಲವನ್ನು ನಾವು ಗಮನಿಸ್ಬೋದು. ಹಾಗಾಗಿ ಇದು ಟ್ರೆಂಚ್ನಲ್ಲಿ ತಗೊಂಡೋಗಿ ಬಯೋಮಾಸ್ನ ಬೆಳೆ ತ್ಯಾಜ್ಯವನ್ನು ಹಾಕ್ತೀವಿ ಅನ್ನೋದು ಒಂದು ನೀರಾವರಿ ಪ್ರದೇಶ. ನಮ್ಮ ಮಂಡ್ಯ ಭಾಗದಲ್ಲಿ KRS ಡ್ಯಾಮ್ ಇರೋರು ಅವರೆಲ್ಲ ಮಾಡ್ಕೋತಾರೆ. ಯಾಕಂದರೆ ಅವರು ಹಾಯಿ ನೀರಾವರಿ, ಪಾಟೀಲ್ ಸರ್ ಹೇಳ್ದಂಗೆ ಹಾಯಿ ನೀರಾವರಿ ಮಾಡ್ತಾರೆ.
ಅಥವಾ ವಿಪರೀತ ಮಳೆ ಬರುತ್ತೆ ಕಡಿಮೆ ಅವಧಿನಲ್ಲಿ, ಅವರಿಗೆ ಆ ಟ್ರೆಂಚ್ಗಳು ಬೇಕಾಗುತ್ತೆ. ಬಹುತೇಕ ಕೃಷಿ ಪ್ರದೇಶಗಳಲ್ಲಿ ನಮ್ಮ ರಾಜ್ಯದಲ್ಲಿ ಅದು ಅವಶ್ಯಕತೆ ಇಲ್ಲ. ಅನಾವಶ್ಯಕವಾಗಿ ವೆಚ್ಚ, ಮತ್ತು ಅಲ್ಲಿ ಬೇರುಗಳನ್ನು ಕಡಿತೀವಿ, ಹಾಗಾಗಿ ಅದೇನು ಬೇಕಿಲ್ಲ. ಸೊ ಆದಷ್ಟು ನಾವು ಆಮ್ಲಜನಕ ಸಹಿತ ಕಳಿಸುವ ಸೂಕ್ಷ್ಮಜೀವಿಗಳು, ಏರೋಬಿಕ್ ಡಿಕಂಪೋಸಿಂಗ್ ಮೈಕ್ರೋಬ್ಸ್, ಅದನ್ನು ಉತ್ತೇಜನ ಮಾಡಿ ಆ ತ್ಯಾಜ್ಯ ಎಲ್ಲಿದೆಯೋ ಅಲ್ಲೇ ಅದನ್ನು ಗಿಡದ ಬುಡದ ಸುತ್ತಲೂ ಕಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಇದು ಡಿಸೆಂಟ್ರಲೈಸ್ ಸಿಸ್ಟಮ್ ಅಂತೀವಿ, ವಿಕೇಂದ್ರೀಕೃತ ವ್ಯವಸ್ಥೆ. ಇಲ್ಲಿ ನಿಮಗೆ ಲೇಬರ್ ಇಂಟರ್ವೆನ್ಷನ್ ಕಮ್ಮಿ ಆಗುತ್ತೆ, ಲೇಬರ್ ಕಾಸ್ಟು ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ಅಲ್ಲೇ ಕಳಿತು ಗೊಬ್ಬರ ಆಗುತ್ತೆ. ಹಾಗಾಗಿ ಆದಷ್ಟು ಈ ಟ್ರೆಂಚ್ಗಳು ಮಾಡೋದು, ಎಲ್ಲ ತಗೊಂಬಂದು ಟ್ರೆಂಚಿಗೆ ತುಂಬೋದು, ಮತ್ತು ಟ್ರೆಂಚಿಂದ ತೊಗೊಂಡೋಗಿ ಮತ್ತೆ ಗಿಡದ ಬುಡಕ್ಕೆ ಹಾಕೋದು, ಇದೆಲ್ಲ ಸುತ್ತಿ ಬಳಸಿ ತಿಂದಂಗೆ. ಇದು ನಮ್ಮ ಕೃಷಿ ಪದ್ಧತಿನಲ್ಲಿ ಕೆಲವೆಲ್ಲ ನಮ್ಮ ಕಾಲಿಗೆ ಬಳೆ ಹಾಕಿರ್ತಾರೆ ಅಂತ ಹೇಳ್ತೀನಿ, ಅದರಲ್ಲೂ ಸಾವಯವ ಕೃಷಿನಲ್ಲಿ. ಸೊ ಇವೆಲ್ಲವನ್ನು ನಾವು ಕಮ್ಮಿ ಮಾಡ್ಕೊತಾ ಬರಬೇಕು. ನಮಗೆ ಸಮಯ ಎಲ್ಲಿದೆ, ಕೃಷಿ ಕಾರ್ಮಿಕರು ಎಲ್ಲಿದ್ದಾರೆ, ಎಲ್ಲವೂ ಇವಾಗ ವೈಪರೀತ್ಯಕ್ಕೆ ಹೊರಟೋಗಿದೆ. ಹಾಗಾಗಿ ಇಂಟರ್ವೆನ್ಷನ್, ಹಸ್ತಕ್ಷೇಪನ ನಾವು ಕಮ್ಮಿ ಮಾಡ್ತಾ ಬರಬೇಕು ಅಂತ ಹೇಳ್ತಾ, ದಯವಿಟ್ಟು ನಿಮ್ಮ ಪ್ರತಿ ಬೆಳೆ ಗಿಡದ ಆ್ಯಕ್ಟಿವ್ ರೂಟ್ ಝೋನ್ ಎಲ್ಲಿದೆ ಅಂತ ಗುರುತಿಸ್ಕೊಳ್ಳಿ. ಅಲ್ಲಿ ನೀವು ನಿಮ್ಮ ಬೆಳೆ ತ್ಯಾಜ್ಯಗಳನ್ನು ಮತ್ತು ಸಾವಯವ ದ್ರವ್ಯಗಳನ್ನು ಕತ್ತರಿಸಿ ಮುಚ್ಚಿಗೆ ಮಾಡಿ. ಹೇಳಿ ಸರ್, ಮುಂದಿನ ಅನುಮಾನ ಇದ್ದರೆ ಕೇಳಿ. ಸಾಕಷ್ಟು ವಿಷಯಗಳನ್ನು ತಗೊಂಬರ್ಬೇಕು, ರೆಕಾರ್ಡ್ ಆಗಬೇಕು ಇವೆಲ್ಲ. ಯಾವುದಾದ್ರು ಅನುಭವಗಳು ಎಲ್ಲರೂ ನೋಡಿದ್ದು ಹೇಳಿ ಮಾಡಿರಿ. ಸೊ ಈಗಾಗಲೇ ಮುಂದಿನ ಮುಂಗಾರು ಬರ್ತಾ ಇದೆ, ನಿಮ್ಮ ಬೆಳೆ ಯೋಜನೆಗಳು ಏನಿದೆ, ಯಾವ ಬೆಳೆ ಎಲ್ಲ ಹಾಕಬೇಕು ಅಂತ ಯೋಜನೆ ಮಾಡ್ತಿದ್ದೀರಾ, ಅದರ ಬಗ್ಗೆ ಎಷ್ಟು ಮಾಹಿತಿ ತೊಗೊಂಡಿದ್ದೀರಾ, ಅದನ್ನು ಶುರು ಮಾಡ್ತಾ ಬನ್ನಿ. ಬಹುಬೆಳೆ ಬಹುಮಾಡಿ ಪದ್ಧತಿ ಅಲ್ವಾ, ಎಷ್ಟು ನಮಗೆ ಜಾಗಗಳಿದೆಯೋ, ಬಿಸಿಲು ಬೀಳೋ ಜಾಗ ಇದೆಯೋ ಅಲ್ಲೆಲ್ಲ ನಾವು ಬಹುಬೆಳೆ ಬಹುಮಾಡಿ ಆಧಾರದಲ್ಲಿ ವಿನ್ಯಾಸದಲ್ಲಿ ಗಿಡಗಳನ್ನು ಜೋಡಿಸ್ಬೇಕು. ಸೊ ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ ಇವಾಗಿಂದನೇ. ಅದು ನಮ್ಮ ಮೈಂಡಲ್ಲಿ ದಿನ ಇರಲಿ, ನಾನು ಇಲ್ಲಿ ಗಿಡ ಹಾಕಬೇಕು, ಇಲ್ಲ ಆ ಗಿಡ ಹಾಕಬೇಕು, ಅದನ್ನು ಯಾವಾಗಲೂ ನಮ್ಮಲ್ಲಿ ಆ ಟಾಸ್ಕ್ ಲಿಸ್ಟ್ ಅಂತೀವಲ್ಲ ಅದನ್ನು ಇಟ್ಕೊಂಡಿರೋಣ. ಆವಾಗ ಮುಂಗಾರಿನಲ್ಲಿ ನಮಗೆ ಯಾವುದೇ ರೀತಿ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸಸ್ ಆಗಲ್ಲ. ಎಲ್ಲವನ್ನು ನಾವು ನಮ್ಮ ಉಪಾಯಕ್ಕೆ ತಕ್ಕಂತೆ, ನಮ್ಮ ಯೋಜನೆಗೆ ತಕ್ಕಂತೆ ನಾವು ಮಾಡ್ಕೋಬೋದು. ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಕೃಷಿಕರ ಅವಲಂಬನೆಯಲ್ಲಿ, ಕಡಿಮೆ ಸಂಪನ್ಮೂಲಗಳನ್ನು ಬಳಸಿ, ನಮ್ಮ ಮನಸ್ಸಿಗೆ ಕಡಿಮೆ ಒತ್ತಡಗಳನ್ನು ತಗೊಂಡು ನೋಡಿ. ತುಂಬ ಟೆನ್ಷನ್ ಆಗುತ್ತೆ ಒಂದು ಸಲ ತೋಟಕ್ಕೆ ಬಂದರೆ, ಇಷ್ಟೆಲ್ಲ ಇದೆಯಲ್ಲಪ್ಪ ಇಲ್ಲಿ ಅಂತ ನಮಗೆ ಒಂದು ಒತ್ತಡ ಶುರುವಾಗುತ್ತೆ. ಸಸ್ಯಗಳಿಗೂ ಒತ್ತಡ ಇರುತ್ತೆ, ನಮ್ಮ ಕೃಷಿ ಮಾಲೀಕರು, ಭೂ ಮಾಲೀಕರು ನಮಗೂ ಒತ್ತಡ ಇರುತ್ತೆ. ನಾವು ಅಪರೂಪಕ್ಕೆ ಹೋಗ್ತೀವಿ ಬೆಂಗಳೂರಿಂದ ಅಥವಾ ನಗರದಿಂದ ನಮ್ಮ ಕೃಷಿ ಭೂಮಿಗೆ, ಅಲ್ಲೋಗಿ ಮತ್ತೆ ಯಾಕೆ ಆ ಒತ್ತಡಗಳನ್ನು ತಲೆ ಮೇಲೆ ಹಾಕೋಬೇಕು. ಸೊ ಆದಷ್ಟು ನೀವು ಒತ್ತಡಗಳನ್ನು ಕಮ್ಮಿ ಮಾಡ್ಕೊಳ್ಳಿ. ಸೊ ಯೋಜನೆ ಮಾಡ್ಕೊಳ್ಳಿ, ಪ್ರೀ ಪ್ಲ್ಯಾನ್ ಎವ್ರಿಥಿಂಗ್. ಎಷ್ಟಾಗುತ್ತೋ ಅಷ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ. ಕೆಲವು ತಪ್ಪುತ್ತೆ, ಮತ್ತು ಮುಂದಿನ ವರ್ಷ ಅದನ್ನು ಸರಿ ಮಾಡ್ಕೋಬೋದು, ಮುಂದಿನ ಅವಕಾಶದಲ್ಲಿ ಸರಿ ಮಾಡ್ಕೋಬೋದು. ಹಾಗಾಗಿ ಯೋಜನೆಗಳನ್ನು ರೂಪಿಸ್ಕೊಳ್ಳಿ, ಬರಿಬೇಡಿ. ಯುದ್ಧಕಾಲ ಶಸ್ತ್ರಾಭ್ಯಾಸ ಅಂತ ಆಗಬಾರ್ದು. ಸೊ ಈಗಿಂದನೇ ನಿಮ್ಮ ಬೆಳೆ ಸಸ್ಯಗಳ ಜೋಡಣೆ ಬಗ್ಗೆ ಒಂದು ವಿನ್ಯಾಸವನ್ನು ಮಾಡಿಟ್ಕೊಳ್ಳಿ. ಸರ್, ರೀಸೆಂಟ್ಲಿ ಒಂದು ವಿಡಿಯೋ ಬಂತು ಸರ್ ಯೂಟ್ಯೂಬ್ ಅಲ್ಲಿ. ಇದು ಏನು ಅಂದ್ರೆ, ಈ ತೆಲಂಗಾಣ ಮತ್ತೆ ತಮಿಳುನಾಡಲ್ಲಿ ಒಬ್ರು ಆಯಿಲ್ಸ್ ನ ಆಸ್ ಅನ್ ಇನ್ಪುಟ್ ಫಾರ್ ಇದು ಕೊಡ್ತಾ ಇದಾರೆ ಸರ್. ನಮ್ಮ DOC ಹೇಗೆ ಯೂಸ್ ಮಾಡ್ತೀವೋ ಅವರು ಅದನ್ನೇ ಆಯಿಲ್ಸ್ ನೇ ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಸರ್. ಅವರು ಯೂಶಲಿ ನಾನ್ ನೋಡಿರೋ ಪ್ರಕಾರ ಇದು ಎಲ್ಲಾನು ಈ ಮೋನೋಕ್ರಾಪ್ ಅವ್ರಿಗೆ ತುಂಬಾನೇ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ಸರ್. ಹೌದು, ಅದು ಅಲ್ಪಾವಧಿ ಬೆಳೆಗಳು, ಏಕ ಬೆಳೆ ಪದ್ಧತಿ. ಈಗ ಅವರು ಮಣ್ಣು ರಾಸಾಯನಿಕ ಕೃಷಿ ಅಥವಾ ಈವನ್ ಸಾವಯವ ಕೃಷಿ ಮಾಡಿ ಅಲ್ಪಾವಧಿ ಬೆಳೆಗಳು ಏಕ ಬೆಳೆ ಪದ್ಧತಿಯನ್ನು ಮಾಡಿದವ್ರಿಗೆ ಇವತ್ತು ಒಂದೊಂದು ಋತುಮಾನಗಳಲ್ಲಿ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಮಣ್ಣಿನಲ್ಲಿ ಅಪಾಯಕಾರಿ ಸೂಕ್ಷ್ಮಗಳ ಸಂಖ್ಯೆ ಜಾಸ್ತಿ ಆಗಿದೆ. ನಮ್ಮ ಮಣ್ಣಿನ ಆರೋಗ್ಯ ಕ್ಷೀಣಿಸಿದೆ. ಆವಾಗ ನಾವು ಯಾವುದೇ ಅಲ್ಪಾವಧಿ ಗಿಡಗಳನ್ನು ಬೀಜನೋ ಅಥವಾ ನರ್ಸರಿಯಿಂದ ಗಿಡ ತಂದು ನಾಟಿ ಮಾಡಿದಾಗ ಅದಕ್ಕೆ ರಕ್ಷಣೆ ಬೇಕಿದೆ. ಆ ರಕ್ಷಣೆ ಬೇಕಾಗಿದ್ದಕ್ಕೋರಿಂದ ವಿಪರೀತ ಅಂದರೆ ಕಡಿಮೆ ಅವಧಿಯಲ್ಲಿ ರಕ್ಷಣೆ ಬೇಕು ಅನ್ನೋ ಉದ್ದೇಶಕ್ಕೆ ಈ ಔಡಲ, ಕ್ಯಾಸ್ಟರು ಮತ್ತು ನೀಮು ಇದನ್ನು ಯೂಸ್ ಮಾಡೋದು ಒಂದು ಪದ್ಧತಿ ಇದೆ. ಅಂದರೆ ಮಣ್ಣಿನಲ್ಲಿ ಆ ರಿಪೆಲೆಂಟ್ ಅಂತ, ಸೊ ಅದನ್ನು ವಿಕರ್ಷಣೆ ಮಾಡ್ತಕ್ಕಂಥ ಗುಣ, ಅಪಾಯಕಾರಿ ಸೂಕ್ಷ್ಮಜೀವಿಗಳು ಏನು ಯಥೇಚ್ಛವಾಗಿದೆ ರಾಸಾಯನಿಕ ಕೃಷಿ ಮಾಡೋರ ಮಣ್ಣಲ್ಲಿ, ಅದನ್ನು ವಿಕರ್ಷಣೆ ಮಾಡಲಿಕ್ಕೆ, ರಿಪೆಲೆಂಟ್ ಮಾಡಲಿಕ್ಕೆ ಈ ನಾವು ಬೇವಿನ ಹಿಂಡಿ ದ್ರಾವಣಕ್ಕಿಂತನೂ ಅವರಿಗೆ ಬೇವಿನ ಎಣ್ಣೆ ಮಹತ್ವವಾಗಿರ್ಬೋದು ಅನಿಸುತ್ತೆ. ಅವರ ಪ್ರಯೋಗಗಳನ್ನು ನಾವು ಗಮನಿಸಬೇಕು. ಮತ್ತು ಏನಾಗುತ್ತೆ ಸರ್, ಯಾವುದೇ ಒಂದು ಜಿಡ್ಡಿನ ಅಂಶ, ಎಣ್ಣೆಯನ್ನು ನಾವು ಮಣ್ಣಿಗೆ ಹಾಕಿದಾಗ ಆ ಮಣ್ಣಿನ ಕಣಗಳು ಮತ್ತೆ ಬಂಧಿಸಲ್ಪಡುತ್ತವೆ. ದ ಸಾಯಿಲ್ ಪಾರ್ಟಿಕಲ್ಸ್ ಗೆಟ್ ಅರೆಸ್ಟೆಡ್. ಅಷ್ಟು ನಮಗೆ ಅಲ್ಲಿ ಪೊರಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಸೂಕ್ಷ್ಮಜೀವಿಗಳಿಗೆ ಆಕ್ಸಿಜನ್ ಸಿಗಲ್ಲ.
ಅದೇ ಹಾಗಾಗಿ ಯಾವುದನ್ನು ಟು ಮಚ್ ಇಸ್ ಟು ಬ್ಯಾಡ್ ಅಂತ ಅತಿಯಾಗಿ ಮಾಡೋದು ಬೇಡ. ಅವರು ಅಲ್ಪಾವಧಿ ಬೆಳೆಗಳನ್ನು ಮಾಡೋರು ಮುಂಚೆನೇ ಅವರ ಮಡಿಗಳನ್ನು ಗುಣಿಗಳನ್ನು ಈ ಬೇವಿನ ಹಿಂಡಿ ಅಥವಾ ಬೇವಿನ ಹಿಂಡಿ ದ್ರಾವಣ ಇವೆಲ್ಲವನ್ನು ಬಳಸಿ ಆಮೇಲೆ ಅವರು ಟೊಮೊಟೊ ಗಿಡನೋ ಅದು ಯಾವುದಿರೋ ಅದನ್ನು ತಂದು ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡ್ರೆ ಈ ಎಣ್ಣೆಯನ್ನು ಬಳಸೋ ಅವಶ್ಯಕತೆ ಬರಲ್ಲ. ಒಂದು. ಎರಡನೇದು, ಇವತ್ತು ನಿಮಗೆ ಗೊತ್ತಿರುತ್ತೆ 1 kg ಬೇವಿನ ಎಣ್ಣೆ ಸರಿಸುಮಾರು 300 ರೂಪಾಯಿಗಿಂತ ಜಾಸ್ತಿ ಇರುತ್ತೆ. ಅದೇನೋ 10,000 ppm ಅಂತ 2,000ಕ್ಕೆ ಮಾರೋರು ಇದ್ದಾರೆ ಅಮೆಝಾನ್ಗಳಲ್ಲಿ ಅಲ್ಲಿ ಇಲ್ಲಿ. ಸರಾಸರಿ ಇವತ್ತು 300ರಿಂದ 400 ರೂಪಾಯಿ 1 ಲೀಟ್ರು ಎಣ್ಣೆಗೆ ನಾವು ಹೊರಗಡೆ ತರಬೇಕಾಗುತ್ತೆ. ಆದರೆ ನಮ್ಮ ಬೇವಿನ ಹಿಂಡಿ, ಔಡಲ ಹಿಂಡಿ ಮತ್ತು ಹೊಂಗೆ ಹಿಂಡಿಗಳು ಸರಾಸರಿ 22ರಿಂದ 24 ರೂಪಾಯಿ kg ಸಿಗುತ್ತೆ. ಸೊ ನಿಮಗೆ ಒಳಸುರಿ ವೆಚ್ಚ ಯಾವುದ್ರಲ್ಲಿ ಕಮ್ಮಿ ಆಗುತ್ತೆ? ಸೊ ಅದನ್ನು ಗಮನಿಸಬೇಕಲ್ಲ. ಸೊ ಯಾವುದನ್ನು ನಾವು 25 ರೂಪಾಯಿ ಒಳಗಡೆ ಮಾಡ್ಕೋಬೋದು, ಅದಕ್ಕೆ 250-300 ರೂಪಾಯಿ ಕೊಡ್ತಕ್ಕಂಥ ಒಂದು ಧಾವಂತ ಏಕೆ? ಸೊ ಹಾಗಾಗಿ ಇನ್ನೆಲ್ಲವನ್ನು ಪ್ರಶ್ನೆ ಮಾಡ್ಕೊಳ್ಳಿ. ಸೊ ನಾವು ಆಲ್ರೆಡಿ ಹೇಳ್ತಿದ್ದೀವಿ, ಒಳಸುರಿ ವೆಚ್ಚವನ್ನು ಕಮ್ಮಿ ಮಾಡಬೇಕು. ಸೊ ಮಣ್ಣಿಗೆ ಆರೋಗ್ಯ ತಗೊಂಬನ್ನಿ ಸರ್, ಯಾವ ಉಪಕ್ರಮಗಳು ಬೇಕಿಲ್ಲ. ದಿಸ್ ಆರ್ ಆಲ್ ಟೆಂಪರವರಿ ಟ್ರಾನ್ಸಿಷನ್ಸ್, ಟೆಂಪರವರಿ ಇಂಟರ್ವೆನ್ಷನ್, ತಾತ್ಕಾಲಿಕ ಉಪಯೋಗಗಳು. ಶಾಶ್ವತವಾಗಿ ಬೇಕು ಅಂದರೆ ನೈಸರ್ಗಿಕ ಕೃಷಿ ಮಜಲು ಏನಿದೆ ಅದನ್ನು ಅನುಸರಿಸಿ, ನಿಮ್ಮ ಮಣ್ಣು ಖಂಡಿತ ಆರೋಗ್ಯವಾಗುತ್ತೆ. ಇಲ್ಲಿ ನಮ್ ಕಡೆಗೆ ಹೊಡಿತಾ ಇದ್ದಾರೆ ಸರ್, ಮೋಸಂಬಿ ಗಿಡದಾಗೆ ಜಾಸ್ತಿ ಈ ಪೆಸ್ಟ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು 4 ರಕವಾದ ಎಣ್ಣೆನ ಕಲಿಸ್ಬಿಟ್ಟು ಸ್ಪ್ರೇಯಿಂಗು ಮಾಡ್ತಾ ಇದ್ದಾರೆ. ಕೆಳಗಡೆಗೆ ಭೂಮಿನಾಗ ಹಾಕೋದು ಕಡಿಮೆ ಆಗ್ಲಿ, ಮೇಲೆ ಸ್ಪ್ರೇಯಿಂಗ್ ಕನ್ಸಿಕ್ಯೂಟಿವ್ ಸ್ಪ್ರೇಯಿಂಗ್ಸ್ ಮಾಡ್ತಾ ಇದ್ದಾರೆ. ಪೆಸ್ಟ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವರು. ಪ್ರತಿ ಒಳಸೂರಿಗೂ ಅದರದ್ದೇ ಆದಂಥ ಸಾಧಕ ಬಾಧಕಗಳಿದೆ, ಪ್ಲಸ್ ಆ್ಯಂಡ್ ಮೈನಸ್ ಇದೆ. ಅದನ್ನು ಯೋಚನೆ ಮಾಡಿ ಅವನು ನಿರ್ಧಾರ ತಗೋಬೇಕು. ನಮ್ಮ ಮುಖ್ಯ ಉದ್ದೇಶ ಏನು? ನಿರ್ವಹಣಾ ವೆಚ್ಚ, ಇನ್ಪುಟ್ ಕಾಸ್ಟ್ ಕಮ್ಮಿ ಮಾಡ್ಕೋಬೇಕು. ಯಾವುದು 25 ರೂಪಾಯಲ್ಲಿ ತರ್ಬೋದು ಅದನ್ನು 250 ರೂಪಾಯಿ ಕೊಟ್ಟು ಯಾಕೆ ತರ್ಕೋಬೇಕು? ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ, ಮುಂಜಾಗ್ರತೆಯಿಂದ, ಪ್ಲಾನ್ಡ್ ನಮ್ಮ ಬೆಡ್ಗಳನ್ನು ಈ ಹಿಂಡಿ ಮಿಶ್ರಣಗಳು ಮತ್ತು ಹಿಂಡಿ ದ್ರಾವಣ ಮತ್ತು EM ದ್ರಾವಣ ಇವೆಲ್ಲವನ್ನು ಹಾಕಿ ಗಿಡದ ಬುಡವನ್ನು ತಯಾರು ಮಾಡಿಕೊಂಡು ಆಮೇಲೆ ನಿಮ್ಮ ಅಲ್ಪಾವಧಿ ಬೆಳೆಗಳನ್ನು ನೆಡ್ತಾ ಬನ್ನಿ. ಸೊ ಮಣ್ಣು ಆ ಒಂದು ತಾತ್ಕಾಲಿಕ ಪೀರಿಯಡ್ 90 ದಿವಸಕ್ಕೆ ಈ ಮಣ್ಣು ವಿಕರ್ಷಣ ಗುಣವನ್ನು ಹೊಂದಿರುತ್ತೆ. ಹಾನಿಕಾರಕ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ನಿಯಂತ್ರಣ ಮಾಡುತ್ತೆ. ನಿಮ್ಮ ಅಲ್ಪಾವಧಿ ಬೆಳೆಗಿಡಗಳು, ಟೊಮೊಟೊ, ಕ್ಯಾಬೇಜು ಎಟ್ಸೆಟ್ರಾ, ಅವು ಯಾವುದೇ ರೀತಿ ರೂಟ್ ರಾಟಿಂಗ್, ಬೇರುಕೊಳೆ ರೋಗ ಬರದಂಗೆ ಚೇತರಿಸಿಕೊಂಡು ಸಾವಯವ ಪದ್ಧತಿಯಲ್ಲಿ, ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೀತಾ ಹೋಗ್ತವೆ. ಹೇಳಿಯಪ್ಪ, ಇನ್ನೇನಾದ್ರು ಮಾಹಿತಿಗಳು ಬೇಕಾ? ಅನುಮಾನಗಳಿದೆಯಾ? ಆಮೇಲೆ ನೋಡಿ, ಈಗ ಅವರು ತಿರುಮಲ ಪ್ರಸಾದ್ ಅವರು ಯಾವುದೋ ಕಾರಣಾಂತರದಿಂದ ಬೆಂಗಳೂರಿಗೆ ಬಂದಿದ್ದರು, MS ಬಂದರು, ದಟ್ ಇಸ್ ಓಕೆ, ಅದು ಇನ್ಸಿಡೆಂಟಲ್ ಅಂತೀನಿ. ಆದರೆ ನೀವುಗಳು ಇದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಈಗ ನಮಗೆ ಬೇಸಿಗೆ ದಿನಗಳಲ್ಲಿ ಮಾರ್ಚ್, ಏಪ್ರಿಲ್, ಮೇನಲ್ಲಿ ಅಂಥ ವಿಪರೀತವಾದ ತೋಟದ ಕೆಲಸ ಏನೂ ಇರಲ್ಲ. ಯಾಕೆಂದರೆ ಬೆಳೆ ಸಸ್ಯಗಳೆಲ್ಲ ಒತ್ತಡದಲ್ಲಿ ಇರ್ತವೆ. ಪ್ರಕೃತಿ ತನ್ನಂತಾನೇ ಬದಲಾವಣೆ, ಋತುಮಾನದ ಬದಲಾವಣೆ ಮಾಡ್ತಾ ಇರುತ್ತೆ. ಹಾಗಾಗಿ ಪ್ರತಿ ಸಲ ಹೋಗಿ ತೋಟದಲ್ಲಿ ಕೂತ್ಕೋಬೇಕು, ಅದನ್ನೇ ನೋಡಬೇಕು, ಅದನ್ನೇ ಮಾಡಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಸಮಯವನ್ನು ಸೇವ್ ಮಾಡ್ಕೊಳ್ಳಿ. ಮತ್ತು ಇತರ ಕೃಷಿಕರ ತೋಟದ ಭೇಟಿ ಕೊಡ್ರಿ. ನಾವು ಇಲ್ಲಿ ಬೆಂಗಳೂರಿನಲ್ಲಿ ಸುಮಾರು ತೋಟಗಳು ನಮ್ಮ ಸುತ್ತಮುತ್ತ ಇದೆ. ಸೊ ಅದನ್ನು ಭೇಟಿ ಮಾಡೋಕ್ಕೆ ಬನ್ನಿ. ಅಲ್ಲಿ ಏನು ನೋಡ್ತೀರಾ ಅದನ್ನು ನೀವು ಒಂದು ಚಿಕ್ಕದಾಗಿ ನೋಟ್ ಮಾಡ್ಕೊಳ್ಳಿ. ಅವ್ರ ಹತ್ರ ಜಾಸ್ತಿ ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ. ಒಂದ್ಸಲ ಕೇಳಿ, ಏನಪ್ಪ ಹಿಂಗೆ ಮಾಡ್ತಿದ್ದೀರಾ ಅಂತ. ಅವ್ರೇನೋ ಒಂದು ಹೇಳ್ತಾರೆ, ಅದನ್ನು ನೀವು ಕೌಂಟ್ರ್ ಮಾಡಬೇಡಿ. ಓ ಹೌದಾ, ಹಾಗೆ ಮಾಡಿದ್ರೆ ಹೀಗಾಗುತ್ತೆ, ಹಾಂ ಭಾಳ ಸಂತೋಷ, ಆ ಥರ. ಯಾಕೆಂದರೆ ಅವರ ಆಲೋಚನಾ ಸರಣಿಗಳನ್ನು ನಾವು ತುಂಡರಿಸಬಾರ್ದು. ಅವರು ಯಾವುದೋ ಒಂದು ಥ್ರೆಡ್ಡಲ್ಲಿ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಿರ್ತಾರೆ. ಅದೆಲ್ಲವನ್ನು ನಾವು ಮೂಲವನ್ನು ಅರ್ಥ ಮಾಡ್ಕೋಬೇಕು. ಅವರ ಮೂಲ ಜ್ಞಾನ ಅಥವಾ ಮೂಲ ಯೋಚನೆಗಳು ಏನಿದೆ ಅನ್ನೋದು ನಮ್ಗೆ ಅರ್ಥ ಆಗಬೇಕು. ಹಾಗಾಗಿ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡದಲೇ ನೀವು ಪ್ರಶ್ನೆಗಳನ್ನು ಕೇಳಿ, ಅವರೇನು ಮಾಹಿತಿ ಕೊಡ್ತಾರೆ ತಿಳ್ಕೊಳ್ಳಿ. ಆಮೇಲೆ ನಿಮ್ಗೇನಾದ್ರು ಅಲ್ಲಿ ಅನಿಸಿದ್ರೆ ಅದನ್ನು ನೇರವಾಗಿ ಅವ್ರ ಮುಖದ ಮೇಲೆ ಹೇಳಕ್ಕೆ ಹೋಗ್ಬೇಡ್ರಿ. ಕೊನೆಗೆ ಎಲ್ಲ ಆದಮೇಲೆ ಒಂದು ಮರದ ಪಕ್ಕ ಗೇಟ್ ಹತ್ರ ಬಂದು ನಿಂತ್ಕೊಂಡಾಗ, ನಮ್ಮ ಅನುಭವದಲ್ಲಿ ಇದು ನೀವು ಮಾಡ್ತಿದ್ದೀರಾ ಒಳ್ಳೇದು ಗೌಡ್ರೆ, ಆದರೆ ಈ ಥರ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ನಿಮಗೆ ಖರ್ಚು ವೆಚ್ಚ ಕಮ್ಮಿ ಆಗುತ್ತೆ, ಮಣ್ಣು ಆರೋಗ್ಯವಾಗಿರುತ್ತೆ, ಫಸಲಿನ ಗುಣಮಟ್ಟ ಜಾಸ್ತಿ ಆಗುತ್ತೆ, ಇದು ನೈಸರ್ಗಿಕ ಕೃಷಿಯ ಮಜಲುಗಳು ಅಂತ ಒಂದು ಸೂಕ್ತವಾದ ವಿವರಣೆ ಕೊಟ್ಬಿಟ್ಟು ಅವರನ್ನು ನಿಮ್ಮ ತೋಟಕ್ಕೆ ಆಹ್ವಾನ ಮಾಡಿ ಬನ್ನಿ. ಸೊ ಇನ್ನು ಮುಂದಿನ ಒಂದು 8ರಿಂದ 10 ಶನಿವಾರ ಭಾನುವಾರಗಳಲ್ಲಿ ನೀವು ಅಟ್ಲೀಸ್ಟ್ ಪ್ರತಿಯೊಬ್ಬರು ಒಂದು 5 ತೋಟನಾರು ಭೇಟಿ ಮಾಡಿರಿ, ನಿಮ್ಮ ಸುತ್ತಮುತ್ತ ಇರೋದನ್ನು, ನಮ್ಮ ನೆಟ್ವರ್ಕಲ್ಲಿ ಇರೋರನ್ನ. ಸೊ ಮಾಡ್ತಾ ಬನ್ನಿ. ನಮ್ಮ ನೆಟ್ವರ್ಕಲ್ಲಿ ಇಲ್ಲದೇ ಇರೋರು ಪರವಾಗಿಲ್ಲ, ಸೊ ಅವರನ್ನು ಭೇಟಿ ಮಾಡಿರಿ. ಅಲ್ಲೇನು ನೀವು ನೋಟ್ ಮಾಡ್ಕೋತೀರೋ ಅದನ್ನು ಈ ಬುಧವಾರ ಬಂದು ಈ ತೋಟಕ್ಕೆ ಹೋಗಿದ್ವಿ, ಇಲ್ಲಿ ಈ ಥರ ಗಮನಿಸಿದ್ವಿ. ಸೊ ಇದು ಈ ರೀತಿಯೂ ಅವರು ಮಾಡ್ತಾ ಇದ್ದಾರೆ ಪ್ರಯೋಗನ. ಸೊ ಅದನ್ನು ಮಾಡಬಹುದೇ, ಸಾಧಕ ಬಾಧಕಗಳೇನು ಅನ್ನೋದನ್ನು ಈ ಬುಧವಾರ ರಾತ್ರಿ 8:15ರಿಂದ 10 ಗಂಟೆಗೆ ನಾವು ಮತ್ತೆ ವಿವರವಾಗಿ ಅದನ್ನು ವಿಮರ್ಶೆ ಮಾಡ್ತಾ ಹೋಗ್ಬೋದು. ಹೇಳಿಯಪ್ಪ.
ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಪ್ರೈಮರಿ ಸ್ಕೂಲ್ ಮಾಸ್ಟರ್ ಥರ ಟಾಸ್ಕ್ ಕೊಡ್ತಾರೆ, ಅಕ್ಷರ ಬರೀರಿ, ಕಾಗುಣಿತ ಬರೀರಿ, ಮಗ್ಗಿ ಟೇಬಲ್ ಬರೀರಿ ಅಂತ ಹೇಳ್ತಾರೆ ಮಂಜುನಾಥ್ ಅಂತ. ಬೇಜಾರು ಮಾಡ್ಕೊಬೇಡ್ರಿ. ನನಗಂತೂ ಸಾಕಷ್ಟು ಕೃಷಿಕರ ತೋಟಗಳಿಗೆ ಭೇಟಿ ಮಾಡೋ ಯಥೇಚ್ಛ ಅವಕಾಶಗಳಿದೆ. ನನಗೆ ಸಮಯದ ಒತ್ತಡದಿಂದ ಹೋಗೋಕ್ಕಾಗ್ತಾ ಇಲ್ಲ ಎಷ್ಟೋ ಕಡೆ, ಬಟ್ ಅದನ್ನು ನಾನು ಮಾಡ್ತಾಯಿದ್ದೀನಿ ಸಾಕಷ್ಟು. ಸೊ ನೀವು ಅದೇ ಥರ ಮಾಡಿರಿಯಪ್ಪ. ಸಾಕಷ್ಟು ಕೃಷಿಕರ ತೋಟಕ್ಕೆ ಭೇಟಿ ಮಾಡಿ ಅವರಿಂದ ಮಾಹಿತಿ ಪಡ್ಕೊಳ್ಳಿ, ಅವ್ರಿಗೂ ಮಾಹಿತಿ ಕೊಡಿ. ಸೊ ಯಾವುದಾದ್ರು ಒಂದು ಲರ್ನಿಂಗ್ ಇದ್ದರೆ ಅದನ್ನು ಇಲ್ಲಿ ನಮಗೂ ಇಲ್ಲಿ ಹೇಳಿ ಬುಧವಾರ. ಸೊ ಇನ್ನೇನಾದರೂ ವಿಷಯಗಳಿದ್ದರೆ ಪ್ರಸ್ತಾಪ ಮಾಡ್ಬೋದು, ಇಲ್ಲಾಂದರೆ ಇದನ್ನು ಬೇಕಾದ್ರೆ ಮುಕ್ತಾಯ ಮಾಡೋ ಸಮಯ ಬಂದಿದೆ ಅಂತೇನೆ. ಯಾಕೆಂದರೆ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿದೆ ಸಂಜೆಯಿಂದ, ಆದರೂ ನಿಮ್ಮ ಜೊತೆ ಇರಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಕೂತಿದ್ದೀನಿ. ಇನ್ನೊಂದು 10 ನಿಮಿಷ ಬೇಕಾದ್ರೆ ಮುಂದುವರ್ಸೋಣ, ವಿಷಯಗಳಿದ್ದರೆ, ಮಾಹಿತಿಗಳಿದ್ದರೆ. ಇಲ್ಲಾಂದರೆ ಮುಂದಿನ ಬುಧವಾರ ಮತ್ತೆ ಸೇರ್ಬೋದು. ಸೊ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸರ್. ಈಗ ಹೊಸದಾಗಿ ಏನಾದ್ರೂ ಕೃಷಿ ಅನ್ನೋದು ಮಾಡೋವಂಥವ್ರಾದ್ರೆ ಫಸ್ಟ್ ಒಂದು ಶಾರ್ಟ್ ಟರ್ಮ್ ಕ್ರಾಪ್ ಮಾಡಿ ಅದರಿಂದ ಒಂದ್ ಸ್ವಲ್ಪ ಏನಾದ್ರೂ ತಗೊಂಡು ಆಮೇಲೆ ಈ ತೋಟನ್ ಮಾಡೋದು, ಮಲ್ಟಿ ಲೇಯರ್ ಮಲ್ಟಿ ಫಾರ್ಮಿಂಗ್ ಮಾಡೋದಾ, ಇಲ್ಲ ಸ್ಟ್ರೈಟ್ ಅವೇ ಎಕನಾಮಿಕ್ಸ್ ಹೇಗೆ ಸರ್? ಹೌ ಇಸ್ ದಿಸ್? ಎರಡನ್ನೂ ಮಾಡಬೇಕು. ಯಾಕೆಂದರೆ ದೀರ್ಘಾವಧಿ ಇಳುವರಿ ಕೊಡ್ತಕ್ಕಂಥ ಅರಣ್ಯ ವೃಕ್ಷಗಳು ಮತ್ತು ತೆಂಗು ಇತರ ಬೆಳೆಗಳು ಎಷ್ಟು ಬೇಗ ನಮ್ಮ ತೋಟದಲ್ಲಿ ತಮ್ಮ ಸ್ಥಾನ ಪಡ್ಕೊತಾವೆ ಅಷ್ಟು ಒಳ್ಳೆಯದು. ಯಾಕೆಂದರೆ ದೇ ಟೇಕ್ ಲಾಟ್ ಆಫ್ ಟೈಮ್, 7 ರಿಂದ 8 ವರ್ಷ ಬೇಕು ಅವು ಬೆಳೀಲಿಕ್ಕೆ. ಹಾಗೆ ಅದನ್ನು ಪೋಸ್ಟ್ಪೋನ್ ಮಾಡೋದ್ರಿಂದ ನಮ್ಮ ತೋಟ ಅಭಿವೃದ್ಧಿ ಆಗಲ್ಲ, ನಮಗೆ ಸಂಪತ್ತು ಸೃಷ್ಟಿಯಾಗಲ್ಲ. ಹಾಗಂತ ಪ್ರಾಥಮಿಕ ಹಂತದಲ್ಲಿ ನೀವು ದೀರ್ಘಾವಧಿ ಬೆಳೆಗಳನ್ನು ಜೋಡಿಸಿ ಮುಂಗಾರು ಸಮಯದಲ್ಲಿ, ಮತ್ತು ಅಲ್ಪಾವಧಿ ಆಹಾರ ಬೆಳೆಗಳು, ಹಣ್ಣಿನ ಗಿಡಗಳನ್ನು ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಜೋಡಿಸ್ಕೊತಾ ಬನ್ನಿ. ಅದು ಇದನ್ನೊಂದನ್ನೇ ಮಾಡಬೇಕು ಅಂತೇನಿಲ್ಲ, ದೀರ್ಘಾವಧಿ ಬೆಳೆಗಳು ಮಾಡ್ಕೋಬೇಕು. ಆಮೇಲೆ ಬಹುಬೆಳೆ ಬಹುಮಡಿ ಪದ್ಧತಿಯಲ್ಲಿ ಎಲ್ಲ ಥರದ್ದು 36x36 ಏನು ಗ್ರಿಡ್ ಮ್ಯಾಟ್ರಿಕ್ಸ್ ಮಾಡ್ಕೊತೀವಲ್ಲ, ತೆಂಗು, ಅಡಿಕೆ, ಹಣ್ಣಿನ ಗಿಡಗಳು, ಸಾಂಬಾರ ಗಿಡಗಳು, ಕಾಫಿ, ಏಲಕ್ಕಿ ಎಲ್ಲವನ್ನು ಒಂದು ದಿನ ಹಾಕೋಕ್ಕಾಗಲ್ಲ ನಾವು. ಯಾಕೆಂದರೆ ನಮ್ಮ ಭೂಮಿನಲ್ಲಿ ಇನ್ನೂ ಸೂಕ್ಷ್ಮ ವಾತಾವರಣ ಸೃಷ್ಟಿನೇ ಆಗಿಲ್ಲ. ಸೊ ಅದು ಒಂದು ಆಡುಗಳು ಮೇಯ್ತಿರ್ತಕ್ಕಂಥ ಜಾಗ, ಗೋಟ್ ಗ್ರೇಸಿಂಗ್ ಲ್ಯಾಂಡ್ ಅಂತ ಹೇಳ್ತೀವಿ. ಹಾಗಾಗಿ ಆ ಒಂದು ಸೂಕ್ಷ್ಮ ಪರ್ಯಾವರಣ ಸೃಷ್ಟಿಯಾಗಬೇಕು, ಅದ್ರ ಕಡೆನೂ ಗಮನ ಕೊಡಬೇಕು. ಮತ್ತು ದೀರ್ಘಾವಧಿ ಬೆಳೆಗಳನ್ನು, ಅರಣ್ಯ ವೃಕ್ಷಗಳು ಮತ್ತು ತೆಂಗು ಇತರ ದೀರ್ಘಾವಧಿ ಬೆಳೆಗಳನ್ನು ಪ್ರಾಥಮಿಕದಲ್ಲೇ ಜೋಡಿಸ್ಕೊತಾ ಬರಬೇಕು. ಮತ್ತು ಸಾಕಷ್ಟು ಬಿಸಿಲು ಬೀಳೋದ್ರಿಂದ ನಿಮಗೆ ಸ್ಥಳೀಯವಾಗಿ ನಿಮ್ಮ ಸಂಪನ್ಮೂಲ ನೋಡಿಕೊಂಡು ಅಲ್ಪಾವಧಿ ಬೆಳೆಗಳನ್ನು ಆ ಸೀಸನ್ನಲ್ಲಿ ಬೆಳೆದು ಅದನ್ನು ನೀವು ಮಾರುಕಟ್ಟೆಗೆ ಕಳಿಸೋದು, ನಿಮ್ಮದೇ ಗ್ರಾಹಕರಿಗೆ ಕೊಡೋದೆಲ್ಲ ಮಾಡ್ಬೋದು. ಇದೆಲ್ಲದಕ್ಕೂ ಯೋಜನೆಗಳು, ಸಮಯಗಳು ಬೇಕು. ನಿಮಗೆ ಅಲ್ಲಿ ಕೃಷಿ ಕಾರ್ಮಿಕರ ಅವಲಂಬನೆ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಅದು ಏನೋ ಮಾಡೋಕ್ಕೋಗಿ ಏನಾಯಿತು ಅಂತೇಳಿ ಮನೆಗೆ ಅಲ್ಪಾವಧಿ ಬೆಳೆಗಳ ಗಮನ ಕೊಟ್ಟು ಬಹುವಾರ್ಷಿಕ ಬೆಳೆಗಳನ್ನು ನೆಗ್ಲೆಕ್ಟ್ ಮಾಡಬೇಕು. ಎಲ್ಲೋ ಒಂದು ಕಡೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಭಾಳ ಸೂಕ್ತ ಅಂತ ಅನ್ಸುತ್ತೆ. ಹೇಳಿಯಪ್ಪ. ಹಲೋ, ನಮಸ್ಕಾರ. ನಾನು ಪ್ರಭು ಅಂತ. ಹೇಳಿ ಸರ್. ಲಾಸ್ಟ್ ಟೈಮ್ ನಾವು ರೈನ್ ಹಾರ್ವೆಸ್ಟಿಂಗ್ ಬಗ್ಗೆ ಮಾತಾಡಿದಾಗ ದಿಲೀಪ್ ಅಂತ ಒಬ್ರು ಒಂದು ಫೋನ್ ನಂಬರ್ ಕೊಟ್ಟಿದ್ರು, ಸಿವಿಲ್ ಇಂಜಿನಿಯರ್. ಅವ್ರ ಏನಾರು ಇದ್ರೆ ಅವ್ರ ನಂಬರ್ ಶೇರ್ ಮಾಡಕ್ಕಾಗುತ್ತಾ ಸ್ವಲ್ಪ? ಸರ್ ತಗೊಳ್ಳಿ ಸರ್, ಪ್ಲೀಸ್ ಸರ್. ಇಲ್ಲೇ ಇದೀನಿ, ಐ ಆಮ್ ಪ್ರೆಸೆಂಟ್ ಹಿಯರ್. 98808 98808 42 913. ನಾನು ನಿಮಗೆ ಕಾಲ್ ಮಾಡ್ತೀನಿ ಸರ್ ಆಮೇಲೆ. ಥ್ಯಾಂಕ್ ಯು ವೆರಿ ಮಚ್. ಖಂಡಿತವಾಗ್ಲೂ ಸರ್. ದಿಲೀಪ್ ಅವ್ರ ನಂಬರ್ ಅಥವಾ ನಮ್ಮ ಸಿವಿಲ್ ಇಂಜಿನಿಯರ್ ಅಂತ ಜೋಡಿಸ್ಕೊಂಡಿದ್ರಲ್ಲ ಅವ್ರ ನಂಬರ್ ಇದು? ಇಲ್ಲ, ದಿಲೀಪ್ ಅವರೇ ಸರ್. ದಿಲೀಪ್ ಅಂಡ್ ಸಿವಿಲ್ ಇಂಜಿನಿಯರ್ ಇಬ್ರು ಒಂದೇ ಸರ್. ಒಂದೇ ಸರ್, ಒಂದೇ. ಸರಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಜೋಡಿಸ್ಕೊಳ್ತಿದ್ದೀರಾ ಸರ್, ಸಂತೋಷ. ನಿಮ್ಮ ಅನುಭವನ ಹೇಳ್ತಾ ಬನ್ನಿ. ಖಂಡಿತಪ್ಪ. ಹೇಳಿ, ಇನ್ಯಾವುದಾದ್ರು ಮಾಹಿತಿ ಬೇಕಾ? ಸಂಪರ್ಕ ಸಂಖ್ಯೆಗಳು ಬೇಕಾ? ಹಂಚ್ಕೊತಾ ಬನ್ನಿ. ಸೊ ಇವತ್ತು ಮುಂದಿನ ಬುಧವಾರ ಮತ್ತೆ ಸೇರೋಣ. ಯಾಕೆಂದರೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ. ಇವಾಗ ಹಾಸನದಿಂದ ಬಂದೆ ಸಂಜೆ, ಸ್ವಲ್ಪ ಒತ್ತಡ ಆಗಿದೆ. ಹಾಗಾಗಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ನಾನು ಇದನ್ನು ಇವಾಗ ಇಲ್ಲಿ ಮುಗಿಸ್ಲಿಕ್ಕೆ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಮತ್ತು ಸಾಕಷ್ಟು ವಿಷಯಗಳು ಮುಂದಿನ ಬುಧವಾರ ಪ್ರತಿ ಬುಧವಾರ ಬಂದೇ ಬರುತ್ತೆ ನಮಗೆ. ಬುಧವಾರ ಬಾ ಅಂದರೆ ಬಂತು ಬುಧವಾರ ಅಂತ. ಹಾಗಾಗಿ ನಾವು ಇದನ್ನು ಜೋಡಿಸ್ಕೊತಾ ಹೋಗೋಣ. ಮುಂದಿನ ಬುಧವಾರದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ, ಮತ್ತಷ್ಟು ಅನುಭವಗಳೊಂದಿಗೆ, ಮತ್ತಷ್ಟು ಇತರ ಕೃಷಿಕರ ತೋಟದ ಭೇಟಿ ಮಾಡದಂಥ ಅನುಭವಗಳೊಂದಿಗೆ ನಾವು ಇಲ್ಲಿ ಹಂಚ್ಕೊತಾ ಬರೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ 11 ಮಾರ್ಚ್ 2026
ಬುಧವಾರ. ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋ ಸಮಯ ಆಗಿದೆ ಅಂತ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಲೆಟ್ ಅಸ್ ಕ್ಲೋಸ್ ಟುಡೇಸ್ ಲೈವ್ ವೆಬಿನಾರ್. ವಿ ಹ್ಯಾವ್ ಡಿಸ್ಕಸ್ಡ್ ಸೋ ಮೆನಿ ಪಾಯಿಂಟ್ಸ್ ಟುಡೇ in terms of summer irrigation management, trust management, using less water for irrigation, planning for future, integrating multiple crops, managing soil, use of trenches, use of benefits of pit-based composting versus aerobic composting. So much of information we have discussed in this short 45 to 50 minutes. So I am so happy that you are all connected and connected together and shared your thoughts and doubts. So again, on the next week, Wednesday, same time, 8:30 p.m. on 18th March, we will reconnect again. With that note, we will close this webinar, live webinar. Thank you all. Good night. Shubharatri. Good night, sir. Good night. Thank you, sir. Thank you. Thank you, sir.